ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಮಂತ್ದು ಕರೆಂಟ್ ಅಫೇರ್ಸ್ನ ಕಂಟಿನ್ಯೂ ಮಾಡೋಣ. ಸೊ ಅದಕ್ಕೆ ಮುಂಚೆ ಒಂದು ಅನೌನ್ಸ್ಮೆಂಟ್ ಏನಂತಂದರೆ, ತುಂಬ ಜನ ಫೋನ್ ಮಾಡಿಬಿಟ್ಟು ಎಸ್ಸೆ ಟಾಪಿಕ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆನಾ, ಒಂದೇ ನಿಮಿಷ. ಓಕೆ, ಸೊ ಎಸ್ಸೆ ಟಾಪಿಕ್ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪ್ರಬಂಧಗಳಲ್ಲಿ ಮಾಡಿ ಅಂತ. ಓಕೆನಾ, ಸೊ ಈಗಿರೋದು ಯಾವುದು ಎಕ್ಸಾಮ್ ನೋಟಿಫಿಕೇಶನ್ ಆಗಿರೋದು PC. ಸೊ PCಗೆ ಏನು ಬೇಕೋ ಅದನ್ನು ಮಾಡೋಣ. ಸೊ ನೆಕ್ಸ್ಟು ಆದಷ್ಟು ಬೇಗ ESI ನೋಟಿಫಿಕೇಶನ್ ಆಗುತ್ತೆ. ESI ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ. ಓಕೆನಾ, ಇದು ಡಬಲ್ ಸ್ಟಾರೇ, ಎಕ್ಸೈಸ್ ಡಿಪಾರ್ಟ್ಮೆಂಟು. ಇನ್ನೊಂದು VAO ಮತ್ತು ಗ್ರೂಪ್ C. ಓಕೆ, ಸೊ ಗ್ರೂಪ್ C. ಸೊ ಇಷ್ಟು ನೋಟಿಫಿಕೇಶನ್ ಆಗೋ ಥರ ಇದೆ, ಈ ಮಂತಲ್ಲಿ ಆಗೋ ಚಾನ್ಸ್ ಇದೆ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಅಥವಾ PSI ಇವೆರಡಲ್ಲಿ ಯಾವುದಾದ್ರೂ ಆಗಲಿ, ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಬೇಗ ಆಗೋ ಚಾನ್ಸ್ ಇದೆ. ಸೊ ಎರಡರಲ್ಲೂ SI ಪೇಪರ್ ಇರ್ತದೆ ಅಲ್ವಾ, ಒಂದು ಪ್ರಬಂಧದ ಪತ್ರಿಕೆ ಇದ್ದೇ ಇರುತ್ತೆ. ಸೊ ಯಾವಾಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಅಥವಾ PSI ನೋಟಿಫಿಕೇಶನ್ ಆಗುತ್ತಲ್ವಾ, ಆವಾಗ ಪ್ರಬಂಧಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಆವಾಗ ಪ್ರಬಂಧಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು ಎಷ್ಟಾಗುತ್ತೆ ಅಷ್ಟು ನೋಡುವ, ಎಷ್ಟು ನ್ಯೂಸಲ್ಲಿರುವಂಥವು ಕೇಳುವಂಥ ಚಾನ್ಸ್ ಇರೋ ಒಂದು 10-15 ಪ್ರಬಂಧಗಳನ್ನು ಡಿಸ್ಕಸ್ ಮಾಡ್ತೀನಿ. ಅಂದರೆ ಪ್ರಬಂಧಗಳು ಸ್ಟ್ರಕ್ಚರ್ ಹೇಗಿರಬೇಕು, ಅದನ್ನು ಬರೆಯೋದು ಹೇಗೆ, ಸೊ ಕಂಪ್ಲೀಟಾಗಿ ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ ಮಾಡೋಣ. ಅದು ಬಟ್ ನೋಟಿಫಿಕೇಶನ್ ಬಂದಮೇಲೆ, ಇವಾಗ ಅದನ್ನು ಮಾಡೋದು ಬೇಡ. ಈಗ ಇರೋದು ನೋಟಿಫಿಕೇಶನ್ ಸದ್ಯಕ್ಕೆ PC ಆಗಿರೋದ್ರಿಂದ PC ಕಡೆಗೆ ಮಾತ್ರ ಫೋಕಸ್ ಮಾಡೋಣ. ಮತ್ತು ಇಲ್ಲಿ ಹೇಳ್ತಿರುವಂಥ ಕರೆಂಟ್ ಅಫೇರ್ಸು ಬರೀ PCಗೆ ಮಾತ್ರ ಸಂಬಂಧಪಡುತ್ತೆ, ಬೇರೆ ಯಾವ ಎಕ್ಸಾಮ್ಗೂ ಆಗಲ್ಲ ಅಂತಲ್ಲ. ಈ ಕರೆಂಟ್ ಅಫೇರ್ಸ್ ನಾನು ಹೇಳ್ತಿದ್ದೀನಲ್ವಾ, ಅದು ಯಾವುದು ಸಂಬಂಧಪಟ್ಟಿದ್ದು ಅಂದರೆ ನಿಮಗೆ PCಗೂ ಅದೇ ಸಾಕು, VAO ಇದಕ್ಕೂ ಅದೇ ಸಾಕು, ಗ್ರೂಪ್ ಸಿಗೂ ಅದೇ ಸಾಕು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ರು ಇದೇ ಆಗುತ್ತೆ. ಓಕೆ, ಸೊ ಎಲ್ಲ ಎಕ್ಸಾಮ್ನು ಗಮನದಲ್ಲಿ ಇಟ್ಕೊಂಡೇ ಇದನ್ನು ಮಾಡ್ತಾ ಇರೋದು, ಬರೀ PCಗೆ ಮಾತ್ರ ಅಂತಲ್ಲ. ನೆಕ್ಸ್ಟ್ VAO ಬಂದರೆ ಅದಕ್ಕೇನು ಬೇರೆ ಮಾಡಲ್ಲ, ಇದೇ ಕರೆಂಟ್ ಅಫೇರ್ಸೇ. ಹಾಗಾಗಿ ನೀವು ವಿಡಿಯೋನೊಂದು 2-3 ಸರಿ ನೋಡಬೇಕಾಗುತ್ತೆ, ನೀಟಾಗಿ ಅರ್ಥ ಆಗಬೇಕು, ಮೆಮೊರಿನಲ್ಲಿ ಉಳಿಬೇಕು ಅಂತಂದರೆ. ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ, PSI ಅಥವಾ ESI RSI ಯಾವುದೇ SI ಇರುವಂಥ ಎಕ್ಸಾಮ್ ನೋಟಿಫಿಕೇಶನ್ ಆದರೆ ಆದ ನಂತರ ಪ್ರಬಂಧಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ಸೊ ಹಾಗೆ SI ಬಗ್ಗೆ ಈಗಲೇ ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ಸೊ ಈಗ PCಗೆ ಸಂಬಂಧಪಟ್ಟಂಗೆ ಮಾಡ್ತಾ ಹೋಗೋಣ. ಸೊ ಇದನ್ನು ಮುಗಿಸೋಣ. ಸೊ ಓಕೆ, ಇದನ್ನು ಕಂಟಿನ್ಯೂ ಮಾಡೋಣ ಇವಾಗ. ಸೊ ಎಲ್ಲಿ ನಿಂತಿದ್ವಿ ನಾವು ಲಾಸ್ಟು, ಒಂದೇ ನಿಮಿಷ ಇದಲ್ವಾ. ಓಕೆ, ಕೇರಳದ ತಾನ್ಯನಾಥನ್ ದೇಶದ ಮೊದಲ ನ್ಯಾಯಾಧೀಶ ಇದು ಆಗಿತ್ತು. ಈಗ ಉಳಿದಿರೋದನ್ನು ಮುಗಿಸ್ಕೊಳ್ಳೋಣ. ಸಬ್ಸ್ಕ್ರೈಬ್ ಆಗದೆ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ಕೊಂಡಿರಿ. ಓಕೆ, ಫಸ್ಟ್ ಕರೆಂಟ್ ಅಫೇರ್ಸ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ವೈಬ್ರೆಂಟ್ ವಿಲೇಜ್ 2.0 ಘೋಷಣೆ. ವೈಬ್ರೆಂಟ್ ವಿಲೇಜ್ ಅನ್ನೋದೊಂದು ಪ್ರೋಗ್ರಾಮ್ ಫ್ರೆಂಡ್ಸ್. ಇದು ವೈಬ್ರೆಂಟ್ ವಿಲೇಜ್ ಅನ್ನೋದೊಂದು ಪ್ರೋಗ್ರಾಮು. ಅದು ಬಂದಿದ್ದು ಯಾವಾಗ 2023 ಬಂದಿದೆ. 2023 ಈಗ ಬಂದಿರೋದಲ್ಲ, ಬಟ್ ಇದರ ಎಕ್ಸ್ಟೆಂಡೆಡ್ ಬಂದಿದೆ. 2.0 ಇವಾಗ ಬಂದಿರೋದು. ಓಕೆನಾ, ವೈಬ್ರೆಂಟ್ ವಿಲೇಜ್ ಅನ್ನೋ ಪ್ರೋಗ್ರಾಮ್ ಇವಾಗ ಬಂದಿದೆ. 2.0 ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಇತ್ತೀಚೆಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಸ್ಸಾಂ ಭೇಟಿಯ ವೇಳೆ ವೈಬ್ರೆಂಟ್ ವಿಲೇಜ್ 2.0ಗೆ ಚಾಲನೆ ನೀಡಿದರು. ಓಕೆನಾ, ಓಕೆ, ವೈಬ್ರೆಂಟ್ ವಿಲೇಜ್ 2.0 ಕಾರ್ಯಕ್ರಮದ ಮೊದಲ ಹಂತ ಫಸ್ಟ್ ಫೇಸ್ 23 ಬಂದಿತ್ತು. 23 ಬಂದಾಗ ಅದ್ರ ಉದ್ದೇಶ ಏನಿತ್ತು ಅಂತ ನೋಡಿ. 23 ಉದ್ದೇಶ ಏನು, ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯಗಳ ಗಡಿ ಹಳ್ಳಿಗಳಲ್ಲಿ ಏನು ಮಾಡಬೇಕು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡಬೇಕು. ಚೈನಾ ದೇಶದ ಗಡಿನಲ್ಲಿ ಬರುವಂಥ ರಾಜ್ಯಗಳು, ಭಾರತದ ರಾಜ್ಯಗಳು, ಎಕ್ಸಾಂಪಲ್ ಯಾವುದು, ಲಡಾಖ್ ಇರಲಿ, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಇವೆಲ್ಲ ಚೈನಾ ಬಾರ್ಡರ್ಗೆ ಇರುವಂಥ ರಾಜ್ಯಗಳು. ಅಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು 2023 ಸ್ಕೀಮ್ನ ಲಾಂಚ್ ಮಾಡಿದ್ರು. ಈಗ ಸ್ಕೀಮು ಎಕ್ಸ್ಪ್ಯಾಂಡ್ ಆಗಿದೆ, 2.0 ಬಂದಿದೆ. ಇದರಲ್ಲಿ ಏನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಪ್ರಸ್ತುತ 2ನೇ ಹಂತದಲ್ಲಿ ಕಾರ್ಯಕ್ರಮವನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಏನು, ಚೀನಾದ ಜೊತೆಗೆ, ಫಸ್ಟ್ ಚೀನಾ ಒಂದೇ ಇತ್ತಲ್ವಾ, ಚೀನಾ ಅಲ್ಲ, ಚೀನಾದ ಜೊತೆಗೆ ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ್, ಭೂತಾನ್ ಹಾಗೂ ಮಯನ್ಮಾರ್, ಅಂದರೆ ಭಾರತ ದೇಶದ ಜೊತೆ ಭೂಗಡಿಯನ್ನು ಹೊಂದಿರೋ ಎಲ್ಲ ದೇಶಗಳಿದೆಯಲ್ಲ, ಎಲ್ಲ ದೇಶಗಳ ಗಡಿ ಜೊತೆನೂ ಕೂಡ ಅಲ್ಲಿ ಬರುವಂಥ ಹಳ್ಳಿಗಳನ್ನು ಡೆವಲಪ್ ಮಾಡುವಂಥ ಒಂದು ಪ್ರೋಗ್ರಾಮ್ ಇದು. ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ, ಸೊ ಪ್ರೋಗ್ರಾಮಲ್ಲಿ ಏನು, ಚೈನಾ ಜೊತೆ ಗಡಿ ಹೊಂದಿರುವಂಥ ಹಳ್ಳಿಗಳನ್ನ ಡೆವಲಪ್ ಮಾಡಬೇಕು ಅಂತ ಇತ್ತು ಫೇಸ್ 1 ಬಂದಾಗ. ಈಗ ಫೇಸ್ 2ನಲ್ಲಿ ಭಾರತ ಗಡಿಗೆ ಹೊಂದಿರುವ ಎಲ್ಲ ದೇಶಗಳನ್ನು ಸೇರಿಸಿ ಅಭಿವೃದ್ಧಿ ಮಾಡ್ತಿದ್ದಾರೆ. ಆ ಒಂದು ಹಳ್ಳಿಗಳು, ಗಡಿನಲ್ಲಿ ಬರುವಂಥ ಹಳ್ಳಿಗಳನ್ನ ಮಾತ್ರ. ಓಕೆನಾ, ಪೂರ್ತಿ ರಾಜ್ಯಗಳಲ್ಲ, ವೆರಿ ಇಂಪಾರ್ಟೆಂಟ್, ಪೂರ್ತಿ ರಾಜ್ಯ ಅಲ್ಲ, ಆ ಗಡಿಯಲ್ಲಿ ಬರುವಂಥ ಹಳ್ಳಿಗಳು, ಬಾರ್ಡರ್ ಪಕ್ಕದಲ್ಲಿ ಬರುವಂಥವು ಅಂತ. ನೆಕ್ಸ್ಟ್ ಏನಿದು, ಒಟ್ಟು 1954 ಹಳ್ಳಿಗಳನ್ನ ಸೇರಿಸ್ಕೊಳ್ಳಲಾಗಿದೆ. ಓಕೆನಾ, ಕೇಂದ್ರಾಡಳಿತ ಪ್ರದೇಶಗಳು ಬರ್ತಾವಲ್ವ, ಎರಡು ಯಾವ್ಯಾವುದು ಬರ್ತವೆ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಲಡಾಖ್ ಮತ್ತು ಇನ್ನೊಂದು ಯಾವುದು, ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ ಇವು ಸೇರ್ಕೋತವೆ.
ನೆಕ್ಸ್ಟ್ ನೋಡಿ, ಈ ಕಾರ್ಯಕ್ರಮಕ್ಕೆ ಒಟ್ಟು 6,800, ನೀವು 6,500 ಕೋಟಿ ಅಂತ ನೆನ್ಬಿಟ್ಕೊಳ್ಳಿ. 6,500 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಪ್ರತಿ ಹಳ್ಳಿಗೆ ಸುಮಾರು 3 ಕೋಟಿ ರು ಹಣವನ್ನು ಖರ್ಚು ಮಾಡಲಾಗುತ್ತದೆ. ಇಷ್ಟು ನೆನ್ಪಿಟ್ಕೊಳ್ಳಿ. ವೈಬ್ರೆಂಟ್ ವಿಲೇಜ್ 2.0 ಚೀನಾ ಜೊತೆಗೆ ಇತರ ರಾಜ್ಯಗಳಲ್ಲಿ ಇರುವಂತಹ ಗಡಿ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮೀನ್ಸ್ ಮೂಲ ಸೌಕರ್ಯಗಳು, ರಸ್ತೆಗಳು, ರೈಲ್ವೆ, ಓಕೆ, ಬಸ್ಸು, ಬಿಲ್ಡಿಂಗ್ಸ್ಗಳು, ಸ್ಕೂಲು, ಕಾಲೇಜು, ಈ ತರ ಮಾಡ್ತಾ ಹೋಗೋದು ಈ ಪ್ರೋಗ್ರಾಮ್ನ ಉದ್ದೇಶ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ದೇಶದ ಮೊದಲ ನೆಟ್ ಝೀರೋ ಹಳ್ಳಿ ನೋಡಿ, ಬೇಲಹಳ್ಳಿ ಅಂತ ಡಿಕ್ಲೇರ್ ಆಗಿದೆ. ಇದು ದೇಶದಲ್ಲಿ ಫಸ್ಟ್ ಟೈಮ್ ಡಿಕ್ಲೇರ್ ಆಗಿದೆ. ನೆಟ್ ಝೀರೋ ವಿಲೇಜ್ ಅಂತ ಮಾಡಿದ್ದಾರೆ. ನೆಟ್ ಝೀರೋ ಇದು ಎಲ್ಲಿ ಬರುತ್ತೆ? ಸೊ ನೋಡಿ, ಮಹಾರಾಷ್ಟ್ರದ ವಿದರ್ಭ ಎಲ್ಲಿದೆಯಪ್ಪ ಮಹಾರಾಷ್ಟ್ರದಲ್ಲಿ ಅಂತಂದ್ರೆ, ಮಹಾರಾಷ್ಟ್ರದ ಪಶ್ಚಿಮ ಭಾಗ, ಏನು ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಕರಾವಳಿ ಇದೆಯಲ್ಲ, ಆ ಕರಾವಳಿಯಿಂದ ಪಶ್ಚಿಮಕ್ಕೆ ಇರೋದೆಲ್ಲ ಏನಂತ ಕರಿತೀವಿ ನಾವು, ಏನು ಮುಂಬೈ ಬರುತ್ತೆ. ತುಂಬಾ ರಿಚ್ ಆಗಿರುವಂತ ಒಂದು ಏರಿಯಾ ಅದು. ಆದ್ರೆ ಈಗ ಅಲ್ಲಿ ಅದರಿಂದ ಪೂರ್ವಕ್ಕೆ ಬಂದ್ರೆ ಅಲ್ಲಿ ವಿದರ್ಭ ರೀಜನ್ ತುಂಬಾ ಬಡ ಪ್ರದೇಶ, ಅದೆಲ್ಲ ಮಳೆ ಆಗೋದಿಲ್ಲ, ಮಳೆ ನೆರಳಿನ ಪ್ರದೇಶದಲ್ಲಿ ಇದೆ, ಮಳೆ ಆಗೋದಿಲ್ಲ. ಓಕೆನಾ? ಸೊ ಅಂತ ಜಾಗದಲ್ಲಿ ಇರುವಂತಹ ಒಂದು ಬಂದಾರ ಅನ್ನೋ ಒಂದು ಜಿಲ್ಲೆ, ಬಂದಾರ ಅನ್ನೋ ಜಿಲ್ಲೆಯಲ್ಲಿರುವಂತಹ ಬೇಲಗ್ರಾಮ ದೇಶದ ಮೊದಲ ನೆಟ್ ಝೀರೋ ಪಂಚಾಯತ್. ನೋಡಿ, ನೆಟ್ ಝೀರೋ ಪಂಚಾಯತ್ ಎಂದು ಘೋಷಣೆ ಮಾಡಲಾಗಿದೆ. ಬೇಲಗ್ರಾಮ ಪಂಚಾಯತಿಯು ಮದುವೆಗಳು ಮತ್ತು ಹಬ್ಬಗಳ ಸಂದರ್ಭದಲ್ಲಿ 90,000 ಮರಗಳನ್ನು ನೆಟ್ಟು ಪೋಷಿಸಿದೆ. ಅಂದ್ರೆ ಇದು ಏನ್ ಮಾಡುತ್ತೆ, ಈ ಬೇಲಗ್ರಾಮ ಮೈನಾರು ಮದುವೆ ನಡೀಲಿ, ಯಾವ್ದಾದ್ರು ಊರಲ್ಲಿ ಮದುವೆ ನಡೀಲಿ ಅಥವಾ ಹಬ್ಬಗಳ ಬರಲಿ, ಮರಗಳನ್ನ ನೆಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ಮದುವೆ ಮಾಡಿದ್ರೆ ನಾವು ಯೂಸಲಿ ಏನ್ ಮಾಡ್ತೀವಿ, ದುಡ್ಡು ಖರ್ಚು ಮಾಡಿ ಎಲ್ಲ ಕಳ್ಕೊತೀವಲ್ವಾ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಮದುವೆ ಸಂದರ್ಭದಲ್ಲಿ ಹಬ್ಬಗಳು, ಊರ ಹಬ್ಬಗಳೆಲ್ಲ ನಡೆಯುವಾಗ ಮರಗಳನ್ನ ನೆಡ್ತಾರೆ. ಸೊ ಅದ್ಭುತವಾದ ಕಲ್ಪನೆ ಇದು. ಸೊ ಸುಮಾರು 90,000ಕ್ಕಿಂತ ಹೆಚ್ಚು. ಎಲ್ಲೆಲ್ಲಿ ನೆಡ್ತಾರೆ ನೋಡಿ, ಮನೆಗಳು, ಅಂಗನವಾಡಿ, ಪಂಚಾಯತ್ ಬಿಲ್ಡಿಂಗು, ಸೌರ ಫಲಕಗಳನ್ನ ಅಳವಡಿಸೋದು, ಓಕೆ, ಶುದ್ಧ ಶಕ್ತಿಯನ್ನು ಉತ್ಪಾದಿಸೋದು. ಸೊ ಇದನ್ನೆಲ್ಲ ಮಾಡ್ತಿದ್ದಾರೆ. ಬೇಲ ಪಂಚಾಯತ್ನ ಪರಿಸರ ಸ್ನೇಹಿ ವಿಧಾನಗಳನ್ನು ಗುರುತಿಸಿದ ಮಹಾರಾಷ್ಟ್ರ ರಾಜ್ಯವು 2024 ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರವನ್ನು ಕೂಡ ನೀಡಿತು. ಅದು ಬಿಟ್ಟರೆ ನೆಟ್ ಝೀರೋ ಅಂದ್ರೆ ಏನಂತ ತಿಳ್ಕೊಳ್ಳಿ. COP 26 ಯಾವಾಗ ನಡೀತು ಹೇಳಿ? COP 26 2021. ಸೊ ಇಲ್ಲಿ ಭಾರತ ಪ್ರಧಾನಮಂತ್ರಿಗಳು ಪಂಚಾಮೃತ ಅಂತ ಘೋಷಣೆ ಮಾಡಿದ್ದಾರೆ. ಪಂಚಾಮೃತ ಅಂತ ಇದರಲ್ಲಿ 5 ಗುರಿಗಳನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದರಲ್ಲಿ ಒಂದು ನೆಟ್ ಝೀರೋ ಅಂದ್ರೆ ನೋಡಿ, ಉದಾಹರಣೆ, ಒಂದು ದೇಶ ಒಂದು ವರ್ಷದಲ್ಲಿ ಎಷ್ಟು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಸೂಸುತ್ತೋ ಅಷ್ಟು ಪ್ರಮಾಣದ ಕಾರ್ಬನ್ ಅಬ್ಸರ್ವ್ ಮಾಡೋ ಕೆಪಾಸಿಟಿಯನ್ನು ಜಾಸ್ತಿ ಮಾಡೋದು. ನೆಟ್ ಝೀರೋ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ನೇ ಮಾಡಬಾರ್ದು ಅಂತಲ್ಲ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಅದು ನ್ಯಾಚುರಲ್ ಆಗಿನೇ ಇದೆ. ಈ ಮ್ಯಾನ್ ಮೇಡ್ ಜಾಸ್ತಿ ಆಗಿದೆ. ನಾವು ಎಷ್ಟು ರಿಲೀಸ್ ಮಾಡ್ತೀವೋ ಅಷ್ಟನ್ನು ಅಟ್ಮಾಸ್ಫಿಯರ್ ಬಿಡದೆ ಅಬ್ಸರ್ವ್ ಮಾಡುವಷ್ಟು ಕಾರ್ಬನ್ ಸಿಂಕ್ಗಳನ್ನ ಜಾಸ್ತಿ ಮಾಡೋದು ಅಂತ. ಕಾರ್ಬನ್ ಸಿಂಕ್ ಅಂದ್ರೆ ಫಾರೆಸ್ಟ್. ಇದನ್ನ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಫಾರೆಸ್ಟ್ ಫೋಟೋಸಿಂಥೆಸಿಸ್ಗೋಸ್ಕರ ಸೊ ರಿಲೀಸ್ ಆಗಿರೋ ಎಲ್ಲಾ ಕಾರ್ಬನ್ ಅಬ್ಸರ್ವ್ ಮಾಡೋದ್ರಿಂದ ಅಟ್ಮಾಸ್ಫಿಯರ್ ಅದು ಝೀರೋ ಆಗುತ್ತೆ. ಅದನ್ನ ನಿವ್ವಳ ಶೂನ್ಯ ಅಂತ ಕರೆಯೋದು, ನೆಟ್ ಝೀರೋ. ಇದನ್ನ ಎಲ್ಲಿ ಟಾರ್ಗೆಟ್ ಇಟ್ಕೊಂಡಿರೋದು ಹೇಳಿ? 1970 ಭಾರತವನ್ನು ನೆಟ್ ಝೀರೋ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆ ಗುರಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಸೊ ದೇಶದ ಮೊದಲ ನೆಟ್ ಝೀರೋ ಹಳ್ಳಿ ಯಾವುದು? ಬೇಲಹಳ್ಳಿ. ನೆನ್ಪಿಟ್ಕೊಳ್ಳಿ, ಬೇಲಹಳ್ಳಿ ಮಹಾರಾಷ್ಟ್ರದ ಯಾವ ಜಿಲ್ಲೆ? ಬಂದಾರ ಜಿಲ್ಲೆನಲ್ಲಿದೆ. ನೆಕ್ಸ್ಟ್ ಒಂದು ಸಂಕಲ್ಪ ಯೋಜನೆ ಕುರಿತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಟೀಕೆ ಮಾಡಿದೆ. ಇಲ್ಲಿ ನೋಡಿ, ಸಂಕಲ್ಪ ಯೋಜನೆ ಅನ್ನೋದು ಸ್ವಲ್ಪ ಹಳೆಯದೇ, 2017 ಬಂದಿರೋದು. ಬಟ್ ಇಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಇದೆ, ಯಾವ್ದು ನ್ಯೂಸ್ ಅಲ್ಲಿ ಇದೆ? ಪಬ್ಲಿಕ್ ಅಕೌಂಟ್ ಕಮಿಟಿ ನ್ಯೂಸ್ ಅಲ್ಲಿ ಇದೆ. ಸೊ ಪೊಲಿಟಿ ಸಬ್ಜೆಕ್ಟ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಂಕಲ್ಪ ಯೋಜನೆ ಯಾವಾಗ ಬಂದಪ್ಪ ನೋಡಿ, ಇಲ್ಲಿ ಸಂಕಲ್ಪ ಯೋಜನೆ ಬಂದಿದೆ 2017. ಓಕೆನಾ? ಏನಕ್ಕೆ ಸಂಬಂಧಪಟ್ಟಿದ್ದು? ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಿರೋದು. ಕೌಶಲ್ಯಾಭಿವೃದ್ಧಿಗೆ, ಕೈಗಾರಿಕಾ ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿರುವ ಕೌಶಲ್ಯವನ್ನು ಯುವ ಜನತೆಗೆ ಒದಗಿಸುವುದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಏನು ಡಿಮ್ಯಾಂಡ್ ಇದೆ ಸ್ಕಿಲ್, ಅದನ್ನ ಯುವ ಜನತೆಗೆ ಕೊಡೋದು ಅಂತ. ಇದು ಹಳೆ ಸ್ಕೀಮು, 2017 ಬಂದಿದೆ. ನಿಮ್ಗೆ ಡೈರೆಕ್ಟ್ ಆಗಿ ಇದು ಹಳೇದಾಗಿರೋದನ್ನ ಡೈರೆಕ್ಟ್ ಆಗಿ ಕೇಳ್ಬೋದು ಅಷ್ಟೇ, ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಸಂಕಲ್ಪ ಸ್ಕೀಮ್ ಏನಕ್ಕೆ ಸಂಬಂಧಪಟ್ಟಿದೆ? ಕೌಶಲ್ಯ ಅಭಿವೃದ್ಧಿಗೆ. ಮಾರ್ಕೆಟ್ ಅಲ್ಲಿ ಏನು ಡಿಮ್ಯಾಂಡ್ ಇದೆ ಆ ಸ್ಕಿಲ್ ಡೆವಲಪ್ ಮಾಡೋದು. ಬಟ್ ವೆರಿ ಇಂಪಾರ್ಟೆಂಟ್ ಏನಿಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ. ಪಬ್ಲಿಕ್ ಅಕೌಂಟ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದ್ರ ಬಗ್ಗೆ ನೋಡೋಣ. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತಂದ್ರೆ, ಪಬ್ಲಿಕ್ ಅಕೌಂಟ್ ಕಮಿಟಿ ಬಂದಿದ್ದು 1921. ವೆರಿ ಇಂಪಾರ್ಟೆಂಟ್, ಬ್ರಿಟಿಷರ ಕಾಲದಲ್ಲಿ ಬಂದಿದೆ. ಯಾವ್ದ್ರ ಮೂಲಕ? ಮಾಂಟೆಕೋ ಚೆಸ್ಫೋರ್ಡ್ ಸುಧಾರಣೆಗಳು ಅಂತ ಬರ್ತಲ್ವಾ 1919 ಎಲ್ಲ ಬರ್ತಲ್ವಾ. ಸೊ ಅಲ್ಲಿ ಬಂದಾಗ ಏನಾಗುತ್ತೆ, ಅದು ಜಾರಿಗೆ ಬಂದಿದ್ದು, ಅದು ಆಕ್ಚುಲಿ ಆಕ್ಟ್ ಇಂಡಿಯಾ ಭಾರತ ಸರ್ಕಾರ ಕಾಯ್ದೆ ಅಂತಾನೆ ಕರೀತಾರೆ. ಅದು ಜಾರಿಗೆ ಬಂದಿದ್ದು 1921. ಅದು 1919 ಆದ್ರೂ ಸಹ 1919 ಆದ್ರೂ ಜಾರಿಗೆ ಬಂದಿದ್ದು 1921. ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅಲ್ಲಿಂದನೂ ಇದೆ. ಅಂದ್ರೆ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ಇಲ್ಲಿ ನೋಡಿ, 2021ಕ್ಕೆ 100 ವರ್ಷ ದಾಟಿದೆ ಇದು. ಸೊ ಹಂಗಾಗಿ ಇಂಪಾರ್ಟೆಂಟ್ ಇದೆ. ಸೊ ಉದ್ದೇಶ ಏನು? ಇದ್ರ ಉದ್ದೇಶ ನೋಡಿ, ಇದೇನು ಕೆಲಸ ಮಾಡುತ್ತೆ ನೋಡಿ. ಭಾರತ ಸರ್ಕಾರದ ಆದಾಯ ಅಂತಂದ್ರೆ ಏನು? ರೆವಿನ್ಯೂ ಅಲ್ವಾ? ರೆವಿನ್ಯೂ ಮತ್ತು ವೆಚ್ಚಗಳು. ವೆಚ್ಚ ಅಂದ್ರೆ ಎಕ್ಸ್ಪೆಂಡಿಚರ್ ಅಲ್ವಾ?
ಸೊ ಆದಾಯ ಮತ್ತು ಎಕ್ಸ್ಪೆಂಡಿಚರ್ ಇದನ್ನ ಏನ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು, ಮಾನಿಟರ್ ಮಾಡೋದು. ಅಂದ್ರೆ ಆದಾಯ ಬರ್ತಾ ಇರೋದೆಲ್ಲ ಕರೆಕ್ಟಾಗಿ ಲೆಕ್ಕ ಕೊಡ್ತಾ ಇದೆಯಾ ಸರ್ಕಾರ, ಅಥವಾ ಖರ್ಚು ಮಾಡ್ತಾ ಇರೋದಕ್ಕೆಲ್ಲ ಕರೆಕ್ಟಾಗಿ ಲೆಕ್ಕ ಇದೆಯಾ, ಅಥವಾ ಸ್ವಂತಕ್ಕೆ ಬಳಸ್ಕೊತಿದಾರಾ, ಇದನ್ನೆಲ್ಲ ಮೇಲ್ವಿಚಾರಣೆ ಮಾಡುತ್ತೆ. ಓಕೆನಾ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ವಾ ಜನರ ದುಡ್ಡು, ಆ ಒಂದು ಮೇಲ್ವಿಚಾರಣೆ ಮಾಡೋಕ್ಕೆ ಇರುವಂತ ಒಂದು ಕಮಿಟಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ಬಾಡಿ ಇದು. ನೆಕ್ಸ್ಟ್, ಈ ಸಮಿತಿಯನ್ನು ಪ್ರತಿ ವರ್ಷ ರಚಿಸಲಾಗುತ್ತದೆ. ಅಂದ್ರೆ ಇದು ಪರ್ಮನೆಂಟ್ ಬಾಡಿ ಅಲ್ಲ, ಅಂದ್ರೆ ಪ್ರತಿ ವರ್ಷ ಇದನ್ನ ರಚನೆ ಮಾಡಲೇಬೇಕಾಗತ್ತೆ. ಯಾರು ಮಾಡೋದು ನೋಡಿ, ಯಾರು ಮಾಡೋದು ಅಂತ ಸ್ಪೀಕರ್ ಆಕ್ಚುಲಿ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಗರಿಷ್ಠ 22 ಸದಸ್ಯರನ್ನ ಹೊಂದಿರುತ್ತೆ. ಸೊ ಮ್ಯಾಕ್ಸಿಮಮ್ ಇದ್ರಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕು, 22 ಜನ ಸದಸ್ಯರು ಇರಬೇಕು. ಯಾರ್ಯಾರವರು ಅಂತಂದ್ರೆ 22 ಜನ ಸದಸ್ಯರಲ್ಲಿ ನೋಡಿ, ಇಲ್ಲಿ 15 ಸದಸ್ಯರು ಲೋಕಸಭೆಯಿಂದ. ಓಕೆ, ಸೊ ಎಷ್ಟಪ್ಪ, 15 ಸದಸ್ಯರು ಎಲ್ಲಿಂದ ಬರ್ತಾರೆ, ಲೋಕಸಭೆಯಿಂದ ಬರ್ತಾರೆ, ಲೋವರ್ ಹೌಸ್ ಇಂದ. ಇನ್ನ ಉಳಿದಂತ 7 ಜನ ಸದಸ್ಯರು ಏನಿರ್ತಾರಲ್ವಾ, ಇಲ್ಲಿ ನೋಡಿ, ಹಾಗೂ 7 ಸದಸ್ಯರು ರಾಜ್ಯಸಭೆಯಿಂದ, 7 ಸದಸ್ಯರು ಇಲ್ಲಿಂದ ರಾಜ್ಯಸಭೆಯಿಂದ ಬರ್ತಾರೆ. ಟೋಟಲ್ ಎಷ್ಟಾಯ್ತು, 22 ಆಯ್ತು. ಮ್ಯಾಕ್ಸಿಮಮ್ 22 ಇರಬೇಕು. ಸೊ ಅದ್ರಲ್ಲಿ 15 ಜನ ಲೋಕಸಭೆಯಿಂದ ಬರಬೇಕು, 7 ಜನ ರಾಜ್ಯಸಭೆಯಿಂದ ಬರಬೇಕು. ನೆಕ್ಸ್ಟ್ ನೋಡಿ, 22 ಸದಸ್ಯರನ್ನು ಏಕಮತ ವರ್ಗಾವಣೆ ಪದ್ಧತಿ ಮೂಲಕ ಪ್ರತಿ ವರ್ಷ ಚುನಾಯಿಸಲಾಗುತ್ತದೆ. ಎಲೆಕ್ಷನ್ ನಡೆಯುತ್ತೆ ಇವ್ರಿಗೆ. ಬಟ್ ಯಾವ ಟೈಪ್ ಎಲೆಕ್ಷನ್ ಅಂತ ನೋಡಿ, ಇದು ಏಕಮತ ವರ್ಗಾವಣೆ ಪ್ರಮಾಣಾನುಗುಣ ಪದ್ಧತಿ ಅಂತ ಕರೀತಾರೆ. ಓಕೆನಾ. ಸೊ ಫಸ್ಟ್ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳಿ, ಹೇಳ್ತೀನಿ ನೋಡಿ. ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನ. ಕೇಳಿದ್ರಾ, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್? ಯಾರಿಗಾದ್ರೂ ಎಲೆಕ್ಷನ್ ನಡೀತಾ ಇದರಲ್ಲಿ ಇಂಡಿಯಾದಲ್ಲಿ? ನೋಡಿ, 2 ಟೈಪ್ ಎಲೆಕ್ಷನ್ ಇರೋದು ಇಂಡಿಯಾದಲ್ಲಿ. ಒಂದು ಇಲ್ಲಿ ಹೇಳ್ತಾ ಇರೋದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್, ಅಥವಾ ವೋಟ್ ಸಿಸ್ಟಮ್. ಓಕೆನಾ, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಂತ ಕನ್ನಡದಲ್ಲಿ, ಇದು ಏಕಮತ ವರ್ಗಾವಣೆ ಪದ್ಧತಿ, ಏಕಮತ ವರ್ಗಾವಣಾ ಪದ್ಧತಿ ಅಂತ. ಅದೇಗಿದೆ ಅಂತ ಹೇಳ್ತೇನೆ ನೋಡಿ. ಇವಾಗ ಇಂಡಿಯಾದಲ್ಲಿ ಹೇಳ್ತೀರಾ, ಯಾರ್ಯಾರಿಗೆ ಈ ಮೆಥಡ್ನ ಯೂಸ್ ಮಾಡಿ ಎಲೆಕ್ಷನ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಂಡಿಯಾದಲ್ಲಿ ಇದೇ ನಿಮಗೆ ಕ್ವಶನ್ ಈ ವಿಡಿಯೋದಲ್ಲಿ. ಇಂಡಿಯಾದಲ್ಲಿ 2 ತರ ಸಿಸ್ಟಮ್ ಇದೆ. ಅದರಲ್ಲಿ ಇದು ಕೂಡ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಇದೆ. ಈ ಮೂಲಕ ಯಾರ್ಯಾರನ್ನ ಚುನಾಯಿಸಲಾಗುತ್ತೆ, ಈ ಸಿಸ್ಟಮ್ನ ಯಾವ್ಯಾವ ಚುನಾವಣೆಯಲ್ಲಿ ಬಳಸಲಾಗುತ್ತೆ ಅಂತ ಯಾರಾದ್ರೂ ಕಮೆಂಟ್ ಮಾಡಿ ತಿಳಿಸಿ ನೋಡುವ, ನಿಮಗೆ ಗೊತ್ತಿದ್ರೆ. ನೋಡಿ, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂದ್ರೆ ಯೂಶಲಿ ನಾವೇನ್ ಮಾಡ್ತೀವಿ, MP ಅಥವಾ MLA ಎಲೆಕ್ಷನ್ಗಳಲ್ಲಿ ನಾವು ವೋಟ್ ಮಾಡೋಕೆ ಏನ್ ಮಾಡ್ತೀವಿ, ಎಷ್ಟು ಜನ ಆದ್ರೂ ನಿಂತ್ಕೊಳ್ಳಿ, ನಾವು ಮಾಡೋದೆಷ್ಟು ಒಂದೇ ವೋಟ್ ಅಲ್ವಾ, ಒಂದೇ ವೋಟ್. ಅವ್ರು 20 ಜನ ನಿಂತ್ಕೊಳ್ಳಿ, 5 ಜನ ನಿಂತ್ಕೊಳ್ಳಿ, ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡ್ತೀವಿ, 1 ವೋಟ್ ಹಾಕಿ ಬರ್ತೀವಿ. ಆದ್ರೆ ಎಕ್ಸಾಂಪಲ್ ನೋಡಿ, ಈಗ ರಾಷ್ಟ್ರಪತಿ ಚುನಾವಣೆ ಅಂತ ಅನ್ಕೊಳ್ಳಿ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಇದೇ ಮೆಥಡ್ ಯೂಸ್ ಮಾಡೋದು, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ. ಇಲ್ಲಿ ಹೆಂಗಾಗುತ್ತೆ ನೋಡಿ, ಯೂಸಲಿ ಒಂದು 3-4 ಜನ ನಿಂತ್ಕೋತಾರೆ ಎಲೆಕ್ಷನ್ಗೆ, ರಾಷ್ಟ್ರಪತಿ ಎಲೆಕ್ಷನ್ಗೆ. ಆಡಳಿತ ಪಕ್ಷದಿಂದ ಒಬ್ರು, ವಿರೋಧ ಪಕ್ಷದಿಂದ ಒಬ್ರು, ಇನ್ನೊಂದು 2-3 ಜನ ಯೂಸಲಿ ಇರ್ತಾರೆ. ಒಂದು 5 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, 5 ಜನ ಮೆಂಬರ್ಸ್ ಇದ್ದಾರೆ. ಸೊ ಏನಂತ ಕರೆಯೋಣ, ಅವ್ರು ABCDE 5 ಜನ ನಿಂತಿದ್ದಾರೆ. ಸೊ ಈಗ ನಾನು ವೋಟ್ ಮಾಡಬೇಕು. ವೋಟ್ ಯಾರು ಜನರು ಮಾಡಂಗಿಲ್ಲ, ಇದು ಇಂಡೈರೆಕ್ಟ್ ಎಲೆಕ್ಷನ್ ಅಲ್ವಾ, MP MLAಗಳು ಮಾಡ್ತಾರೆ. ಈಗ ನಾನು ವೋಟ್ ಮಾಡ್ಬೇಕು, ನಾನೊಬ್ಬ MP. ಈ 5 ಜನದಲ್ಲಿ ಯಾರು ನನಗೆ ತುಂಬಾ ಫೇವ್ರೇಟ್ ಅಂತ ನೋಡ್ತೀನಿ. ತುಂಬಾ ಫೇವ್ರೇಟ್ ಯಾರಪ್ಪ, ನನಗೆ C ತುಂಬಾ ಫೇವ್ರೇಟ್, ಇವ್ರಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ಫಸ್ಟ್ ಮೊದಲ ಆದ್ಯತೆ ನನಗೆ ಇವರು, 2ನೇ ಆದ್ಯತೆನ ಇವ್ರು ಕೊಡ್ತೀನಿ. ಒಂದ್ ವೇಳೆ C ಆಗ್ಲಿಲ್ಲ ಅಂದ್ರೆ B ಏನಾದ್ರೂ ಆಗ್ಲಿ ಅಂತ. 3ನೇ ಆದ್ಯತೆ ಯಾರು ನನಗೆ, ಅವರು ಆಗ್ಲಿಲ್ಲ ಅಂದ್ರೆ 3ನೇ ಆದ್ಯತೆ E, 4ನೇ ಆದ್ಯತೆ D, 5ನೇ ಆದ್ಯತೆ ನನಗೆ B. ಈ ತರ ನಾನು ಮಾಡ್ತೀನಿ. ಇನ್ನೊಬ್ಬ MP ಬರ್ತಾನೆ, ಅವನಿಗೇನೋ ಫಸ್ಟ್ 5 ಜನಲ್ಲಿ ಇವನೇ ಆಗ್ಬೇಕು ಅಂತ ಅವನಿಗೆ. ಓಕೆ, ಇವನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾನೆ ಅವನು, ಇವನ್ಗೆ ಸೆಕೆಂಡ್ ಪ್ರಿಯಾರಿಟಿ ಕೊಡ್ತಾನೆ, ಇವನ್ಗೆ 3rd ಕೊಡ್ತಾನೆ, ಇವನ್ಗೆ 4th, ಇವನ್ಗೆ 5th, ಈ ತರ ಕೊಡ್ತಾನೆ. ಇನ್ನೊಬ್ಬ ಯಾರೋ ಬರ್ತಾನೆ, ಇನ್ನೊಬ್ಬ ಬಂದವನು ನನಗೆ ಇವನೇ ಫಸ್ಟ್ ಆಗ್ಬೇಕು, ಇವನೇ ನಂಗೆ ತುಂಬಾ ಮುಖ್ಯ, ಇವನೇ ಆಗ್ಲಿ. ನೆಕ್ಸ್ಟ್ ಇವನ್ ಸೆಕೆಂಡ್ ಆಗ್ಲಿ, ಇವನ್ 3rd ಆಗ್ಲಿ. ಸೊ ಈ ತರ ನೋಡಿ, ಈ ತರ ಪ್ರತಿಯೊಬ್ರು ಎಷ್ಟು ಜನ ನಿಂತಿರ್ತಾರೋ, ಕಂಟೆಸ್ಟ್ ಮಾಡ್ತಾ ಇರ್ತಾರೋ ಎಲೆಕ್ಷನ್ಗೆ, ರಾಷ್ಟ್ರಪತಿ ಎಲೆಕ್ಷನ್ಗೆ, ಅವ್ರೆಲ್ಲರಿಗೂ ವೋಟ್ ಮಾಡಬೇಕು. ಬಟ್ ಪ್ರಿಯಾರಿಟಿ ವೈಸ್ ಮಾಡ್ಬೇಕಾಗತ್ತೆ. ಈ ಕೌಂಟ್ ಹೆಂಗ್ ಮಾಡ್ತಾರೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಅಂತಂದ್ರೆ, ಈ ಫಸ್ಟ್ ಪ್ರಿಯಾರಿಟಿ ವೋಟ್ ಇದೆಯಲ್ಲ, ಇದು ಜಾಸ್ತಿ ಯಾರಿಗೆ ಬಂದಿದೆ ಅಂತ ನೋಡ್ತಾರೆ. ಅಂದ್ರೆ ಈ ಫಸ್ಟ್ ಪ್ರಿಯಾರಿಟಿ ವೋಟ್ ಅಂದ್ರೆ ಈ ಮೊದಲನೇದ್ರಲ್ಲಿ ಫಸ್ಟ್ ಪ್ರಿಯಾರಿಟಿ ವೋಟ್, ನನಗೆ ಇವನೇ ಫಸ್ಟ್ ಅಂತ ಹಾಕಿದಲ್ವಾ, ಈ ಫಸ್ಟ್ ಪ್ರಿಯಾರಿಟಿ ವೋಟ್ಗಳು ಜಾಸ್ತಿ ಯಾರಿಗೆ ಬಂದಿದೆ ಅಂತ ಚೆಕ್ ಮಾಡ್ತಾರೆ ಫಸ್ಟ್. ಓಕೆನಾ, ಅದನ್ನ ಚೆಕ್ ಮಾಡಿ ಅವಾಗ ಎಷ್ಟು ಬರ್ಬೇಕು ಹೇಳಿ, ಇದು ಮೋರ್ ದೆನ್ 50 ಬರಬೇಕು. ಮೋರ್ ದೆನ್ 50% ವೋಟ್ಗಳು ಯಾವ ವ್ಯಕ್ತಿ ಪಡ್ಕೋತಾರೋ ಆ ವ್ಯಕ್ತಿನ ರಾಷ್ಟ್ರಪತಿ ಡಿಕ್ಲೇರ್ ಮಾಡ್ತಾರೆ. ಒಂದ್ ವೇಳೆ ಫಸ್ಟ್ ಕೌಂಟ್ ಮಾಡಿದಾಗ 50% ಮಾರ್ಕ್ನ ಯಾರು ಕ್ರಾಸ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ಆಗ ಸೆಕೆಂಡ್ ಪ್ರಿಯಾರಿಟಿ ವೋಟ್ಗಳು, ಇವನಾಗಿಲ್ಲ ಅಂದ್ರೆ ಇವನಾಗ್ಲಿ ಅಂತ ಆಗಿರುತ್ತಲ್ವಾ, ಸೆಕೆಂಡ್ ಪ್ರಿಯಾರಿಟಿ ವೋಟ್ಗಳನ್ನ ಕೌಂಟ್ ಮಾಡ್ತಾರೆ. ಯೂಸಲಿ ಫಸ್ಟ್ ಕೌಂಟ್ ಮಾಡಿದಾಗಲೇ ಫಸ್ಟ್ ಪ್ರಿಯಾರಿಟಿನಲ್ಲಿ ಸೆಲೆಕ್ಟ್ ಆಗಿಬಿಡ್ತಾರೆ ಯಾರು ಎಲೆಕ್ಷನ್ ಅಲ್ಲಿ ವಿನ್ ಆಗಿದ್ದಾರೆ ಅಂತ, 50% ಕ್ರಾಸ್ ಮಾಡ್ತಾರೆ. ಯಾಕೆ ಅಂದ್ರೆ ಯೂಸಲಿ ಏನಾಗುತ್ತೆ, ಆಡಳಿತ ಪಕ್ಷ ಯಾರನ್ನ ಎಲೆಕ್ಷನ್ಗೆ ನಿಲ್ಸಿರುತ್ತೋ ಅವರೇ ಗೆಲ್ಲೋದಲ್ವಾ, ಯಾಕೆಂದ್ರೆ ಅವರಿಗೆ ಮೆಜಾರಿಟಿ ಜಾಸ್ತಿ ಇರುತ್ತೆ. ಸೊ ಈ ತರ ನಡೆಯೋದು ಎಲೆಕ್ಷನ್. ಇದನ್ನೇ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಕರೀತಾರೆ. ಇದೇ ತರ ರಾಷ್ಟ್ರಪತಿ ಬಿಟ್ಟರೆ ಇನ್ನ ಯಾರ್ಯಾರು ನಡೆಯುತ್ತೆ ಈ ತರ ಎಲೆಕ್ಷನ್ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್ ಇದು. ಓಕೆ,
ಇಲ್ಲಿಗೆ ಬನ್ನಿ. ಏಕಮತ ವರ್ಗಾವಣೆ ಪದ್ಧತಿ ಮೂಲಕ ಪ್ರತಿ ವರ್ಷ ಇದನ್ನು ಚುನಾಯಿಸಲಾಗುತ್ತೆ. ಇವರ ಅಧಿಕಾರಾವಧಿ ಎಷ್ಟು ಪ್ರತಿ ವರ್ಷ ಬರ್ತಿದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗಬೇಕು 1 ವರ್ಷ ಇದೆ ಅಂತ. ಇದಕ್ಕೆ ಅಧ್ಯಕ್ಷ ಯಾರಾಗಿರ್ತಾರೆ? ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಯಾರಪ್ಪ ಚೇರ್ಮನ್ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಅಂತಂದ್ರೆ ನೋಡಿ 1967ರವರೆಗೂ ಆಡಳಿತ ಪಕ್ಷದಿಂದನೇ ಒಬ್ರು ಬರ್ತಾ ಇದ್ರು. ಬಟ್ 1967ರಲ್ಲಿ ನೋಡಿ 67ರಲ್ಲಿ ಏನಾಗುತ್ತೆ, ಅಲ್ಲಿಂದ ಏನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಇದೇನಂತ ಕರೀತಾರೆ, ಲೀಡರ್ ಆಫ್ ಅಪೋಸಿಷನ್ ಅಂತ ಕರೀತಾರಲ್ವಾ. ಈ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಯಾವುದಕ್ಕೆ? ಪಬ್ಲಿಕ್ ಅಕೌಂಟ್ ಕಮಿಟಿಗೆ. ಸಮಿತಿಯನ್ನು ನೇಮಕ ಮಾಡುವವರು ಯಾರು? ಸಮಿತಿಯನ್ನು ಯಾರಪ್ಪ ಮಾಡಬೇಕು? ಲೋಕಸಭೆಯವರು, ರಾಜ್ಯಸಭೆಯವರು. ಸೊ ಲೋಕಸಭಾ ಸ್ಪೀಕರ್ ನೆನ್ಬಿಟ್ಕೊಳ್ಳಿ, ಲೋಕಸಭೆಯ ಸ್ಪೀಕರೇ ಈ ಸಮಿತಿನ ನೇಮಕ ಮಾಡಬೇಕು. ಓಕೆನಾ? ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪಬ್ಲಿಕ್ ಅಕೌಂಟ್ ಕಮಿಟಿ ಪೊಲಿಟಿ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಭಾರತ ಮತ್ತು ಜಪಾನ್ ಸೇನೆಗಳ ನಡುವೆ ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ. ನೋಡಿ ಇದು ಎಕ್ಸರ್ಸೈಸ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಈ PC ಎಕ್ಸಾಮ್ ಅಥವಾ ಯಾವುದೇ C ಗ್ರೂಪ್ ಎಕ್ಸಾಮ್ಗಳು D ಗ್ರೂಪ್ ಎಕ್ಸಾಮ್ ಇದೆಯಲ್ಲ, ಫಿಕ್ಸ್ ಕ್ವಶನ್ ಇರ್ತದೆ. ಎಕ್ಸರ್ಸೈಸ್ ಬಗ್ಗೆ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಓದ್ಕೋಬೇಕಿಲ್ಲಿ. ಧರ್ಮ ಗಾರ್ಡಿಯನ್ ನೋಡಿ, ಭಾರತದಲ್ಲಿ ಬೌದ್ಧಿಸಮ್ ಇತ್ತಲ್ವಾ, ಬುದ್ಧಿಸಮ್ ಧರ್ಮ ಜಪಾನ್ಗೂ ಕೂಡ ಸ್ಪ್ರೆಡ್ ಆಗಿದೆ. ಸೊ ಇಲ್ಲಿದ್ದಂಥ ಧರ್ಮ ಇಲ್ಲಿಗೂ ಹೋಗಿದೆ. ಸೊ ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಭಾರತ ಮತ್ತು ಜಪಾನ್ ಸೇನೆಗಳ ನಡುವಿನ ವಾರ್ಷಿಕ ಮಿಲಿಟರಿ ವ್ಯಾಯಾಮ ಆಗಿದೆ. ಓಕೆ, ಭೂಸೇನೆ ಮತ್ತೆ ಜಪಾನ್ನ ಭೂಸೇನೆ ಇಲ್ಲಿ ಮಾಡಿದೆ. ನೋಡಿ ಅದ್ರ ಬಗ್ಗೆ ನಡೆದ ಸ್ಥಳ ಇಲ್ಲಪ್ಪ ನಡೀತು. ಡೈರೆಕ್ಟ್ ಕ್ವಶನ್. ಚೌಬಾಟಿಯಾ ಅನ್ನೋ ಪ್ಲೇಸ್ ಅಲ್ಲಿ ನಡೆದಿದೆ. ಚೌಬಾಟಿಯಾ ಎಲ್ಲಿದೆ ಪ್ಲೇಸು? ಉತ್ತರಾಖಂಡ್, UK ನಲ್ಲಿ ಬರುತ್ತೆ. ಎಷ್ಟನೇದು? 7ನೇ ಆವೃತ್ತಿ. ನೋಡಿ 7ನೇ ಆವೃತ್ತಿ. ಪ್ರತಿ ದೇಶದಿಂದ ಅವ್ರ ಕಡೆಯಿಂದ 120 ಸೈನಿಕರು, ನಮ್ಮ ಕಡೆಯಿಂದ 120 ಸೈನಿಕರು ಹೋಗಿ ಎಕ್ಸರ್ಸೈಸ್ ಮಾಡಿರ್ತಾರೆ. ಅಂದ್ರೆ ಪ್ರಾಕ್ಟೀಸ್, ಯುದ್ಧಾಭ್ಯಾಸ ಅಂತ. ಯುದ್ಧ ಬಂದ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತಾ? ಯುದ್ಧಗಳು ಹೇಗೆ ನಡೀತವೆ, ಕಾಂಬ್ಯಾಟ್ ಮಾಡೋದು ಹೇಗೆ, ವೆಪನ್ಗಳನ್ನ ಯೂಸ್ ಮಾಡೋದು ಹೇಗೆ, ಅದನ್ನೆಲ್ಲ ಇಂಟಿಗ್ರೇಟ್ ಮಾಡೋದು ಹೇಗೆ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕಲ್ಲ. ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡೋದ್ರೆ ಏನಾಗುತ್ತೆ, ಕೈಕಾಲು ಕಟ್ ಮಾಡಿ ಕಳಿಸ್ತಾರೆ ಅಷ್ಟೇ. ಅದಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಎಕ್ಸಾಮ್ ಬರೋದಕ್ಕೆ, ನೋಟಿಫಿಕೇಶನ್ ಆಗೋದಕ್ಕಿಂತ ಮುಂಚೆನೇ ನೀವು ಓದ್ಕೊಂಡಿರ್ಬೇಕು. ಈಗ ನೋಡಿ ಏನಾಗ್ಬಿಟ್ಟಿದೆ, ಎಕ್ಸಾಮ್ ನೋಟಿಫಿಕೇಶನ್ ಆಗೋದಕ್ಕೆ ಮುಂಚೆ PC ಎಲ್ಲರೂ ಸಾರ್ ಎಕ್ಸಾಮ್ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಎಕ್ಸಾಮ್ ಬಂದ್ಬಿಟ್ಟಿದೆ, ಈಗ ಫೋನ್ ಮಾಡ್ಬಿಟ್ಟು ಸಾರ್ ಎಕ್ಸಾಮ್ ಬಂದ್ಬಿಡ್ತು ಅಂತ ಅಳ್ತಿದ್ದಾರೆ. ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವವನು ವೀರನೂ ಅಲ್ಲ, ಧೀರನೂ ಅಲ್ಲ. ಈಗ ESIನೂ ಬರುತ್ತೆ, C ಗ್ರೂಪ್ ಬರುತ್ತೆ, VAನೂ ಬರುತ್ತೆ, PSIನೂ ಬರುತ್ತೆ. ನೀವು ಈಗ ಪ್ರಾಕ್ಟೀಸ್ ಮಾಡೋದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಬಂದಾಗ ನೋಟಿಫಿಕೇಶನ್ ಅಂದಾಗ ಪ್ಯಾನಿಕ್ ಆಗಲ್ಲ. ಅವಾಗೇನಾಗುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ನಾನು ಆಲ್ರೆಡಿ ರೆಡಿ ಇದ್ದೀನಿ ಅಂತ. ಸೊ ನೆಕ್ಸ್ಟ್ ರಿವೈಸ್ ಮಾಡ್ಬೋದು. ನೀವು ನೋಟಿಫಿಕೇಶನ್ ಆದ್ಮೇಲೆ ಈಗ ಕೊಟ್ಟಂಗೆ 50 ದಿನ ಕೊಟ್ಟರೆ ಹೆಂಗೆ ಓದ್ತೀರಾ? ಸಾಧ್ಯ ಇಲ್ಲ. ಅದು 50 ದಿನದಲ್ಲ, 1 ವರ್ಷ ಬೇಕು ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ, 0 ಇಂದ ಓದ್ಕೊಂಡ್ರೆ. ಸೊ ಹಾಗೆ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಓಕೆ, ಉದ್ದೇಶ ಏನಪ್ಪ ಇದು? ನೋಡಿ, ಭಯೋತ್ಪಾದನೆ ನಿಗ್ರಹ, ಅರೆನಗರ ಯುದ್ಧ ಮತ್ತು ಪರಸ್ಪರ ಕಾರ್ಯಾಚರಣೆಯನ್ನು ಮಾಡೋದು. ಅದು ಬಿಟ್ಟರೆ ಇನ್ನೇನು ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಜಪಾನ್ ಮತ್ತೆ ಇಂಡಿಯಾ ನಡುವೆ ಇನ್ನು 3 ಒಟ್ಟು ನಡೀತವೆ. ನೋಡಿ, ಯಾವುದೋ ಒಂದು ಭೂಸೇನೆ ನಡುವೆ ಒಂದು ನಡೆಯುತ್ತೆ, ವಾಯುಸೇನೆ, ಇನ್ನೊಂದು ನೌಕಾದಳ. ಸೊ ಈ 3ರಲ್ಲಿ ಯಾವ್ದು ನಡೀತು ನೋಡಿ, ಭೂಸೇನೆ ನಡುವೆ ನಡೆಯೋದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಧರ್ಮ ಗಾರ್ಡಿಯನ್ ಏನೀಗ ನಡೀತಾ ಇದೆಯಲ್ಲ, ಆರ್ಮಿ ನಡುವೆ ನಡೀತಾ ಇದೆ, ಧರ್ಮ ಗಾರ್ಡಿಯನ್. ಇವೆಲ್ಲ ಬ್ಯಾಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ವಾಯುಸೇನೆಗಳ ನಡುವೆ ಯಾವ್ದು ನಡೀತದೆ ನೋಡಿ, ಇಲ್ಲಿ ವಾಯುಸೇನೆ ಶಿನ್ಯು ಮೈತ್ರಿ ಅಂತ ಇಲ್ಲಿದೆ ನೋಡಿ. ಇದು ಜಪಾನ್ ವರ್ಡ್, ಇದು ವಾಯುಸೇನೆ ಮುಂದೆ ನೋಡಿದ್ದು ಶಿನ್ಯು, ಜಪಾನಿ ವರ್ಡ್ ಇದು. ಮೈತ್ರಿ ಅನ್ನೋದು ಕನ್ನಡ ವರ್ಡ್. ಸೊ ಜಪಾನ್ ಶಿನ್ಯು ಮೈತ್ರಿ ಅನ್ನೋದು ಜಪಾನ್ ಮತ್ತು ಇಂಡಿಯಾ ನಡುವೆ ವಾಯುಸೇನೆಗಳ ನಡುವೆ ನಡೆಯುವಂತ ಒಂದು ಎಕ್ಸರ್ಸೈಸ್ ಆಗಿರ್ತದೆ. ಇನ್ನೊಂದು ನೌಕಾದಳದ ನಡುವೆ ನಡೆಯೋದು ಯಾವ್ದು ಇಲ್ಲಿ ನೋಡಿ, ಜಿಮೆಕ್ಸ್ ಅಂದ್ರೆ ಏನು ನೋಡಿ, ಇದು ಜಿಮೆಕ್ಸ್, ಇಲ್ಲೇ ಹೆಸರು ಹೇಳ್ತಾ ಇದೆ. ಜಿಮೆಕ್ಸ್. ಜೆ ಅಂದ್ರೆ ಜಪಾನ್, ಐ ಅಂದ್ರೆ ಇಂಡಿಯಾ, ಎಂ ಅಂದ್ರೆ ಮರಿಟೈಮ್ ಅಂತ ಸಾಗರ ಎಕ್ಸರ್ಸೈಸ್. ಜಪಾನ್ ಇಂಡಿಯಾ ಮರಿಟೈಮ್ ಎಕ್ಸರ್ಸೈಸ್ ಅಂತ ಕರೀತಾರೆ ಇದನ್ನ, ಹೆಸರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಈ 3 ಭೂಸೇನೆ ನಡುವೆ ನಡೆಯೋದು ಯಾವ್ದಪ್ಪ? ಧರ್ಮ ಗಾರ್ಡಿಯನ್. ನೌಕಾದಳದ ನಡುವೆ ಜಿಮೆಕ್ಸ್, ವಾಯುಸೇನೆಗಳ ನಡುವೆ ನಡೆಯೋದು ಶಿನ್ಯು ಮೈತ್ರಿ ಅಂತ. ಓಕೆನಾ? ಓಕೆ, ನೆಕ್ಸ್ಟ್ ಕಾರ್ಬನ್ ಸೆರೆ ಹಿಡಿಯುವಿಕೆ ಮತ್ತು ಬಳಕೆ. ಇದೇನಂತ ಕರೀತಾರೆ ಗೊತ್ತಾ? ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಅಂತ ಕರೀತಾರೆ. ಈ ಸರಿ ಬಜೆಟ್ ಅಲ್ಲಿ ಕೂಡ ಈ ವರ್ಡ್ ಯೂಸ್ ಮಾಡಿದ್ದಾರೆ. ಅದೇನೇ ಇದು ಕರೆಂಟ್ ಅಫೇರ್ಸ್ ಆಕ್ಚುಲಿ. 2026-27 ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರವು ಕಾರ್ಬನ್ ಸೆರೆ ಹಿಡಿಯುವಿಕೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು 20,000 ಕೋಟಿ ಅನುದಾನವನ್ನು ನೀಡಿದೆ. ಓಕೆ, ಒಳ್ಳೆಯದು. ನೋಡಿ, ನಿಮಗೆ ಅದಕ್ಕಿಂತಲೂ ಇದು ಇಂಪಾರ್ಟೆಂಟ್. ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಅಂದ್ರೆ ಏನಂತ. ಓಕೆನಾ? ಕಾರ್ಬನ್ ಕ್ಯಾಪ್ಚರ್ ಅಂದ್ರೇನು ನೋಡಿ, ಕಾರ್ಬನ್ ಅಂದ್ರೇನು? ಕಾರ್ಬನ್ ಡೈಆಕ್ಸೈಡ್ ಅಂತ. ಕಾರ್ಬನ್ ಡೈಆಕ್ಸೈಡ್ ಇದು ಏನು? ಕಾರ್ಬನ್ ಡೈಆಕ್ಸೈಡ್ ಅಂತ ನೀವು ಅಂದಿದ ತಕ್ಷಣ ನಿಮ್ಮ ತಲೆಗೆ ಏನು ಬರಬೇಕು? ಇದೊಂದು ಗ್ರೀನ್ ಹೌಸ್ ಗ್ಯಾಸ್ ಅಂತ ಬರಬೇಕು. ಇದೊಂದು ಹಸಿರು ಮನೆ ಅನಿಲ, ಜಾಗತಿಕ ತಾಪಮಾನ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಮನುಷ್ಯನಿಂದ ಬಿಡುಗಡೆಯಾಗುವ ಹಸಿರುಮನೆ ಅನಿಲಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋ ಅನಿಲಗಳು ಯಾವ್ದಪ್ಪ ಅಂತಂದ್ರೆ, ಫಸ್ಟ್ ಒನ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್. ಸೆಕೆಂಡ್ ಹೈಯೆಸ್ಟ್ ಯಾವ್ದಪ್ಪ? ಮೀಥೇನ್, CH4.
ಮೂರನೇದು ನೈಟ್ರಸ್ ಆಕ್ಸೈಡ್ N2O. ಸೊ ನೋಡಿ, 3 ಮನುಷ್ಯನಿಂದ ರಿಲೀಸ್ ಆಗುವಂತಹ ಹಸಿರುಮನೆ ಅನಿಲಗಳಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುವಂಥದ್ದು ಯಾವುದಕ್ಕೆ? ಜಾಗತಿಕ ತಾಪಮಾನ ಏರಿಕೆಗೆ. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್, ಎರಡನೇದು ಮೀಥೇನ್, ಮೂರನೇದು ನೈಟ್ರಸ್ ಆಕ್ಸೈಡ್. ಓಕೆನಾ? ಸೊ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಇದ್ದಂಗೆ ನೀವು ಏನು ಅನ್ಕೋಬೇಕು, ಇದೊಂದು ಪವರ್ಫುಲ್ ಗ್ರೀನ್ ಹೌಸ್ ಗ್ಯಾಸ್. ಇವಾಗೆಲ್ಲ ನಮ್ಗೆ ಏನು ಶಕೆ ಆಗ್ತಿದೆಯಲ್ಲ ಅದಕ್ಕೆ ಕಾರಣನೇ ಇದು. ಓಕೆನಾ? ಈಗ ಏನು ಗೊತ್ತಿರಬೇಕು, ಈ ಕಾರ್ಬನ್ ಅಟ್ಮಾಸ್ಫಿಯರ್ ನಾವು ಬಿಡಬಾರ್ದು. ಯಾಕೆ ಹೇಳಿ? ಅಟ್ಮಾಸ್ಫಿಯರ್ ಇದ್ರದ್ದು ಹೀಟ್ ಮಾಡುತ್ತೆ. ಹೇಗಾದ್ರೂ ಮಾಡೋದನ್ನ ಕ್ಯಾಪ್ಚರ್ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ಬಿಸಾಕ್ಬಿಡ್ಬೇಕು. ಓಕೆ, ಅದನ್ನೆಲ್ಲಾದ್ರೂ ಒಂದ್ ಕಡೆ ಸ್ಟೋರ್ ಮಾಡಿರ್ಬೇಕು. ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತ ಇದೆ, ನಿಮ್ಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತ. ಅಟ್ಮಾಸ್ಫಿಯರ್ಲಿ ಕಾರ್ಬನ್ನ ನೇರವಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಈ ಉಷ್ಣವಿದ್ಯುತ್ ಸ್ಥಾವರಗಳು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಕಲ್ಲಿದ್ದು ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಪೈಪಲ್ಲಿ, ಅಲ್ಲಿ ಕ್ಯಾಪ್ಚರ್ ಮಾಡಿಬಿಡೋದು. ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡೋದು, ಅದನ್ನ ಲಿಕ್ವಿಡ್ ತರ ಕನ್ವರ್ಟ್ ಮಾಡಿ ಭೂಮಿ ಆಳದಲ್ಲಿ ಬಿಟ್ಬಿಡೋದು. ಇದನ್ನ ಕಾರ್ಬನ್ ಕ್ಯಾಪ್ಚರ್ ಸ್ಟೋರೇಜ್ ಅಂತ ಕರೀತಾರೆ. ಸ್ಟೋರ್ ಮಾಡೋದು, ಅದಿಲ್ಲಿ ಬಳಕೆ ಮಾಡ್ಕೊಳ್ಳೋದು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದನ್ನ ಯೂಸೇ ಮಾಡೋಣ ಬಿಡಿ. ಸೊ ಇದನ್ನೇ ಈ ಬಜೆಟಲ್ಲಿ ಯೂಸ್ ಮಾಡೋದು. ಅದಕ್ಕೇನೆ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್ ಅಂತ. ಸೊ ಕ್ಯಾಪ್ಚರ್ ಮಾಡಿ ಎಲ್ಲೋ ಭೂಮಿ ಆಳದಲ್ಲಿ ಬಿಡೋದ್ರ ಬದಲು ಅದನ್ನು ಬಳಕೆ ಮಾಡೋಣ ಅನ್ನೋದು. ಓಕೆ, ಸೆರೆ ಹಿಡಿಯುವಿಕೆ. ಕ್ಯಾಪ್ಚರ್ ಅಂದ್ರೆ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ಅನಿಲಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರತ್ಯೇಕಿಸಿ ಅಂದ್ರೆ ಕ್ಯಾಪ್ಚರ್ ಮಾಡಿ ಅದನ್ನ ಸಂಕುಚಿತಗೊಳಿಸುವುದು. ನೆಕ್ಸ್ಟ್ ನೋಡಿ, ಬಳಕೆ ಅಂದ್ರೆ ಏನು? ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಲ್ಲೆಲ್ಲ ಯೂಸ್ ಮಾಡಬಹುದು ಕಾರ್ಬನ್ ಡೈಆಕ್ಸೈಡ್ ಅನ್ನು. ಕಾರ್ಬನ್ ಡೈಆಕ್ಸೈಡ್ ಅನ್ನು ಮರುಬಳಕೆ ಮಾಡಬಹುದಾದ ರೂಪಕ್ಕೆ ಬದಲಾಯಿಸುವುದು. ಎಕ್ಸಾಂಪಲ್ ನೋಡಿ, ಪಾನೀಯಗಳಲ್ಲಿ ನಾವೇನು ಕೂಲ್ ಡ್ರಿಂಕ್ಸ್ ಅಂತ ಕುಡಿತೀವಲ್ಲ ಫ್ರೆಂಡ್ಸ್, ನೀವು ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸ್ಪ್ರೈಟ್, 7up ಯಾವುದೇ ತಗೊಳ್ಳಿ, ಅದ್ರ ಮೇಲೆ ನೋಡಿ ನೀವೇನು ಬರ್ದಿರ್ತದೆ ಅಂತಂದ್ರೆ ಕಾರ್ಬೋನೇಟೆಡ್ ವಾಟರ್ ಅಂತ ಬರ್ದಿರ್ತದೆ. ನೀವು ಇವತ್ತೇ ಚೆಕ್ ಮಾಡಿ, ಯಾರಾದರೂ ಇವತ್ತೇ ಚೆಕ್ ಮಾಡಿ ಅಂತಂದ್ರೆ ನೀವು ಅಂಗಡಿಗೆ ಏನಾದರೂ ಹೋದಾಗ ನೋಡಿ, ಜಸ್ಟ್ ಬಾಟ್ಲ್ ತಗೊಂಡು ಕುಡಿಯೋ ಅಗತ್ಯ ಇಲ್ಲ, ನೆಕ್ಸ್ಟ್ ವಾಚ್ ಮಾಡೋಕ್ಕೋಸ್ಕರ ನೋಡ್ಬೋದು. ಕಾರ್ಬೋನೇಟೆಡ್ ವಾಟರ್ ಅಂತ ಇರುತ್ತೆ ಅದ್ರ ಮೇಲೆ. ಕಾರ್ಬೋನೇಟೆಡ್ ವಾಟರ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ನಾವು ಅದನ್ನ ಕುಡಿದ ತಕ್ಷಣ ಬಿಕ್ಲಿಗೆ ಬರುತ್ತೆ ನೋಡಿ, ಅಥವಾ ಅಂತೀವಲ್ವಾ. ಸೊ ಅದಕ್ಕೆ ಏನು ಕಾರಣ? ಅದು ಕಾರ್ಬನ್ ಡೈಆಕ್ಸೈಡ್ ಅದ್ರೊಳಗಿದ್ದು ಬಾಟ್ಲ್ ಒಳಗಿರೋದು ನಮ್ಮ ಬಾಡಿಗೆ ಹೋಗುತ್ತೆ, ಬಾಡಿಯಿಂದ ಮತ್ತೆ ಅದು ಆಚೆ ಬರುವಾಗ ಆ ಥರ ಅನ್ನತ್ತೆ. ಓಕೆನಾ? ಸೊ ಅದು ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಸೊ ಅಲ್ಲಿ ಏನಾಗಿರ್ತದೆ, ಅದನ್ನ ಕಾರ್ಬೋನೇಟ್ ವಾಟರ್ ಅಂತ ಕರೀತಾರೆ. ಆ ಥರ ಯೂಸ್ ಆಗೋ ಕಡೆ ಬಳಸ್ಕೊಳ್ಳೋದು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಇದನ್ನೇ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಯುಟಿಲೈಸೇಷನ್. ಎಲ್ಲೆಲ್ಲಿ ಯೂಸ್ ಆಗುತ್ತೋ ಅಲ್ಲೆಲ್ಲ ಯೂಸ್ ಮಾಡೋಣ ಅಂತ. ಕಾರ್ಬನ್ ಒಂದು ಹಸಿರುಮನೆನಿಲ್ಲ. ಓಕೆ, ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಲ್ಲಿ ನೋಡಿ, ನೆನ್ನೆ ವಿಡಿಯೋದಲ್ಲಿ ಮತ್ತೆ ಹೇಳಿದ್ದೀನಿ, ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದ್ರೆ ಏನು? ಅಟ್ಮಾಸ್ಫಿಯರ್ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಅನಿಲ ರೂಪತೆಯಿಂದ ಅಬ್ಸರ್ವ್ ಮಾಡ್ಬಿಡೋದು. ಅಬ್ಸರ್ವ್ ಮಾಡಿ ಅದು ಮತ್ತೆ ಅಟ್ಮಾಸ್ಫಿಯರ್ಗೆ ಹೋಗದೇ ಇರೋ ತರ ಮಾಡೋದೇ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಕರೀತೀವಿ. ಇದರಲ್ಲಿ ನ್ಯಾಚುರಲ್ ಮ್ಯಾನ್ ಮೇಡ್ ಅಂತ ಇದೆ, ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ವಿ ನೋಡಿ. ಅದ್ರ ಟೈಪ್ ಹೇಳಿರಲಿಲ್ಲ, ಈ ಟೈಪ್ ಹೇಳ್ತೀನಿ ನೋಡಿ ಬೇಕಿದ್ರೆ. ಸೊ ಜೈವಿಕ ಸೀಕ್ವೆಸ್ಟ್ರೇಷನ್, ಬಯೋಲಾಜಿಕಲ್ ಸೀಕ್ವೆಸ್ಟ್ರೇಷನ್ ಅಂದ್ರೆ ಏನು? ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಅದನ್ನು ಅರಣ್ಯಗಳು, ಮಣ್ಣು ಮತ್ತು ಸಾಗರಗಳಲ್ಲಿ ಸಂಗ್ರಹಿಸುವುದು. ಇದು ನ್ಯಾಚುರಲ್ ಆಗಿ ಆಗುತ್ತಲ್ವಾ. ಸೊ ಇದು ಬಯೋಲಾಜಿಕಲ್ ಸೀಕ್ವೆಸ್ಟ್ರೇಷನ್ ಅಂತ. ಭೂವೈಜ್ಞಾನಿಕ ಜಿಯೋಲಾಜಿಕಲ್ ಸೀಕ್ವೆಸ್ಟ್ರೇಷನ್ ಅಂದ್ರೆ ಏನಪ್ಪಾ? ಕೈಗಾರಿಕೆಗಳಿಂದ ಹೊರಬರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೆರೆ ಹಿಡಿದು ಭೂಮಿ ಆಳದಲ್ಲಿ ಖಾಲಿಯಾದ ತೈಲ ಬಾವಿಗಳು ಅಥವಾ ಶಿಲಾಪದರಗಳಲ್ಲಿ ಸಂಗ್ರಹಿಸುವುದು. ಇದನ್ನ ಕಾರ್ಬನ್ ಕ್ಯಾಪ್ಚರ್ ಸ್ಟೋರೇಜ್ ಅಂತ ಕರೀತೀವಿ. ಇದನ್ನ ಜಿಯೋಲಾಜಿಕಲ್ ಸೀಕ್ವೆಸ್ಟ್ರೇಷನ್ ಅಂತ ಕರೀತಾರೆ. ಇನ್ನೊಂದು ನೋಡಿ, ಸಾಗರ, ಓಷನ್ ಸೀಕ್ವೆಸ್ಟ್ರೇಷನ್ ಅಥವಾ ಹೈಡ್ರೋಲಾಜಿಕಲ್ ಸೀಕ್ವೆಸ್ಟ್ರೇಷನ್. ಸಾಗರಗಳು ನೈಸರ್ಗಿಕವಾಗಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ನೋಡಿ. ಅಂದ್ರೆ ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ನೀರು ಡಿಸಾಲ್ವ್ ಆಗ್ತಾ ಇರ್ತದೆ, ನ್ಯಾಚುರಲ್ ಆಗಿ ಆಗುತ್ತೆ ಇದು. ಸೊ ಇದು ಅದನ್ನೇ ಹೇಳಿದ್ದಾರೆ, ಸಾಗರಗಳ ಮೇಲ್ಪದರದಲ್ಲಿ ಕಬ್ಬಿಣದ ಪುಡಿಯನ್ನು ಸಿಂಪಡಿಸುವ ಮೂಲಕ ಕಾರ್ಬನ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಬಹುದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ನಾವು ಸಾಗರದ ಮೇಲೆ ಕಬ್ಬಿಣದ ಡೈಆಕ್ಸೈಡ್ ಪುಡಿಯನ್ನು ಉದುರಿಸಿದ್ರೆ ಸಾಗರದ ಮೇಲ್ಮೈನಲ್ಲಿ ಅದು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ಕ್ಯಾಪ್ಚರ್ ಮಾಡುತ್ತೆ, ನೀರೊಳಗಡೆ ಸೇರಿಸ್ಬಿಡುತ್ತೆ. ಇದು ಕೂಡ ಒಂದು ಒಳ್ಳೆಯ ಕಾನ್ಸೆಪ್ಟ್. ಸೊ ಇದು ಟೈಪು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ವಿಧಗಳು ಅಂತ ತೊಗೊಂಡ್ರೆ, ಸೊ ಯಾವುದಾದ್ರು ಇಲ್ಲಿ ಬಯೋಲಾಜಿಕಲ್, ಇನ್ನೊಂದು ಜಿಯೋಲಾಜಿಕಲ್, ಇನ್ನೊಂದು ಓಷನ್ ಅಥವಾ ಹೈಡ್ರೋಲಾಜಿಕಲ್ ಅಂತ ಕರಿಬೋದು. ಸೊ ಈ 3 ವಿಧಗಳು. ನೀವು ಸೀಕ್ವೆಸ್ಟ್ರೇಷನ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನ್ಯಾಚುರಲ್ ಯಾವ ಥರ ಆಗುತ್ತೆ, ಮ್ಯಾನ್ ಮೇಡ್ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ಟೈಪ್ಸ್ ಇದೆ, ಚೆನ್ನಾಗಿದೆ ಇದು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಎನ್ವೈರ್ಮೆಂಟ್ ಸೆಕ್ಷನ್ ಇಂದ ಬಂದಿದೆ. ನಾಗಾಲ್ಯಾಂಡ್ನಲ್ಲಿ ಪತ್ತೆಯಾದ ನೋಡಿ ಒಂದು ಹೊಸ ಸಸ್ಯ ಪ್ರಭೇದ ಪತ್ತೆಯಾಗಿದೆ ನಾಗಾಲ್ಯಾಂಡ್ನಲ್ಲಿ. ಇಂಪೇಷಿಯನ್ಸ್ ನಗಾರೋಮ್ ಅಂತ. ಇಂಪೇಷಿಯನ್ಸ್ ನಾಗಾರೋಮ್ ಅಂತ. ಓಕೆ. ಸಸ್ಯಶಾಸ್ತ್ರಜ್ಞರು ಈಶಾನ್ಯ ಭಾರತದ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹೊಸ ಹೂ ಬಿಡುವ ಸಸ್ಯ ಪ್ರಭೇದ ಪತ್ತೆ ಹಚ್ಚಿದ್ದಾರೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಏನಿದು? ಇಂಪೇಷಿಯನ್ಸ್ ನಾಗೋರಮ್ ಎಂದು ಹೆಸರಿಡಲಾದ ಈ ಪ್ರಭೇದವನ್ನು ನಾಗಾಲ್ಯಾಂಡ್ನ ಕಿಫೈರ್ ಜಿಲ್ಲೆ, ಯಾವ ಜಿಲ್ಲೆನಪ್ಪ? ಕಿಫೈರ್ ಜಿಲ್ಲೆ. ನಿಮಗೆ ಜಿಲ್ಲೆ ಎಲ್ಲ ಕೇಳಲ್ಲ, ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಂಪೇಷಿಯನ್ಸ್ ನಾಗೋರಮ್ ಅಂತ ನೆನ್ಪಿಟ್ಕೊಳ್ಳಿ. ಇದೊಂದು ಅಭಯಾರಣ್ಯ ಇದೆ, ಫಕೀಮ್ ಅಭಯಾರಣ್ಯ ಅಂತ ನೆನ್ಪಿಟ್ಕೊಳ್ಳಿ. ಫಕೀಮ್ ಅಭಯಾರಣ್ಯ ಎಲ್ಲಿದೆ ಅಂತಾನು ಕೇಳ್ಬೋದು. ಫಕೀಮ್ ವನ್ಯಜೀವಿ ಧಾಮ, ಇದು ನಾಗಾಲ್ಯಾಂಡಲ್ಲಿ ಇರೋದು. ಫಕೀಮ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪತ್ತೆ ಹಚ್ಚಿದ್ದಾರೆ. ವೆರಿ ಗುಡ್. ಅದನ್ನು ಅಂತಾರಾಷ್ಟ್ರೀಯ ಜರ್ನಲ್ ಆದ ಫೈಟೋಟಾಕ್ಸಾದಲ್ಲಿ ದಾಖಲಿಸಲಾಗಿದೆ. ಅಂದ್ರೆ ಟಾಕ್ಸಾನಮಿ ಬಗ್ಗೆ ಇರುವಂತಹ ಒಂದು ಜರ್ನಲ್ ಇದು, ಅದರಲ್ಲಿ ಇದನ್ನು ಪ್ರಕಟಿಸಿದ್ದಾರೆ. ಓಕೆ, ಅದು ಬಿಟ್ಟರೆ ಇದೆಲ್ಲ ಏನು ಬೇಡ. ಇದೆಲ್ಲಿ ಬೆಳೆಯುತ್ತೆ ಅಂತ ನೋಡಿ, ಈ ಸಸ್ಯವು ನಾಗಾಲ್ಯಾಂಡ್ ನಲ್ಲಿ 2300 ಮೀಟರ್ಗೂ ಹೆಚ್ಚು ಎತ್ತರದಲ್ಲಿ ಬೆಳೆಯುತ್ತದೆ.
ನೋಡಿ ಫ್ರೆಂಡ್ಸ್, ಈ ಸಲ ಕೇಸ್ ಫಿಲಿಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೀಲಾ ಕುರಿಂಜಿ ಅಂತ ಇದೆಯಲ್ವಾ, ನೀಲಾ ಕುರಿಂಜಿ ಫ್ಲವರ್. ಈ ಗಿಡ ನೀಲಗಿರಿನಲ್ಲಿ ಬೆಳೆಯುತ್ತೆ. ಅಲ್ಲಿ ಏನ್ ಕೊಟ್ಟಿದ್ದ ಕ್ವಶನ್, 1300 ಮೀಟರ್ಗಿಂತಲೂ ಕಡಿಮೆ ಎತ್ತರದಲ್ಲಿ ಬೆಳೆಯುತ್ತೆ ಅಂತ ಕೊಟ್ಟಿದ್ದ. ಸೊ ಇದು ಕಡಿಮೆ ಎತ್ತರ ಅಲ್ಲ ಫ್ರೆಂಡ್ಸ್, ಇದಕ್ಕಿಂತ ಜಾಸ್ತಿ ಎತ್ತರದಲ್ಲಿ ಬೆಳೆಯೋದು. ನೋಡಿ ಹೆಂಗೆ ಇಲ್ಲೂ ಅಷ್ಟೇ, ಇದು 2300 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿ ಬೆಳೆಯುತ್ತದೆ. ಅದಕ್ಕೆ ಕಡಿಮೆ ಅಂತ ಕೊಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ಸೊ ನಾಗಾಲ್ಯಾಂಡ್ನಲ್ಲಿ ಪತ್ತೆಯಾದ ಇಂಪೇಷನ್ಸ್ ನಾಗಾರಾಮ್ ಅನ್ನೋದು ಸಸ್ಯ ಪ್ರಭೇದ. ಇತ್ತೀಚೆಗೆ ಸುದ್ದಿಯಲ್ಲಿ ಇದೇನು ಪ್ರಾಣಿನ, ಪಕ್ಷಿನ, ಮೀನ ಅಂತ ಕೇಳ್ಬಿಡ್ತಾರೆ. ಜಸ್ಟ್ ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಐಐಟಿ ಧನಬಾದ್ನಲ್ಲಿ ಆಯೋಜನೆಗೊಂಡ ಪ್ರಾಚೀನ ಭಾರತೀಯ ವಿಜ್ಞಾನ ಸಮ್ಮೇಳನ. ನೋಡಿ ಎಲ್ಲಿ ನಡೀತು ಅಂತ ಡೈರೆಕ್ಟ್ ಕ್ವಶನ್ ಆಗುತ್ತೆ, ಅದು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ. ಪ್ರಾಚೀನ ಭಾರತೀಯ ವಿಜ್ಞಾನ ಸಮ್ಮೇಳನ ಇದು ಎಲ್ಲಿ ನಡೀತು ಇತ್ತೀಚೆಗೆ? ಐಐಟಿ ಧನಬಾದ್ನಲ್ಲಿ ನಡೀತು. ಸಿಂಪಲ್ ಅಂಡ್ ಡೈರೆಕ್ಟ್ ಕ್ವಶನ್ ಇದು. ಪ್ರಾಚೀನ ಭಾರತೀಯ ಪಠ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು 3 ದಿನಗಳ ರಾಷ್ಟ್ರೀಯ ಸಮ್ಮೇಳನವು ಧನಬಾದ್ ಐಐಟಿಯಲ್ಲಿ ನಡೆಯಿತು. ಧನಬಾದ್ ಐಐಟಿಯಲ್ಲಿ ಐತಪ್ಪ, ಜಾರ್ಖಂಡಲ್ಲಿದೆ. ಓಕೆ, ಇದೇನಂದ್ರೆ ಈ ಸಮ್ಮೇಳನ ಭಾರತದಾದ್ಯಂತ ವಿದ್ವಾಂಸರನ್ನು ಶಾಸ್ತ್ರೀಯ ಭಾರತೀಯ ಜ್ಞಾನ ವ್ಯವಸ್ಥೆಗಳು ಮತ್ತು ಆಧುನಿಕ ವೈಜ್ಞಾನಿಕ ಚಿಂತನೆಯ ನಡುವಿನ ಭೇದಗಳನ್ನು ಅನ್ವೇಷಿಸಲು ಇದು ಒತ್ತು ನೀಡಿತು. ಅಂದ್ರೆ ನಮ್ಮ ಏನ್ಷಿಯಂಟ್ ಟೆಕ್ಸ್ಟ್ಗಳಿದೆಯಲ್ಲ, ಅದನ್ನು ಆಧುನಿಕ ವಿಜ್ಞಾನಕ್ಕೆ ಹೇಗೆ ಅಳವಡಿಸೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಡೈರೆಕ್ಟ್ ಕ್ವಶನ್ ಆಗುತ್ತೆ, ಎಷ್ಟೆಲ್ಲ ಡೀಟೇಲ್ ಆಗುತ್ತೆ ಇಲ್ಲ. ಇತ್ತೀಚೆಗೆ ಪ್ರಾಚೀನ ಭಾರತೀಯ ವಿಜ್ಞಾನ ಸಮ್ಮೇಳನವು ಎಲ್ಲಿ ನಡೀತು ಅಂದ್ರೆ ಜಾರ್ಖಂಡಲ್ಲಿರುವಂತಹ ಧನಬಾದ್ ಐಐಟಿ ನಲ್ಲಿ ನಡೆಯಿತು. ಇಷ್ಟೇ ಸಾಕಿದಕ್ಕೆ. ನೆಕ್ಸ್ಟ್ ಒನ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದೆ ಆಕ್ಚುಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ದೇಶದ ಮೊದಲ ಜೇನುಹುಳು ಕಾರಿಡಾರ್ ಅಂತ ಕರೀತಾರೆ. ಬಿ ಕಾರಿಡಾರ್. ನೋಡಿ ಕ್ವಶನ್ ಬರುತ್ತೆ ನೋಡಿ ಫ್ರೆಂಡ್ಸ್, ಇದು ಬಿ ಕಾರಿಡಾರ್ಸ್. ಏನು ಬಿ ಕಾರಿಡಾರ್ಸ್ ಅಂದ್ರೆ? ಬಿ ಅಂದ್ರೆ ಏನಪ್ಪ? ಜೇನುನೊಣ ಅಲ್ವಾ. ಬಿ ಅಂತಂದ್ರೆ ಜೇನುನೊಣ. ಬಿ ಅಂದ್ರೆ ಜೇನುನೊಣ. ಇದ್ರ ಕಾರಿಡಾರ್ ಮಾಡ್ತಿದ್ದಾರೆ. ಯಾರು ಮಾಡ್ತಿರೋದು? ಬೈ NHRC ಅಲ್ಲ, ಏನು ನ್ಯಾಷನಲ್ ಹೈವೇ, NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ದೇಶದಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮು ಜೇನುಹುಳು ಕಾರಿಡಾರ್ ಸ್ಥಾಪನೆಗೆ ಮುಂದಾಗಿದೆ. ಓಕೆ, ಪರಿಸರ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ಜೇನುಹುಳು ಕಾರಿಡಾರ್ ಅನ್ನು ಸ್ಥಾಪಿಸಲಾಗುತ್ತೆ. ಮಾಡ್ಲಿ. ಈ ಉಪಕ್ರಮದ ಮೂಲಕ ಹೆದ್ದಾರಿಗಳ ಉದ್ದಕ್ಕೂ ವರ್ಷಪೂರ್ತಿ, ನೋಡಿ ಇದೆ ಇಲ್ಲ ಆಕ್ಚುಲಿ ಪಾಯಿಂಟ್, ಏನ್ ಮಾಡ್ತಿದ್ದಾರೆ ನೋಡಿ. ಈ ಉಪಕ್ರಮದ ಮೂಲಕ ಹೆದ್ದಾರಿಗಳ ಉದ್ದಕ್ಕೂ ವರ್ಷಪೂರ್ತಿ ಹೂ ಬಿಡುವ ಸ್ಥಳೀಯ ಹಾಗೂ ಔಷಧೀಯ ಸಸ್ಯಗಳನ್ನ ಬೆಳೆಸಲಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಹೈವೇ ಇದೆ ಅಂತಂದ್ರೆ ಇತ್ತೀಚೆಗೆ ನೀವು ಇದೆಲ್ಲ ಕಡಿಮೆ ಆಗ್ತಿದೆ ಗೊತ್ತಿದೆ ನಿಮಗೆ, ಜೇನುಹುಳುಗಳು, ಚಿಟ್ಟೆಗಳೆಲ್ಲ ಕಡಿಮೆ ಆಗ್ತಿದೆ. ಸೊ ಈಗ ಏನ್ ಮಾಡ್ತಿದ್ದಾರೆ ಇವರು? ಅದಕ್ಕೊಂದು ಇನಿಷಿಯೇಟಿವ್ ತಂದಿದ್ದಾರೆ. ಏನಪ್ಪ ಇನಿಷಿಯೇಟಿವ್ ಅಂತಂದ್ರೆ, ಸೊ ಇನಿಷಿಯೇಟಿವ್ ಏನು? ಈ ಹೆದ್ದಾರಿಗಳ ಸುತ್ತಲೂ ಅಂದ್ರೆ ಬಾರ್ಡರ್ ಅಲ್ಲಿ ಅದ್ರ ಮಧ್ಯದ ಜಾಗ ಇರ್ತದಲ್ಲ, ಅಲ್ಲಿ ಗಿಡಗಳನ್ನ ಬೆಳೆಸೋದು. ಯಾವುದು? ಹೂವಿನ ಗಿಡಗಳನ್ನ ಬೆಳೆಸೋದು. ಅಲ್ಲಿನ ಸ್ಥಳೀಯ, ಅದು ಏನು ಎಲ್ಲೆಲ್ಲಿನೋ ತಂದು ಬೇರೆ ದೇಶದ ಪ್ಲಾಂಟ್ ಅಲ್ಲ, ನಮ್ಮ ದೇಶದ ಸ್ಥಳೀಯ ಸಸ್ಯಗಳನ್ನ ಬೆಳೆಸೋದು ಇದರ ಉದ್ದೇಶ ಆಗಿದೆ. ಸೊ ಇದ್ರ ಬೆಳೆಸೋದ್ರಿಂದ ನೋಡಿ, ಅಲ್ಲಲ್ಲಿ ಲೋಕಲ್ ಪ್ಲಾಂಟ್ಸ್ ಯಾವ ಊರುಗಳಲ್ಲಿ ಯಾವ್ಯಾವ ಸಿಗುತ್ತಲ್ಲ, ಅಲ್ಲಿ ಹೂ ಬಿಡೋ ಸಸ್ಯಗಳು, ಔಷಧೀಯ ಸಸ್ಯಗಳು, ಅಲ್ಲಿನ ಮರಗಳು. ಸೊ ಅಂಥವು ಏನ್ ಇದಾವಲ್ಲ ಸಸ್ಯಗಳು, ಲೋಕಲ್ ಪ್ಲಾಂಟ್ಸ್ಗಳು, ಅದನ್ನ ಅಲ್ಲಿ ಬೆಳೆಸ್ತಾರೆ. ಇದರಿಂದಾಗಿ ಏನಾಗ್ಬಿಡುತ್ತೆ, ಅದು ಲೋಕಲ್ ಪ್ಲಾಂಟ್ಸ್ ಆಗಿರೋ, ಲೋಕಲ್ ಮೀನ್ಸ್ ಅಲ್ಲಿನ ಸ್ಥಳೀಯ ಸಸ್ಯ ಅಂತ. ಸೊ ಅಲ್ಲಿನ ಮಣ್ಣಿಗೆ, ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿರ್ತದೆ. ಮತ್ತೆ ವರ್ಷ ಪೂರ್ತಿ ಹೂ ಬಿಡೋದು. ಯಾಕೆಂದ್ರೆ ಕೆಲವೊಂದು ಸಸ್ಯಗಳು, ಕೆಲವೊಂದು ಗಿಡ ಮರಗಳು ಒಂದೊಂದು ಸೀಸನ್ ಹೂ ಬಿಡ್ತಾವಲ್ವಾ. ಸೊ ಅದನ್ನ ಚೆಕ್ ಮಾಡಿ ವರ್ಷ ಪೂರ್ತಿ ಹೂ ಕಾಣ್ಬೇಕದು. ಆ ತರ ಸೀಸನ್ಗೆ ಇದ್ರ ಬೇಸ್ ಮೇಲೆ ಈ ಗಿಡಗಳನ್ನ ನೆಡ್ತಾ ಹೋಗೋದು. ಓಕೆನಾ? ಈ ತರ ನೆಡೋದ್ರಿಂದ ಏನಾಗುತ್ತೆ ನೋಡಿ, ಬರೀ ಹೂ ಅಂದ್ರೆ ಕಣ್ಣಿಗೆ ತಂಪಾಗಿರ್ಲಿ ಅನ್ನೋದು ಒಂದೇ ಉದ್ದೇಶ ಅಲ್ಲ, ಅದು ಹೌದು. ಬಟ್ ಅದ್ರ ಜೊತೆಗೆ ನೋಡಿ, ಬಿ ಕಾರಿಡಾರ್ ಅಂದ್ರೆ ಜೇನುಹುಳುಗಳು ಹೆಚ್ಚಾಗ್ಲಿ ಅಂತ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಜೇನುಹುಳುಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಇದೆಲ್ಲ ಪಾಲಿನೇಷನ್ಗೆ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಜೇನುಹುಳುಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ಬಿಟ್ಟಿರೋದ್ರಿಂದ ಈ ತರ ಹೂವಿನ ಗಿಡಗಳು, ಸ್ಥಳೀಯ ಸಸ್ಯಗಳು, ಹೂ ಬಿಡೋ ಸಸ್ಯಗಳನ್ನ ನೆಡೋದ್ರಿಂದ ಜೇನುಹುಳುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬಹುದು. ಅದು ಇದರ ಉದ್ದೇಶ ಆಗಿದೆ. ಸೊ ಒಳ್ಳೆ ಕಾನ್ಸೆಪ್ಟ್ ಇದು. ಯಾವ ಗಿಡಗಳು ನೋಡಿ, ಬೇವು, ಕಾರಂಜ್, ಮಹುವಾ, ಜಾಮೂನ್, ಇವೆಲ್ಲ ಲೋಕಲ್, ಎಲ್ಲ ಸ್ಥಳೀಯ ಭಾಗದಲ್ಲಿ ಬೆಳೆಯುವಂತ ನಮ್ಮ ದೇಶದ ಗಿಡ ಮರಗಳಲ್ವಾ. ಆ ಜಾಗದಲ್ಲಿ ಅದೇ ಭಾಗದ ಗಿಡಗಳನ್ನ ನೆಡೋದು ಅಂತ. ಏನು 500ರಿಂದ 1000 ಮೀಟರ್ಗೆ ಒಂದು ಹೂವಿನ ಕ್ಲಸ್ಟರ್ ಕೂಡ ಮಾಡ್ತಾ ಇದ್ದಾರೆ. 2026-27ರಲ್ಲಿ ಸುಮಾರು 40 ಲಕ್ಷ, ಈ ವರ್ಷದ ಹಣಕಾಸು ವರ್ಷಕ್ಕೆ ಸುಮಾರು 40 ಲಕ್ಷ ಗಿಡ ಮರಗಳನ್ನ ನೆಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಒಳ್ಳೆ ಕಾನ್ಸೆಪ್ಟ್ ಇದು. ಬಿ ಕಾರಿಡಾರ್ ಅಂತ ಗಾಡಿ ಓಡಿಸೋಕ್ಕೂ ಚೆನ್ನಾಗಿರ್ತದೆ. ಡ್ರೈವ್ ಮಾಡುವಾಗ ಅಕ್ಕಪಕ್ಕ ಹೂಗಳೇ ಇರ್ತವೆ, ಅಲ್ಲಿನ ಸ್ಥಳೀಯ ಸಸ್ಯಗಳೇ ಇರ್ತವೆ. ಸೊ ವರ್ಷ ಪೂರ್ತಿ ಹೂ ಇರುತ್ತೆ. ಜೇನುಗಳು, ಚಿಟ್ಟೆಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಒಳ್ಳೆ ಕಾನ್ಸೆಪ್ಟ್ ಇದು. ಪ್ರಯಾಣ ಸುಖಕರವಾಗಿರಲಿ ಅಂತ. ಸೊ ಓಕೆ, ಪ್ರಯಾಣ ಸುಖಕರವಾಗಿರುತ್ತೆ, ಜೊತೆಗೆ ಪರಿಸರದ ಪ್ರಾಮುಖ್ಯತೆ ತುಂಬಾ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಉಗ್ರರ ನಿಗ್ರಹಕ್ಕೆ ಪ್ರಹಾರ್. ನೋಡಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಡೈರೆಕ್ಟ್ ಕ್ವಶನ್ ಆಗುತ್ತೆ ನೋಡಿ PC ನಲ್ಲಿ. ಏನು ಪ್ರಹಾರ್ ಇತ್ತೀಚೆಗೆ ಏನಕ್ಕೆ ಸಂಬಂಧಪಟ್ಟಿದೆ, ನ್ಯೂಸ್ ಅಲ್ಲಿ ಇತ್ತಲ್ಲ ಅಂತ ಕೇಳ್ತಾರೆ ನೋಡಿ. ಇದು ಡೈರೆಕ್ಟ್ ಕ್ವಶನ್ ಆನ್ಸರ್ ಹೇಳ್ತೀನಿ ನೋಡಿ. ಇದೊಂದು ಭಾರತದಲ್ಲಿ ಫಸ್ಟ್ ಟೈಮ್ ಬಂದಿರುವಂತಹ ಒಂದು ನೀತಿ ಫ್ರೆಂಡ್ಸ್. ಇದು ನೋಡಿ, ದೇಶದ ಮೊದಲ ಭಯೋತ್ಪಾದಕ ನಿಗ್ರಹ ನೀತಿ. ಓಕೆನಾ? ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬಂದಿದೆ.
ದೇಶದ ಮೊದಲ ಭಯೋತ್ಪಾದಕ ನಿಗ್ರಹ ನೀತಿ, ಅದ್ರ ಹೆಸರೇನು ಪ್ರಹಾರ ಅಂತ. ಪ್ರಹಾರದ ಯಾವುದು ಸ್ಕೀಮ್ ಅಂತ ಅನ್ನೋದಕ್ಕಿಂತ ಇದೊಂದು ಪಾಲಿಸಿ. ಓಕೆನಾ, ಪಾಲಿಸಿ ಯಾವುದು ಸಂಬಂಧಪಟ್ಟಿದೆಯಪ್ಪ, ಟೆರರಿಸಂಗೆ ಸಂಬಂಧಪಟ್ಟಿರೋದು, ಅದನ್ನ ನಿಗ್ರಹ ಮಾಡೋದಕ್ಕೆ. ಭಯೋತ್ಪಾದನೆ ನಿಗ್ರಹ ಕಾರ್ಯದಲ್ಲಿ ತೊಡಗಿರುವ ಏಜೆನ್ಸಿಗಳ ನಡುವೆ ಸಮನ್ವಯತೆ ಸಾಧಿಸುವುದು, ಒಂದು ಕೋಪರೇಷನ್ ತರೋದು. ಬೇರೆ ಬೇರೆ ಏಜೆನ್ಸಿಗಳು ಏನು ಇದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿರ್ತಾರಲ್ವ, ಆ ಏಜೆನ್ಸಿಗಳನ್ನ ಒಂದು ಪ್ಲಾಟ್ಫಾರ್ಮ್ ಅಂಡರ್ ತಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗೋ ಥರ ಮಾಡೋದು. ಸೊ ಇದರಿಂದ ನಾವು ಕ್ವಿಕ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನ ನಿಗ್ರಹ ಮಾಡೋದಕ್ಕೆ. ಸೊ ಒಂದು ಇಂಟಿಗ್ರೇಟೆಡ್ ಪಾಲಿಸಿ, ಇದ್ರ ಬಗ್ಗೆ ತುಂಬಾ ಡೀಟೇಲ್ ಇದೆ. ಸೊ ಅಷ್ಟೆಲ್ಲ ಬೇಡ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಪ್ರಹಾರ ಅನ್ನೋದೇನು, ಉಗ್ರರ ನಿಗ್ರಹಕ್ಕೆ ಅಂದ್ರೆ ಭಯೋತ್ಪಾದನೆ ವಿರೋಧಿಸೋದಿಕ್ಕೆ ಅಥವಾ ಅದನ್ನ ತಡೆಗಟ್ಟೋದಿಕ್ಕೆ ಅಂತ ಬೇರೆ ಬೇರೆ ಏಜೆನ್ಸಿಗಳ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸೋದಿಕ್ಕೆ, ಕ್ವಿಕ್ ಆಗಿ ಆಕ್ಷನ್ ತಗೊಳ್ಳೋದಿಕ್ಕೆ. ಅದಕ್ಕೆ ನೇವಿ ಬೇಕಾ, ಏರ್ಫೋರ್ಸ್ ಬೇಕಾ, ಸೊ ಈ ತರ ಎಲ್ಲ ಒಂದೇ ಸರಿ ಡಿಪ್ಲೈ ಮಾಡೋದಕ್ಕೆ, ಡಿಸಿಷನ್ ತಗೊಳ್ಳೋಕೆ ಅಂತ ಇದನ್ನ ಮಾಡಿದ್ದಾರೆ. ಒಂದು ಪಾಲಿಸಿ ಇದು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೆನ್ಪಿಟ್ಕೊಳ್ಳಿ. ಯಾರು ಇದನ್ನ ಮಾಡಿದ್ರು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾಕೆಂದ್ರೆ ಭಯೋತ್ಪಾದನೆ ತಡೆ ಏನಿದೆಯಲ್ಲ ಅದು ಮಿನಿಸ್ಟ್ರಿ ಆಫ್ ಗೃಹ ವ್ಯವಹಾರಗಳ ಇಲಾಖೆಯೇ ಬರೋದು. ಓಕೆನಾ, ನೋಡಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಇಂಡಿಯಾಸ್ ನ್ಯೂ ನ್ಯಾಷನಲ್ ಕೌಂಟರ್ ಟೆರರಿಸಂ ಪಾಲಿಸಿ ಅಂತ. ಓಕೆನಾ, ಓಕೆ. ನೆಕ್ಸ್ಟ್ ಅದ್ರ ಬಗ್ಗೆ ಮುಂದೆ ಕೊಟ್ಟಿದ್ದಾರೆ ಇಲ್ಲಿ. ದೇಶದ ಮೊದಲ ಅಧಿಕೃತ, ನೋಡಿ ಇಂಡಿಯಾದಲ್ಲೇ ಫಸ್ಟ್ ಇದು ಅಧಿಕೃತ ಅಫಿಷಿಯಲಿ ಭಯೋತ್ಪಾದನಾ ವಿರೋಧಿ ನೀತಿ ಪ್ರಹಾರ್. ಭಾರತವು ಸಾಂಪ್ರದಾಯಿಕ ಭಯೋತ್ಪಾದನೆಯನ್ನು ಮಾತ್ರ ಅಲ್ಲದೆ, ನೋಡಿ ಇಲ್ಲಿ ಹೊಸದಾಗಿ ಸೈಬರ್ ದಾಳಿಗಳು, ಡಾರ್ಕ್ ವೆಬ್ ಮತ್ತು ಡ್ರೋನ್, ಇದರ ದಾಳಿ ಇತ್ತೀಚೆಗೆ ಬಂದಿರೋದಲ್ವಾ, ಇದನ್ನು ಅತ್ಯಾಧುನಿಕ ಸವಾಲುಗಳನ್ನ ಎದುರಿಸೋದಕ್ಕೆ ಅಂದ್ಬಿಟ್ಟು ಈ ತರ ಒಂದು ಅಡ್ವಾನ್ಸ್ಡ್ ಪಾಲಿಸಿಯನ್ನು ತಂದಿದ್ದಾರೆ. ಈ ನೀತಿ ಭೂಮಿ ಆಗಿರಲಿ, ನೀರಾಗಿರಲಿ, ವಾಯು ಎಲ್ಲ ಕಡೆನೂ ಇದನ್ನು ಆಕ್ಟ್ ಮಾಡುತ್ತೆ. ಸೊ ದೇಶದ ಪ್ರಮುಖ ಆರ್ಥಿಕ ವಲಯಗಳಾದ ಅದನ್ನ ಏನೇನು ರಕ್ಷಣೆ ಮಾಡ್ಬೇಕು ನೋಡಿ, ವೆರಿ ಇಂಪಾರ್ಟೆಂಟ್. ವಿದ್ಯುತ್, ರೈಲ್ವೆ, ವಾಯುಯಾನ, ಬಂದರು ರಕ್ಷಣೆ, ಬಾಹ್ಯಾಕಾಶ, ಪರಮಾಣು ಇಂಧನಗಳು, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಸೊ ಹಂಗಾಗಿ ಇದನ್ನ ಇಂಟಿಗ್ರೇಟ್ ಮಾಡಿ ಒಂದು ಪಾಲಿಸಿಯನ್ನು ತಂದಿದ್ದಾರೆ. ಪ್ರಹಾರ್ ಅಂತ ಅದು ನೆನ್ಪಿಟ್ಕೊಳ್ಳಿ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ವ್ಯವಹಾರಗಳ ಸಚಿವಾಲಯ. ಕೇರಳ ಇನ್ನು ಮುಂದೆ ಕೇರಳಂ ಹೆಸರು ಬದಲಾಗಿದೆ ಫ್ರೆಂಡ್ಸ್. ಕೇರಳ ಅಂತ ಕರೆಯಂಗಿಲ್ಲ ಇನ್ಮೇಲೆ. ಸೊ ಕೇರಳಂ ಅಂತ ಕರಿಬೇಕು ನೋಡಿ. 2023ರಲ್ಲಿ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಬೇಕು ಎಂದು ಕೇಂದ್ರ ಸರ್ಕಾರ ಒತ್ತಾಯಿಸಿ ಕೇರಳ ವಿಧಾನಸಭೆಯಲ್ಲಿ ಬಹುಮತದ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಓಕೆ, ಕೇರಳ ರಾಜ್ಯವನ್ನು ಮಲಯಾಳಂ ಭಾಷೆಯಲ್ಲಿ ಕೇರಳಂ ಎಂದು ಕರೆಯಲಾಗುತ್ತದೆ, ಆದರೆ ಸಂವಿಧಾನದಲ್ಲಿ ಕೇರಳ ಎಂದು ಬರೆಯಲಾಗಿದೆ. ಓಕೆ ನೋಡಿ, ಅದಕ್ಕಿಂತ ನಿಮ್ಗೆ ಇಲ್ಲಿ ಅದು ಹೇಗೆ ಬದಲಾಗುತ್ತೆ ಹೆಸರು ಅಂತ ಗೊತ್ತಿರ್ಬೇಕು. ರಾಜ್ಯದ ಹೆಸರು ಬದಲಾವಣೆ ಪ್ರಕ್ರಿಯೆ ಏನು ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ರಾಜ್ಯದಲ್ಲಿ ಹೆಸರು ಬದಲಾವಣೆಯ ಮಸೂದೆಯನ್ನು ವಿಶೇಷ ಬಹುಮತದಿಂದ ಅನುಮೋದಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು. ಫಸ್ಟ್ ಸ್ಟೆಪ್ ಏನಪ್ಪಾ, ಯಾವ ರಾಜ್ಯ ಬದಲಾಯಿಸಬೇಕು ಆ ರಾಜ್ಯದವರು ಆ ಹೆಸರನ್ನ ಏನು ಅಂತ ಚೇಂಜ್ ಮಾಡಬೇಕು ಅಂತ ಇದಾರಲ್ಲ ಆ ತರ ಚೇಂಜ್ ಮಾಡಿ ಅದು ಬಹುಮತದಿಂದ, ವಿಶೇಷ ಬಹುಮತದಿಂದ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಲ್ಲಿ ಪಾರ್ಲಿಮೆಂಟ್ಗೆ. ಓಕೆನಾ, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು, ಕೇಂದ್ರ ಸರ್ಕಾರವು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವ ಮೊದಲು ರಾಷ್ಟ್ರಪತಿಗಳ ಅನುಮತಿ ಪಡೆಯಬೇಕು. ಈಗ ಕೇರಳದಿಂದ ಅಲ್ಲಿ ಒಂದು ಬಿಲ್ ಹೋಗಿದೆ, ಈ ತರ ಮಾಡಿ ರಿಕ್ವೆಸ್ಟ್ ಹೋಗಿದೆ. ಸೊ ಈಗ ಪಾರ್ಲಿಮೆಂಟ್ ಅಲ್ಲಿ ಡೈರೆಕ್ಟ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಂಗಿಲ್ಲ, ಅದಕ್ಕೂ ಮುಂಚೆ ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ರಾಷ್ಟ್ರಪತಿ ಹತ್ರ ಪರ್ಮಿಷನ್ ತಗೋಬೇಕು. ಈ ತರ ಕೇರಳ ರಾಜ್ಯ ಈ ತರ ಹೆಸರು ಬದಲಾಯಿಸಿ ಅಂತ ಹೇಳ್ತಾ ಇದೆ, ನೀವು ಅನುಮತಿ ಕೊಡಿ ಅಂತ ಕೇಳಬೇಕು ಅವರು. ಓಕೆನಾ, ಆಗ ರಾಷ್ಟ್ರಪತಿಗೆ ಒಂದು ಕೆಲಸ ಇರ್ತದೆ. ರಾಷ್ಟ್ರಪತಿ ಪರ್ಮಿಷನ್ ಕೊಡೋಕ್ಕೂ ಮುಂಚೆ ಏನ್ ಮಾಡ್ಬೇಕಂದ್ರೆ, ನಂತರ ರಾಷ್ಟ್ರಪತಿಗಳು ಆ ಮಸೂದೆಯನ್ನು ಸಂಬಂಧಿಸಿದ ರಾಜ್ಯ ಶಾಸನ ಸಭೆಗೆ ಕಳುಹಿಸಿ ಅವರ ಅಭಿಪ್ರಾಯವನ್ನ ಪಡಿಬೇಕು. ನೋಡಪ್ಪ ಈ ತರ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ, ಮಾಡ್ಬೋದಾ, ಯಾಕೆ, ಏನಾಯ್ತು, ಏನ್ ವಿಷಯ ಅಂತ ಕರೆಸಿ ಮಾತಾಡ್ಬೋದು ಕಾಫಿ ಟೀ ಕುಡ್ಕೊಂಡು. ಓಕೆನಾ, ಇದು ಅವ್ರು ಫಸ್ಟ್ ಮಾಡಬೇಕು ಗೌರ್ಮೆಂಟ್ಗೆ ಪರ್ಮಿಷನ್ ಕೊಡೋಕ್ಕೂ ಮುಂಚೆ. ಆನಂತರ ಅದು ಅವರು ಏನು ಮಾತಾಡಾದ ನಂತರ, ಹೌದು ಸ್ವಾಮಿ ಹಿಂಗೆ ಮಾಡಬೇಕು, ನಾವು ಬದಲಾಯಿಸಬೇಕು ಅಂತಿದ್ದೀವಿ, ಈ ಥರ ಅಂತೆಲ್ಲ ಹೇಳಿದ ನಂತರ ಅವರು ರಾಷ್ಟ್ರಪತಿ ಪಾರ್ಲಿಮೆಂಟ್ಗೆ ಪರ್ಮಿಷನ್ ಕೊಡುತ್ತೆ ಗೌರ್ಮೆಂಟ್ಗೆ. ಆವಾಗ ಅದು ಗೌರ್ಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ, ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, ಇಂಟ್ರೊಡ್ಯೂಸ್ ಆದಮೇಲೆ ಯೂಸಲಿ ಸಿಂಪಲ್ ಮೆಜಾರಿಟಿ ಸಾಕು, ಪಾಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಂವಿಧಾನದ 8ನೇ ಅನುಸೂಚಿಯು ದೇಶದ 22 ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತದೆ. ಓಕೆ, ಇದಿರಲಿ. ಆಮೇಲೆ ನೋಡಿ, ಇದಕ್ಕೆ ಸಂಬಂಧಪಟ್ಟ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಯಾವ್ದು ಗೊತ್ತಾ? ಆರ್ಟಿಕಲ್ 3 ನೆನ್ಪಿಟ್ಕೊಳ್ಳಿ. ನೋಡಿ, ರಾಜ್ಯದ ಹೆಸರಾಗಿರ್ಲಿ, ಹೆಸರು ಅದರ ಗಡಿ ಬದಲಾಯಿಸೋದಾಗಿರ್ಲಿ, ಅದರ ರೀಅರೇಂಜ್ಮೆಂಟ್ ಅಂದ್ರೆ ಅದರ ರೀಆರ್ಗನೈಸ್ ಮಾಡಬೇಕು ಅಂತಂದ್ರೆ, ಒಂದು ರಾಜ್ಯವನ್ನು 2 ಆಗಿ ಡಿವೈಡ್ ಮಾಡೋದು. ಎಕ್ಸಾಂಪಲ್ ಜಮ್ಮು ಕಾಶ್ಮೀರ ರಾಜ್ಯ ಇತ್ತು, ಅದನ್ನ ಡಿವೈಡ್ ಮಾಡಿ ಏನ್ ಮಾಡಿದ್ರು, ಲಡಾಖ್ ಜಮ್ಮು ಕಾಶ್ಮೀರ ಅಂತ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿದ್ರಲ್ಲ ಆಗಿರ್ಬೋದು. ಅಥವಾ ದಾದ್ರಾ ನಗರ ಹವೇಲಿ, ದೀವ್ ದಮನ್ ಒಟ್ಟಿಗೆ ಇದ್ದು ಕೇಂದ್ರಾಡಳಿತ ಪ್ರದೇಶ ಆಗಿ ಫಸ್ಟ್ ಬೇರೆ ಬೇರೆ ಇದ್ವು, ಅವೆರಡನ್ನು ಒಟ್ಟಿಗೆ ಮಾಡಿದ್ದಾಗಿರ್ಲಿ, ಈ ತರ ಏನೇ ಇರಲಿ, ರಾಜ್ಯದ ರೀಆರ್ಗನೈಸ್ ಮಾಡೋದಾಗಿರ್ಲಿ, ಹೆಸರು ಬದಲಾಯಿಸೋದು, ಗಡಿ ಬದಲಾಯಿಸೋದು ಏನೇ ಇದ್ರು ಆರ್ಟಿಕಲ್ 3 ಸಂಬಂಧಪಡುತ್ತೆ ಫ್ರೆಂಡ್ಸ್. 3 ಮೇಲೆ ಅಧಿಕಾರ ಇರೋದು ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಪಟ್ಟಿಲ್ ಬರುತ್ತೆ. ಈ ರಾಜ್ಯದ ಹೆಸರು ಗಡಿ ಬದಲಾಯಿಸೋದು ಪ್ರತಿಯೊಂದು ಫೈನಲ್ ಅಥಾರಿಟಿ ಇರೋದು ಕೇಂದ್ರ ಸರ್ಕಾರಕ್ಕೆ. ರಾಜ್ಯಕ್ಕೆ ಇದು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ, ಬಟ್ ಅಥಾರಿಟಿ ಇರೋದು ಕೇಂದ್ರ ಸರ್ಕಾರದ ಅಂಡರ್ಲಿ. ಇಲ್ಲೇನಂದ್ರೆ 8ನೇ ಅನುಸೂಚಿ, ಸಂವಿಧಾನದ 8ನೇ ಅನುಸೂಚಿ ಏನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ದೇಶದ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳಿಗೆ ಸಂಬಂಧಪಟ್ಟಿದೆ, ಅಧಿಕೃತ ಭಾಷೆಗಳು.
ಸೊ ಅನುಸೂಚಿನಲ್ಲಿ ಎಷ್ಟಪ್ಪ ಭಾಷೆ ಇದೆ? ಒಟ್ಟು 22 ಭಾಷೆಗಳಿದೆ. ದೇಶದ 22 ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನವನ್ನು ನೀಡಲಾಗಿದೆ. ಯಾವ ಅನುಸೂಚಿ ಅದು? ಯಾವ ಶೆಡ್ಯೂಲ್ ಅಂದರೆ 8th ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ. ಈ 22 ಭಾಷೆ ಒಳಗಡೆ ಇಂಗ್ಲಿಷ್ ಬರುತ್ತಾ ಬರಲ್ವಾ? ಯಾರು ಹೇಳ್ತೀರಾ ಹೇಳಿ ನೋಡುವ. 22 ಭಾಷೆಗಳ ಒಳಗಡೆ ಇಂಗ್ಲಿಷ್ ಬರುತ್ತಾ ಬರಲ್ವಾ? ಓಕೆನಾ, 5 ಸೆಕೆಂಡ್ಸ್ ಟೈಮ್, ಅಷ್ಟರೊಳಗಡೆ ಹೇಳಿ. ಹೇಳಿದ್ರಾ? ಓಕೆ, ನೋಡಿ ಇಲ್ಲಿ ಇಂಗ್ಲಿಷ್ 22 ಭಾಷೆಯಲ್ಲಿ ಬರೋದಿಲ್ಲ. ಯಾಕೆ ಅಂತಂದರೆ ಭಾರತದಲ್ಲಿ ಒಕ್ಕೂಟದ ಭಾಷೆಯಾಗಿ ಸಂವಿಧಾನ ಜಾರಿಗೆ ಬಂದಾಗ ಅಲ್ಲಿಂದ 15 ವರ್ಷಗಳವರೆಗೆ ಇಂಗ್ಲೀಷನ್ನು ಒಕ್ಕೂಟದ ಭಾಷೆಯಾಗಿ ಬಳಸಿ ಅಂತ ಹೇಳಿದರು. ಬಟ್ 1965ಕ್ಕೆ ಎಂಡ್ ಆಗುತ್ತೆ, 1965ಕ್ಕೆ. ಆನಂತರ ಇಂಗ್ಲೀಷ್ನ ತೆಗೆದಾಕ್ಬಿಡಿ ಅಂತ ಸಂವಿಧಾನದಲ್ಲಿ ಇತ್ತು. ಆಮೇಲೆ ಏನಾದರೂ ನೀವು ಡಿಸಿಷನ್ ತಗೊಳ್ಳಿ ಅಂತ, ತೆಗೆದಾಕ್ಬಿಡಿ ಅನ್ನೋದಕ್ಕಿಂತ 15 ವರ್ಷ ಅವಕಾಶ ಕೊಟ್ಟಿದ್ರು ಒಕ್ಕೂಟದ ಭಾಷೆಯಾಗಿ ಇಂಗ್ಲೀಷ್ ಇರಲಿ ಅಂತ. ಆನಂತರ ನೀವು ಪಾರ್ಲಿಮೆಂಟ್ ಏನು ಡಿಸಿಷನ್ ಮಾಡಿ ಇದನ್ನು ತೆಗೆದಾಕ್ಬೇಕಾ ಇಟ್ಕೊಳ್ಬೇಕಾ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದರು. 1965 ಬರ್ತಾ ಇತ್ತು. ಸೊ 1963ರಲ್ಲಿ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಪ್ರಯತ್ನ ನಡೀತು. ಬಟ್ ಆಗ ಸಾಕಷ್ಟು ದಕ್ಷಿಣ ಭಾರತದಿಂದ ವಿರೋಧ ಬಂದಿದ್ದರಿಂದಾಗಿ ಅದನ್ನ ಕೈ ಬಿಡಲಾಯಿತು. ಅದ್ರ ಜೊತೆಗೆ 1963ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಡಿಷನಲ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಅಂತ ತೊಗೊಂಡ್ಬರ್ತಾರೆ. ಅಡಿಷನಲ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಅಂತ ಜಾರಿಗೆ ತರ್ತಾರೆ 1963ನಲ್ಲಿ. ಈ ಆ್ಯಕ್ಟ್ ಅಂಡರ್ಲಿ ಏನು ಮಾಡ್ತಾರೆ, ಇಂಗ್ಲೀಷ್ನ ನಾವು ಇಂಡಿಯಾದಿಂದ ರಿಮೂವ್ ಮಾಡೋದು ಬೇಡ, ಇಂಡಿಯಾದಲ್ಲೇ ಇರಲಿ, ಒಕ್ಕೂಟದ ಭಾಷೆಯಾಗಿ ಮುಂದುವರಿಲಿ ಅಂತ ಇಂಗ್ಲೀಷ್ನ ಉಳಿಸ್ಕೊಂಡಿದ್ದಾರೆ. ಅಂದರೆ ಇಂಗ್ಲೀಷ್ಗೆ ಅಫಿಷಿಯಲ್ ಸ್ಟೇಟಸ್ ಇಲ್ಲ, 22 ಭಾಷೆ ಒಳಗಡೆ ಇದು ಬರಲ್ಲ. ಬಟ್ ಅಡಿಷನಲ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ, ಅಡಿಷನಲ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ಈ 22 ಲ್ಯಾಂಗ್ವೇಜಲ್ಲಿ ಅದು ಬರೋದಿಲ್ಲ. ಓಕೆನಾ, ಸೊ ಎಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಸಾಕು. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟು ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಪಡೆದ ಬೂಂಗ್ ಚಿತ್ರ. ನೋಡಿ, ಇದು ಈ ಸರಿ IAS ಫಿಲಿಮ್ಸಲ್ಲಿ ಬಂದಿರೋ ಕ್ವಶನ್. ಇದು IAS ಫಿಲಿಮ್ಸಲ್ಲಿ ಬಂದಿರುವಂಥ ಪ್ರಶ್ನೆ. ಯಾವುದ್ರ ಬಗ್ಗೆ? ಬೂಂಗ್ ಸಿನಿಮಾ ಬಗ್ಗೆ ಬಂದಿದೆ. ಸೊ KS ಇದರಲ್ಲಿ PC ಕೂಡ ಬರ್ಬೋದು. ಬಾಫ್ತಾ ಅವಾರ್ಡ್ ಅಂತ, ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತ ಕರೀತಾರೆ ಇದನ್ನು. ನೋಡಿ ಏನಂತ, ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಪಡೆದ ದೇಶದ ಮೊದಲ ಚಿತ್ರ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ಅವಾರ್ಡ್ನ ಪಡ್ಕೊಂಡಿರೋದು ಬೂಂಗ್ ಅನ್ನೋ ಒಂದು ಮೂವಿ, ಬೂಂಗ್ ಅಂತ. ಓಕೆನಾ, ಮಣಿಪುರಿ ಚಿತ್ರ. ಇದೊಂದು ಮಣಿಪುರಿ ಭಾಷೆಯಲ್ಲಿ ಬಂದಿರುವಂಥ ಚಿತ್ರ, ಬೂಂಗ್ ಅಂತ. ಆಸ್ಕರ್ನಷ್ಟೇ ಜನಪ್ರಿಯವಾದ, ಆಸ್ಕರ್ನಷ್ಟೇ ಫೇಮಸ್ ಫ್ರೆಂಡ್ಸ್ ಇದೆ ಅವಾರ್ಡ್, ಬಾಫ್ತಾ ಅವಾರ್ಡ್ ಅಂತ. ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತ ಹೆಸರು. ಇದರ ನಿರ್ದೇಶಕ ಯಾರಪ್ಪ? ವೆರಿ ಇಂಪಾರ್ಟೆಂಟು. ಇದರ ನಿರ್ದೇಶಕರು ಯಾರು ಅಂತಂದರೆ ಲಕ್ಷ್ಮೀ ಪ್ರಿಯಾ ದೇವಿ ಅಂತ. ಇದು ಇವರ ಮೊದಲ ಚಿತ್ರ ಕೂಡ, ಅವರು ಫಸ್ಟ್ ಟೈಮೇ. ಲಕ್ಷ್ಮೀ ಪ್ರಿಯಾ ದೇವಿ ಅನ್ನೋರು ಇದರ ಡೈರೆಕ್ಟರ್ ಆಗಿರ್ತಾರೆ. ಕತೆ ಏನು ಕತೆ ಇದೆ? ಪುಟ್ಟ ಬಾಲಕನೊಬ್ಬ ಭಾರತ ಮಯನ್ಮಾರ್. ನೋಡಿ, ಇದು ಭಾರತ ಮತ್ತು ಮಯನ್ಮಾರ್ ಗಡಿನಲ್ಲಿ ಏನಾಗುತ್ತೆ ಅಂದರೆ, ಗಡಿಯಲ್ಲಿ ಕಳೆದು ಹೋದ ತನ್ನ ತಂದೆಯನ್ನು ಹುಡುಕೋದು. ತಂದೆ ಮಿಸ್ ಆಗಿಬಿಡ್ತಾರೆ, ಕಾನ್ಫ್ಲಿಕ್ಟ್ ಆಗ್ತಿದೆ ನೋಡಿ. ಭಾರತ ಮತ್ತು ಮಯನ್ಮಾರ್ ಮಿಲಿಟ್ರಿ ಇದೆಲ್ಲ ಇರುತ್ತಲ್ವಾ, ಅಲ್ಲಿ ತಂದೆ ಮಿಸ್ ಆಗಿಬಿಡ್ತಾರೆ. ಆ ತಂದೆನ ಹುಡುಕೊಂಡು ಈ ಹುಡುಗನ ಫ್ರೆಂಡ್ ಎಲ್ಲ ಹೋಗೋದೇ ಸ್ಟೋರಿ. ಬಾಲಕನ ದೃಷ್ಟಿಕೋನದಿಂದ 2 ದೇಶಗಳ ನಡುವಿನ ಗಡಿ ಸಮಸ್ಯೆ, ವಲಸೆ, ಮಣಿಪುರದ ಹಿಂಸಾಚಾರ, ಸಮುದಾಯಗಳ ನಡುವಿನ ಸಂಘರ್ಷ, ರಾಜಕೀಯ ಸ್ಥಿತಿಗತಿಗಳನ್ನು ನಿರ್ದೇಶಕರು ಸೂಕ್ಷ್ಮವಾಗಿ ಕಟ್ಟಿಕೊಟ್ಟಿದ್ದಾರೆ. ಸಂಘರ್ಷದ ನಾಡು ಮಣಿಪುರದಲ್ಲಿ ಶಾಂತಿ ನೆಲೆಸಬೇಕೆಂಬ ಸಂದೇಶವನ್ನು ಈ ಚಿತ್ರದ ಮೂಲಕ ನೀಡಲಾಗಿದೆ. ನಿರ್ಮಾಪಕರ ಫರಾನ್ ಅಖ್ತರ್ ಮತ್ತು ರಿತೇಶ್ ಸಿಂಧ್ವಾನಿ ಅಂತ. ಓಕೆನಾ, ಸೊ ನೆನ್ಪಿಟ್ಕೊಳ್ಳಿ. ಬಾಫ್ತಾ ಅವಾರ್ಡ್ ಪಡ್ಕೊಂಡಿದ್ದು ದೇಶದ ಮೊದಲ ಚಿತ್ರ ಬೂಂಗ್ ಅಂತ, ಮಣಿಪುರಿ ಮೂವಿ. ಡೈರೆಕ್ಟರ್ ಯಾರು? ಲಕ್ಷ್ಮೀ ಪ್ರಿಯಾ ದೇವಿ. ಪ್ರೊಡ್ಯೂಸರ್ ಯಾರು? ಫರಾನ್ ಅಖ್ತರ್ ಮತ್ತು ರಿತೇಶ್ ಸಿಂಧ್ವಾನಿ. ಓಕೆ, ಸ್ಟೋರಿ ಏನಂತ ಗೊತ್ತಲ್ಲ, ತಂದೆ ಕಳ್ಕೊಂಡ ಹುಡುಗ ಆ ಬಾರ್ಡ್ರಲ್ಲಿ ತಂದೆ ಹುಡ್ಕೊಂಡು ಸ್ಟೋರಿ. ತುಂಬ ಸೆನ್ಸಿಟಿವ್ ಮೂವಿ ಇದು. ನೆಕ್ಸ್ಟ್ ಒನ್, ಗರ್ಭಕಂಠ ಕ್ಯಾನ್ಸರ್ ಉಚಿತ HPV ಲಸಿಕೆ, ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಅಂತ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ವೆರಿ ಫೇಮಸ್ ಇದು, ವೆರಿ ಫೇಮಸ್. ತುಂಬ ಜನ ಇದರಿಂದ ಡೆತ್ ಆಗ್ತಿದೆ ಹೆಣ್ಮಕ್ಳುಗಳು. ಸರ್ವಿಕಲ್ ಕ್ಯಾನ್ಸರ್ ಅಂತ, ಗರ್ಭಕಂಠ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ಕರೀತಾರೆ. ಅದಕ್ಕೊಂದು ಲಸಿಕೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಾಕ್ಸಿನ್. ಅದೇನಂತ ನೋಡಿ, ದೇಶದ ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಮುಂದಾಗಿರುವ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಒಳ್ಳೆ ಕೆಲಸ ಮಾಡ್ತಾ ಇದೆ. ಗರ್ಭಕಂಠ ಕ್ಯಾನ್ಸರ್ ಅನ್ನು ಎದುರಿಸಲು 14 ವರ್ಷದ ಹುಡುಗಿಯರಿಗೆ ಭಾರತ ಸರ್ಕಾರ ಉಚಿತವಾಗಿ HPV ಲಸಿಕೆ ಕಾರ್ಯಕ್ರಮವನ್ನು ಪರಿಚಯಿಸಿದೆ. ಈ HPV ಅಂತಂದ್ರೆ ಏನಪ್ಪ? HPV ನೋಡಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಇದರಿಂದನೇ ಬರೋದು, ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಈ ಕಾರ್ಯಕ್ರಮವು ಗರ್ಭಕಂಠ ಕ್ಯಾನ್ಸರ್ಗೆ ಕಾರಣವಾಗುವ HPV ವಿಧಗಳು, ಅದರಲ್ಲೂ ತುಂಬ ಟೈಪ್ ಇದೆ. ಅದರಲ್ಲಿ 16 ಮತ್ತು 18 ಹಾಗೂ ಟೈಪ್ 6 ಮತ್ತು ಟೈಪ್ 11 ವಿರುದ್ಧ ರಕ್ಷಣೆ ನೀಡುವ ಕ್ವಾಡ್ರಿವ್ಯಾಲೆಂಟ್ HPV ಲಸಿಕೆಯ ಒಂದೇ ಚುಚ್ಚುಮದ್ದನ್ನು ಹೊಂದಿದೆ. ಒಂದು ಇಂಜೆಕ್ಷನ್ ಇರ್ತದೆ, ಒಂದು ಇಂಜೆಕ್ಷನ್. ಬಟ್ ಗರ್ಭಕಂಠ ಕ್ಯಾನ್ಸರ್ ಎಲ್ಲ ಟೈಪ್ನೂ ಇದು ಸಾಲ್ವ್ ಮಾಡಲ್ಲ. ಸೊ ಮೇಜರ್ ಆಗಿ ಏನು ಯಾವುದರಿಂದ ಡೆತ್ ಆಗ್ತಿದ್ದಾರೆ ಜನ, ಅದಕ್ಕೆ ಸಂಬಂಧಪಟ್ಟಿದೆ ಇದು 16 ಮತ್ತು 18. ಓಕೆನಾ, ಲಸಿಕೆ ಅಭಿವೃದ್ಧಿಪಡಿಸಿದವರು ಯಾರಪ್ಪ? ಮೆರ್ಕ್ ಕಂಪನಿಯ ಗಾರ್ಡಸಿಲ್. 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ನೀಡುವ HPV ಲಸಿಕೆ ವೈರಸ್ಗೆ ಒಡ್ಡಿಕೊಳ್ಳುವ ಮೊದಲೇ ಗರಿಷ್ಠ ತಡೆಗಟ್ಟುವ ಪ್ರಯೋಜನ ನೀಡುತ್ತದೆ. ಒಳ್ಳೆಯದು. ಸೊ ನಿಮಗೆ ಇದು ಗೊತ್ತಿರಲಿ, ಎಲ್ಲಿ ಕೊಡ್ತಿದ್ದಾರೆ? ಆರೋಗ್ಯ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದಾರೆ ಈ ವ್ಯಾಕ್ಸಿನನ್ನು. ಓಕೆನಾ, ಆರೋಗ್ಯ ಕಾರ್ಯಕರ್ತರು ಲಸಿಕೆ ನೀಡಲಿದ್ದಾರೆ. ಇದರಲ್ಲಿ 16, 18, 6, 11 ಅಂತ ವಿಧಗಳಿದೆ ಆ ವೈರಸ್ ಅಲ್ಲಿ, ಅದನ್ನು ತಡೆಗಟ್ಟುತ್ತೆ ಇದು.
2024 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉಚಿತ ಲಸಿಕೆ ಯೋಜನೆಯನ್ನು ಘೋಷಿಸಿದ್ದರು. ಯೋಜನೆ ಘೋಷಿಸಿದ್ದು 2024ರಲ್ಲಿ, ಬಟ್ ಅದು ಕಾರ್ಯರೂಪಕ್ಕೆ ಬಂದಿರೋದು ಇವಾಗ. ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಎಲ್ಲಿ ಲಸಿಕೆ ಸಿಗುತ್ತಪ್ಪ? ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಜಿಲ್ಲಾ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಇಲ್ಲೆಲ್ಲ ಸಿಗುತ್ತೆ. ಲಸಿಕೆ ಸ್ವಯಂ ಪ್ರೇರಿತ. ನೋಡಿ, ಕಡ್ಡಾಯ ಇಲ್ಲ. ಈ ವರ್ಡ್ ನಿಮ್ಗೆ ಕೇಳ್ಬೋದು, ಕಡ್ಡಾಯವಾಗಿರುತ್ತದೆ ಅಂತ. ಕಡ್ಡಾಯ ಅಲ್ಲ, ಇದು ವಾಲಂಟರಿ. ನಿಮಗೆ ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ ಅಂತ. ಬಟ್ ಒಳ್ಳೆ ಲಸಿಕೆ ಇದು. ಸರ್ವಿಕಲ್ ಕ್ಯಾನ್ಸರ್ ಇಂದ ಇಂಡಿಯಾದಲ್ಲಿ ಇವಾಗ ತುಂಬಾ ಜನ ಡೆತ್ ಆಗ್ತಾ ಇದೆ. ಸುಮಾರು ಒಂದು ವರ್ಷಕ್ಕೆ ಇಂಡಿಯಾದಲ್ಲಿ 50,000ಕ್ಕೂ ಹೆಚ್ಚು ಮಹಿಳೆಯರು ಡೆತ್ ಆಗ್ತಿದ್ದಾರೆ. ಇದು ಮಹಿಳೆಯರಿಗೆ ಬರುವಂತ ಒಂದು ರೋಗ, ಗರ್ಭಕಂಠ ಕ್ಯಾನ್ಸರ್ ಅಂತ, ಸರ್ವಿಕಲ್ ಕ್ಯಾನ್ಸರ್. ನೋಡಿ, ಇಂಡಿಯಾದಲ್ಲಿ ಹೆಣ್ಮಕ್ಳು ಡೆತ್ ಆಗೋ ಹೈಯೆಸ್ಟ್ ಕ್ಯಾನ್ಸರ್ ಯಾವುದು ಗೊತ್ತಾ? ಸೊ ಬ್ರೆಸ್ಟ್ ಕ್ಯಾನ್ಸರ್. ಇದು ಕ್ವಶನ್ ಆಗಿದೆ. ಅತಿ ಹೆಚ್ಚು ಡೆತ್ ಆಗ್ತಿರೋದು ಬ್ರೆಸ್ಟ್ ಕ್ಯಾನ್ಸರ್ ಇಂದ. ಸೆಕೆಂಡ್ಗೆ ಇದು ಬರುತ್ತೆ, ಸರ್ವಿಕಲ್ ಕ್ಯಾನ್ಸರ್ ಬರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. 1969ರಿಂದ 2015 ನಡುವೆ ಸುಮಾರು 92% ಇದನ್ನೇ ಓದಿಲ್ಲ ಅಲ್ಲ. ಮತ್ತೆ ಜೀವ ಪಡೆದುಕೊಂಡ ಮುಳುಗಡೆಯಾಗುತ್ತಿದ್ದ ಭಾರತದ ವಾನ್ ದ್ವೀಪ. ನೋಡಿ, ಇದು ವಾನ್ ದ್ವೀಪ ಸುದ್ದಿಯಲ್ಲಿ ಇತ್ತು. ಎಲ್ಲಿದೆ ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ದ್ವೀಪದ ಹೆಸರು ವಾನ್ ಅಂತ. ಇದೆಲ್ಲಿದೆ ನೋಡಿ? ತಮಿಳುನಾಡಿನ ಗಲ್ಫ್ ಆಫ್ ಮನ್ನಾರ್. ಗಲ್ಫ್ ಆಫ್ ಮನ್ನಾರ್ ಒಂದು ನ್ಯಾಷನಲ್ ಪಾರ್ಕ್ ಹೌದು, ಒಂದು ಬಯೋಸ್ಪಿಯರ್ ರಿಸರ್ವ್ ಹೌದು. ಓಕೆನಾ? ಗಲ್ಫ್ ಆಫ್ ಮನ್ನಾರ್ನಲ್ಲಿರುವ ವಾನ್ ದ್ವೀಪ ಹವಳದ ಗಣಿಗಾರಿಕೆ, ಸವೆತ ಮತ್ತು ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಮುಳುಗಡೆ ಆಗುತ್ತಿತ್ತು. ಅದನ್ನ ಸಾಕಷ್ಟು ಕ್ರಮ ಕೈಗೊಂಡು ಅದು ಮತ್ತೆ ಕಾಣೋ ತರ ಮಾಡಿದ್ದಾರೆ. ಅಷ್ಟೇ ನ್ಯೂಸ್ ಇದು. ಸೊ ವಾನ್ ದ್ವೀಪ ಎಲ್ಲಿದೆ? ಗಲ್ಫ್ ಆಫ್ ಮನ್ನಾರ್ ತಮಿಳುನಾಡಲ್ಲಿದೆ. ಸೊ ಹೆಕ್ಟೇರ್ ನೋಡಿ ಜಾಸ್ತಿ ಆಗಿದೆ. 2015ರಲ್ಲಿ ಇದು 1.53 ಹೆಕ್ಟೇರ್ ಇತ್ತು. ಈಗ ಪ್ರೆಸೆಂಟ್ ಅದನ್ನ ರಿಸ್ಟೋರ್ ಮಾಡಬೇಕಂದ್ರೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡು ಇದನ್ನು 2.3 ಹೆಕ್ಟೇರ್ಗೆ ಇದು ಹೆಚ್ಚಾಗಿದೆ. ಓಕೆನಾ? ಸೊ ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್, ಇಲ್ಲಿ ಗಲ್ಫ್ ಆಫ್ ಮನ್ನಾರ್ನಲ್ಲಿ ಡುಗಾಂಗ್ ಅಂದ್ರೆ ಸಮುದ್ರ ಹಸು ಅಂತ. ಓಕೆ, ಇವು ಹೆಚ್ಚಾಗಿ ಕಂಡು ಬರ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಡುಗಾಂಗ್ಗಳು ಸಮುದ್ರ ಹಸು ಅಂತ ಕರೀತಾರೆ ಇವನ್ನ. ಇವು ಸಸ್ಯಾಹಾರಿ ಸಸ್ತನಿಗಳು, ಡುಗಾಂಗ್. ಇವು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕಿದಕ್ಕೆ. ನೆಕ್ಸ್ಟ್ ಒನ್, ಡಾಲ್ಫಿನ್ ಹಂಟರ್ ಅಂಜದೀಪ್. ಅಂಜದೀಪ್ ಎಲ್ಲಾದ್ರೂ ಕೇಳಿದಿರಾ ಫ್ರೆಂಡ್ಸ್? ಕರ್ನಾಟಕ ಜಿಯೋಗ್ರಫಿನಲ್ಲಿ ಒಂದು ದ್ವೀಪದ ಹೆಸರಲ್ವಾ? ಕರ್ನಾಟಕದಲ್ಲಿರುವಂಥ ಒಂದು ದ್ವೀಪದ ಹೆಸರು. ಆ ದ್ವೀಪ ಎಲ್ಲಿದೆ ಅಂತ ಗೆಸ್ ಮಾಡಿದೆ ಹೇಳಷ್ಟರಲ್ಲಿ. ನೌಕಾಪಡೆಗೆ ಸೇರ್ಪಡೆಗೊಂಡ ಡಾಲ್ಫಿನ್ ಹಂಟರ್ ಅಂತಾನೆ ಕರೆಯುವ ಅಂಜದೀಪ್ ಯುದ್ಧ ನೌಕೆ. ಐಎನ್ಎಸ್ ಅಂದ್ರೆ ಏನ್ ಹೇಳಿ? ಐಎನ್ಎಸ್ ಇಂಡಿಯನ್ ನಾವಲ್ ಶಿಪ್ ಅಂತ. ಇಂಡಿಯನ್ ನಾವಲ್ ಶಿಪ್. ಐಎನ್ಎಸ್ ಅಂಜದೀಪ್ ಹಡಗನ್ನು ಫೆಬ್ರವರಿ 27ರಂದು ಚೆನ್ನೈ ಬಂದರಿನಲ್ಲಿ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಯಿತು. ನೆಕ್ಸ್ಟ್, ಈ ನೌಕೆಯನ್ನು ಡಾಲ್ಫಿನ್ ಹಂಟರ್ ಅಂತ ಕರೀತಾರೆ. ಡೈರೆಕ್ಟ್ ಕ್ವಶನ್ ಆಗುತ್ತೆ, ಡಾಲ್ಫಿನ್ ಹಂಟರ್ ಯಾವುದು ಅಂತ. ಡಾಲ್ಫಿನ್ ಹಂಟರ್ ಎಂದು ಕರೆಯುತ್ತಾರೆ. ಐಎನ್ಎಸ್ ಅಂಜದೀಪ್ ಎನ್ನುವುದು ಭಾರತೀಯ ನೌಕಾಪಡೆಗೆ ನಿರ್ಮಿತವಾದ 8 ಜಲಾಂತರ್ಗಾಮಿ ನಿಗ್ರಹ ಶಾಲೋ ವಾಟರ್ ಕ್ರಾಫ್ಟ್ ಯೋಜನೆಗಳ ಪೈಕಿ 3ನೇದು. ಅಂದ್ರೆ 8 ಶಾಲೋ ವಾಟರ್ ಕ್ರಾಫ್ಟ್ಗಳಿದ್ದಾವೆ, ಆ ಯೋಜನೆ ಇದೆ, ಅದರಲ್ಲಿ ಇದು 3ನೇದು. ಯಾರಪ್ಪ ಅಭಿವೃದ್ಧಿ ಪಡಿಸ್ತಾರೆ ಇದನ್ನ? ನೋಡಿ, ಕೋಲ್ಕತ್ತಾದಲ್ಲಿರುವಂತಹ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ನೆನ್ಪಿಟ್ಕೊಳ್ಳಿ, ಯಾರು ಡೆವಲಪ್ ಮಾಡಿದ್ರು ಅಂತ ಕೇಳ್ತಾರೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂತ. ಹೆಸರಿನ ಮಹತ್ವ ನೋಡಿ, ಹೆಸರು ಯಾಕೆ ಬಂತು ಅಂದ್ರೆ ನೋಡಿ, ಕರ್ನಾಟಕದ ಕಾರವಾರ ಕರಾವಳಿನಲ್ಲಿ ಇದೆ ಫ್ರೆಂಡ್ಸ್. ಇದು ಯಾರಿಗಾದ್ರೂ ಗೊತ್ತಾಯ್ತಾ? ಕಾರವಾರ ಕರಾವಳಿನಲ್ಲಿರುವಂತಹ ಅಂಜದೀಪ್ ಅನ್ನೋ ದ್ವೀಪ ಏನಿದೆಯಲ್ಲ, ಅಂಜದ್ವೀಪ ಅಂತೆಲ್ಲ ಕರೀತಾರೆ ಇದನ್ನ. ಅಂಜದೀಪ್ ಅಂತೆಲ್ಲ ಕರೀತಾರೆ. ಅದೇ ಹೆಸರನ್ನ ಈ ಒಂದು ನೌಕೆಗೆ ಇಟ್ಟಿರೋದು. ಸೊ ಹಂಗಾಗಿ ಇದು ಕರ್ನಾಟಕ ಸಂಬಂಧಪಟ್ಟಿದೆಯಲ್ಲ, ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾರವಾರದ ಈ ದ್ವೀಪವು 1961ರ ಗೋವಾ ವಿಮೋಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಅಲ್ಲಿ ಗೋವಾನ ವಿಮೋಚನೆ ಮಾಡೋ ಟೈಮಲ್ಲಿ ನೌಕಾಪಡೆ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿತ್ತು. ಅದಕ್ಕೋಸ್ಕರ ಇದು ತುಂಬಾ ಫೇಮಸ್ ಆಗಿತ್ತು. ಅಷ್ಟೇ ನೆನ್ಪಿಟ್ಕೊಳ್ಳಿ. ಅದ್ ಬಿಟ್ರೆ ಇಲ್ಲಿ ಬಳಸಿರುವಂತ ಒಂದು ಏನು ಸೋನಾರ್ ಇದೆಯಲ್ವಾ, ಇಲ್ಲಿ ಈ ಶಿಪ್ಪಲ್ಲಿ ಬಳಸಿರುವಂತ ಸೋನಾರ್, ಈ ಸೋನಾರ್ಗೆ ಅಭಯ್ ಅಂತ ಹೆಸರಿಟ್ಟಿದ್ದಾರೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದೇನ್ ಮಾಡುತ್ತೆ? ಕರಾವಳಿ ಭದ್ರತೆ, ಶತ್ರು ಜಲಾಂತರ್ಗಾಮಿಗಳ ಪತ್ತೆ, ಟ್ರ್ಯಾಕಿಂಗ್, ಗಣಿಗಾರಿಕೆ, ರಕ್ಷಣಾ ಕಾರ್ಯಾಚರಣೆಗಳು ಮಾಡೋದಕ್ಕೆ ಇದನ್ನ ಬಳಸ್ಕೋತಾರೆ. ಓಕೆನಾ? ಕರಾವಳಿ ಭಾಗದಲ್ಲಿ ಇದು ದೇಶಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡಿ, ಶ್ರೇಷ್ಠತೆ ಗ್ರಾಮಗಳ ಉಪಕ್ರಮ, ವಿಲೇಜ್ ಆಫ್ ಎಕ್ಸಲೆನ್ಸ್ ಇನಿಷಿಯೇಟಿವ್. ನೋಡಿ, ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದು. ನೋಡಿ, ಶ್ರೇಷ್ಠತೆ ಗ್ರಾಮಗಳ ಉಪಕ್ರಮ. ಕೃಷಿ ಸಹಕಾರವನ್ನು ಹೆಚ್ಚಿಸಲು. ನೋಡಿ, ಏನು ಸಂಬಂಧಪಟ್ಟಿದೆ? ಡೈರೆಕ್ಟ್ ಆಗಿ ನೋಡಿದ್ದು ಕೃಷಿ ಸಹಕಾರಕ್ಕೆ ಸಂಬಂಧಪಟ್ಟಿದೆ. ಇಸ್ರೇಲ್ಗೆ ಭೇಟಿ ನೀಡಿದಾಗ ನೋಡಿ, ಇದು ಇಂಡೋ ಇಸ್ರೇಲ್ ಈ ಎರಡು ದೇಶಗಳ ಸಹಭಾಗಿತ್ವದಲ್ಲಿ ಬರ್ತಾ ಇರೋದು. ಓಕೆನಾ? ಶ್ರೇಷ್ಠತೆ ಗ್ರಾಮಗಳ ಉಪಕ್ರಮ ಅಂತ. ಈಗ ರೀಸೆಂಟಾಗಿ ಫೆಬ್ರವರಿ ಟೈಮಲ್ಲಿ ನರೇಂದ್ರ ಮೋದಿ ಅವರು ಹೋಗಿದ್ರಲ್ವ ಭಾರತ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ, ಆ ಟೈಮಲ್ಲಿ ಡಿಕ್ಲೇರ್ ಆಗಿರೋದು. ಶ್ರೇಷ್ಠತೆ ಗ್ರಾಮಗಳು ಭಾರತ ಇಸ್ರೇಲ್ ಕೃಷಿ ಯೋಜನೆಯ ತಳಮಟ್ಟದ ವಿಸ್ತರಣೆ ಆಗಿದೆ. ಓಕೆ ನೋಡಿ, ಇಲ್ಲಿ ಗುರಿಯನ್ನು ಹೈಟೆಕ್ ಸಂಶೋಧನಾ ಕೇಂದ್ರಗಳು ಮತ್ತು ಸಾಮಾನ್ಯ ರೈತರ ನಡುವೆ ಅಂತರವನ್ನು ಕಡಿಮೆ ಮಾಡುವುದು. ಅಗ್ರಿಕಲ್ಚರ್ ಅಂದ್ಬಿಟ್ಟು ಏನೋ ಟೆಕ್ನಾಲಜಿ ಡೆವಲಪ್ ಮಾಡಿ ಅವರು ಸಿಟಿನಲ್ಲಿ ಕೂತ್ಕೊಂಡ್ರೆ ಹಳ್ಳಿಲಿರುವಂತಹ ರೈತರಿಗೆ ಅದೆಲ್ಲ ಟೆಕ್ನಾಲಜಿ ಏನು ಗೊತ್ತಾಗುತ್ತೆ? ಮತ್ತು ಆ ಟೆಕ್ನಾಲಜಿನೆಲ್ಲ 1 ಎಕರೆ 2 ಎಕರೆ ಇರೋ ರೈತರು ಏನಾದರೂ ಬಳಸೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಓಕೆನಾ? ಆ ಏನೇ ಟೆಕ್ನಾಲಜಿ ಬಂದರೂ ಸಣ್ಣ ರೈತರು, ಯಾಕೆಂದ್ರೆ ಇಂಡಿಯಾದಲ್ಲಿ ನೋಡಿ ಟೋಟಲ್ ಸುಮಾರು 84% ಅಷ್ಟು ರೈತರು ಏನಿದೆಯಲ್ಲ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ. ಅಂದರೆ 1 ಎಕರೆ 2 ಎಕರೆ 3 ಎಕರೆ ಈ ಥರ ಇರೋರು.
ಈ ಟೆಕ್ನಾಲಜಿ ಬಂದ ಕ್ಷಣಕ್ಕೆ ಅಲ್ಲೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ ನೇರವಾಗಿ. ಇಲ್ಲಿಗೆ ಅಪ್ಲೈ ಆಗುವಂಥ ಟೆಕ್ನಾಲಜಿ ಬರಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಎ ಸಿ ರೂಮಲ್ಲಿ ಕೂತ್ಕೊಂಡು ಏನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ತಳಮಟ್ಟದಲ್ಲಿ ಅದು ವರ್ಕ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಇದು ಒಂದು ಒಳ್ಳೆಯ ಯೋಜನೆ ಇದು. ಓಕೆನಾ. ಇಸ್ರೇಲ್ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ. ಓಕೆ. ಪ್ರಮುಖ ಲಕ್ಷಣಗಳೇನಪ್ಪ? ಶ್ರೇಷ್ಠತಾ ಕೇಂದ್ರಗಳ ವಿಸ್ತರಣೆ ಮಾಡೋದು. ನೋಡಿ, ಇದು ಈ ಕೇಂದ್ರಗಳನ್ನ 100ಕ್ಕೆ ಹೆಚ್ಚಿಸೋದಕ್ಕೆ ಹೊರಟಿದ್ದಾರೆ. ಈ ಕಡಿಮೆ ಇದು, ಇದನ್ನು 100 ಮಾಡ್ತಾ ಇದ್ದಾರೆ. ತಳಮಟ್ಟದ ಒಳಗೊಳ್ಳುವಿಕೆ, ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸಲು ಅಸ್ತಿತ್ವದಲ್ಲಿರುವ ಶ್ರೇಷ್ಠತಾ ಕೇಂದ್ರಗಳ ಸುತ್ತಲಿನ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದು. ಓಕೆನಾ. ಶ್ರೇಷ್ಠತಾ ಗ್ರಾಮಗಳ ಉಪಕ್ರಮ ಅಂದರೆ ಗ್ರಾಮೀಣ ಭಾಗದಿಂದ ಟೆಕ್ನಾಲಜಿನ ಮತ್ತು ಅಗ್ರಿಕಲ್ಚರ್ನ ಎರಡನ್ನೂ ಒಂದು ಮಾಡೋದು, ರೈತರಿಗೆ ಹೆಲ್ಪ್ ಆಗೋ ಥರ ಅಂತ. ಓಕೆ, ಚೆನ್ನಾಗಿದೆ ಸ್ಕೀಮ್ ಇದು, ಬಟ್ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು. ಬಟ್ ನೋಡಿ, ಸ್ಕೀಮ್ ಚೆನ್ನಾಗಿರೋದ್ರಿಂದ ನಮಗೆ ಲಾಭ ನೆನ್ಪಿಟ್ಕೊಳ್ಳಿ. ಯಾವುದೇ ಸ್ಕೀಮು ದೊಡ್ಡ ಹೆಸರು ಮಾಡ್ಕೊಳ್ಳೋ ಸ್ಕೀಮ್ ಚೆನ್ನಾಗಿರುತ್ತೆ, ಓಕೆ, ಬಟ್ ಆ ಸ್ಕೀಮು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತಿದೆ, ಇದು ತುಂಬ ಮುಖ್ಯ. ಕಾರ್ಯರೂಪಕ್ಕೆ ಬರೋದು. ಈಗ ಏನೇ ಸ್ಕೀಮ್ ನಾವೇನೋ ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ ಅಂತ ಹೇಳಿದ ಕ್ಷಣಕ್ಕೆ ಅದು ಆಗೋದಿಲ್ಲ. 1 ವರ್ಷ 2 ವರ್ಷ ಆದಮೇಲೆ ಅದರ ಒಂದು ಸ್ಟೇಟಸ್ ರಿಪೋರ್ಟ್ ನೋಡಬೇಕು, ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ, ಫಲಾನುಭವಿಗಳಿಗೆಲ್ಲ ಅದು ಸಿಕ್ಕಿದೆಯಾ, ತಲುಪಿದೆಯಾ, ಇದು ಮುಖ್ಯ ಆಗುತ್ತೆ. ಓಕೆನಾ. ಸೊ ಈ ಸ್ಕೀಮ್ ಚೆನ್ನಾಗಿದೆ, ಇದು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ರೈತರಿಗೆ ಒಂದಷ್ಟು ಸಹಾಯ ಆಗುತ್ತೆ. ನೆಕ್ಸ್ಟ್ ನೋಡಿ, ಉದಯೋನ್ಮುಖ ಮತ್ತು ಸುಸ್ಥಿರ ಆರೋಗ್ಯಕರ ಆಹಾರಗಳಿಗಾಗಿ ಅಂತಾರಾಷ್ಟ್ರೀಯ ಅನ್ವೇಷ್. ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ಇಂಟರ್ನ್ಯಾಷನಲ್ ಅನ್ವೇಷ್ 2026 ಈ ಒಂದು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ನೋಡಿ, ಅನ್ವೇಷ್ 26. ಅನ್ವೇಷ್ ಅಂದರೆ ನೋಡಿ, ಇಲ್ಲಿ ಅಡ್ವಾನ್ಸ್ಡ್ ನೆಕ್ಸ್ಟ್ ಜನರೇಷನ್ ವಿಷನ್ ಫಾರ್ ಏನು ಎಮರ್ಜಿಂಗ್ ಆ್ಯಂಡ್ ಸಸ್ಟೈನೇಬಲ್ ಹೆಲ್ದಿ ಫುಡ್ಸ್. ನೋಡಿ, ಇದು ಹೆಲ್ದಿ ಫುಡ್ಗೆ ಸಂಬಂಧಪಟ್ಟ, ಸುಸ್ಥಿರ ಆಹಾರಕ್ಕೆ ಸಂಬಂಧಪಟ್ಟಿರೋದು, ಹೆಲ್ದಿ ಫುಡ್ಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರೋಗ್ರಾಮ್ ಇದು. ಅನ್ವೇಷ್ 26 ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವು ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣಾ ಸಂಸ್ಥೆ ಆಯೋಜಿಸಿತ್ತು. ಓಕೆ, ಯಾವ ನೋಡಿ ಮಿನಿಸ್ಟ್ರಿ ಇಂಪಾರ್ಟೆಂಟು? ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಸಮ್ಮೇಳನ ಎಲ್ಲಪ್ಪ ನಡೀತು? ಹರಿಯಾಣದ ಸೋನಿಪತ್ನಲ್ಲಿ ನಡೀತು, ಜಿಲ್ಲೆಯ ಕುಂಡ್ಲಿನಲ್ಲಿ, ಹರಿಯಾಣದಲ್ಲಿ ಸೋನಿಪತ್ತಲ್ಲಿ ನಡೆದಿದೆ. ಧ್ಯೇಯ ಏನು? ಆಹಾರ ಸಂಸ್ಕರಣೆ, ಆಹಾರ ಸುರಕ್ಷತೆ ಮತ್ತು ಸುಸ್ಥಿರ ಆಹಾರ ವ್ಯವಸ್ಥೆಗಳಿಂದ ಹೊಸ ಆವಿಷ್ಕಾರಗಳನ್ನು ಚರ್ಚಿಸೋದು. ಸುಮಾರು 25ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ವು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಅನ್ವೇಷ್ ಪ್ರೋಗ್ರಾಮ್ 26 ಏನಕ್ಕೆ ಸಂಬಂಧಪಟ್ಟಿದೆ? ಇದು ಒಳ್ಳೆ ಸುಸ್ಥಿರವಾದ ಆಹಾರಕ್ಕೆ ಸಂಬಂಧಪಟ್ಟಿರೋದು. ಯಾವ ಮಿನಿಸ್ಟ್ರಿ ಇದನ್ನು ಆರ್ಗನೈಸ್ ಮಾಡಿದೆ ಅಂದರೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆ. ಓಕೆ, ಇಷ್ಟೇ ಸಾಕಿದಕ್ಕೆ. ಅನ್ವೇಷ್ ಅಂದರೆ ಫುಲ್ ಫಾರ್ಮ್ ಇದೆ ನೋಡಿ ಇಲ್ಲಿ, ಎಮರ್ಜಿಂಗ್ ಆ್ಯಂಡ್ ಸಸ್ಟೈನಬಲ್ ಹೆಲ್ದಿ ಫುಡ್ಸ್. ನೆಕ್ಸ್ಟ್, ಲಕ್ಷದ್ವೀಪದಲ್ಲಿ ಕಲರಿ ಲೀಪ್ ವ್ಯಾಯಾಮ ಎಕ್ಸಸೈಸ್ ನಡೆದಿದೆ. ನೋಡಿ, ಇದು ಕೊಟ್ಬಿಟ್ಟು ಯಾವ ದೇಶಗಳ ನಡುವೆ ನಡೀತು ಅಂತ ಕೊಡ್ಬೋದು. ಇಂಡಿಯಾ, ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ, ಈ ಥರ ಎಲ್ಲ ಕೊಡ್ಬೋದು. ಇದು ಯಾವ ದೇಶದ ನಡುವೆ ನಡೆದಿಲ್ಲ, ಇಂಡಿಯಾದಲ್ಲೇ ನಡೆದಿರೋದು. ಭಾರತೀಯ ವಾಯುಪಡೆಯ ದಕ್ಷಿಣ ಕಮಾಂಡ್, ಸದರ್ನ್ ಕಮಾಂಡ್ ಇದೆಯಲ್ಲ, ಅದು ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪಗಳ ಬಳಿ ಈ ಎಕ್ಸಸೈಸ್ನ ಮಾಡಿದೆ. ಓಕೆ, ಈ ವ್ಯಾಯಾಮವು ಕಡಲ ಪರಿಸರದಲ್ಲಿ ಜಂಟಿ ಯೋಜನೆ, ಕ್ಷಿಪ್ರ ಬಲ ಪೂರೈಕೆ ಮತ್ತು ಇತರ ಕಾರ್ಯಾಚರಣೆಗಳನ್ನು ಮೌಲ್ಯೀಕರಿಸೋದು. ಓಕೆ, ಭಾಗವಹಿಸೋರು ಯಾರ್ಯಾರು ನೋಡಿ ಇಲ್ಲಿ? ಭಾರತೀಯ ವಾಯುಪಡೆ, ಸಶಸ್ತ್ರ ಪಡೆಗಳ ವಿಶೇಷ ಕಾರ್ಯಪಡೆ ವಿಭಾಗ ಮತ್ತು ಭಾರತೀಯ ಕರಾವಳಿ ಕಾವಲು ಪಡೆ ಅಂದರೆ ಕೋಸ್ಟಲ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಕರೀತಲ್ಲ ಅವರು. ಸೊ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಅಂದರೆ ನಮ್ಮ ದೇಶದವರೇ ಸೇರ್ಕೊಂಡು ಮಾಡಿರೋದು. ಎಲ್ಲಿ ಅಂತಂದರೆ ನೋಡಿ, ದಕ್ಷಿಣ ಕಮಾಂಡ್ ಎಲ್ಲಿ? ಲಕ್ಷದ್ವೀಪ್ ಮತ್ತು ಮಿನಿಕಾಯ್ ದ್ವೀಪ, ಲಕ್ಷದ್ವೀಪ್ ಭಾಗದಲ್ಲಿ ಮಾಡಿರೋದು. ಅದನ್ನು ಕಲರಿ ಲೀಪ್ ಅಂತ ಕರೀತಾರೆ. ಸೊ ಯಾವುದೋ ದೇಶದ ಜೊತೆ ಕೊಟ್ಟರೆ ಅದೆಲ್ಲ ರಾಂಗ್ ಆಗುತ್ತೆ, ಗೊತ್ತಿರಲಿ. ನೆಕ್ಸ್ಟು, ನಮಸ್ತೆ ಪ್ರೋಗ್ರಾಮ್ ಬಂದಿದೆ ನೋಡಿ ಫ್ರೆಂಡ್ಸ್. ನಮಸ್ತೆ ಯೋಜನೆಯ ಅರಿವು ಕಾರ್ಯಕ್ರಮ ಪಿಲಿಭಿತ್ನಲ್ಲಿ ನಡೆಯಿತು. ನಮಸ್ತೆ ಪ್ರೋಗ್ರಾಮ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ, ನೇರವಾಗಿ ನೋಡಿ, ಇದೆಲ್ಲಿ ನಡೀತು ಅಂದರೆ ಉತ್ತರ ಪ್ರದೇಶದ ಪಿಲಿಭಿತ್ ನಕಾಸಾದಲ್ಲಿರುವ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು. ಓಕೆ, ಇದಕ್ಕೆ ಸಂಬಂಧಪಟ್ಟಿದ್ದು ಏನಕ್ಕೆ ನೋಡಿ? ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿರೋದು. ಸೊ ಗುರಿ ಏನು? ನೈರ್ಮಲ್ಯ ಕಾರ್ಮಿಕರಿಗೆ, ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಕಸ ಕ್ಲೀನ್ ಮಾಡೋದು, ಮೋರಿ ಇದನ್ನೆಲ್ಲ ಮಾಡೋದು. ನೈರ್ಮಲ್ಯ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಕ್ರಮಗಳನ್ನು ಬಲಪಡಿಸುವುದು. ಯಾರು ಸಂಬಂಧಪಟ್ಟಿದೆ ನೋಡಿ? ನೈರ್ಮಲ್ಯ ಕಾರ್ಮಿಕರಿಗೆ ಸಂಬಂಧಪಟ್ಟಿರೋದು. ಈ ಉಪಕ್ರಮವು ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರಿಗೆ ಘನತೆ, ಸುರಕ್ಷತೆ ಮತ್ತು ಆರ್ಥಿಕ ಸಬಲೀಕರಣವನ್ನು ಖಾತ್ರಿಪಡಿಸುತ್ತೆ. ನೋಡಿ, ಅದಕ್ಕೆ ಘನತೆ ಇರಬೇಕು, ಸುರಕ್ಷತೆ, ಸೇಫ್ಟಿ ಇರಬೇಕು, ಮತ್ತು ಆರ್ಥಿಕ ಸಬಲೀಕರಣವನ್ನು ಖಾತ್ರಿಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೇನು ಅಲ್ಲಿ ಈಗ ಯಾವುದೋ ಒಂದು ಟ್ಯಾಂಕ್ ಇರ್ತದೆ, ಮ್ಯಾನ್ ಹೋಲ್, ಅದನ್ನು ಕ್ಲೀನ್ ಮಾಡೋಕೆ ತುಂಬ ಜನ ಡೆತ್ ಆಗ್ತಿರ್ತದಲ್ಲ, ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಅವ್ರಿಗೆ ಕಾರ್ಮಿಕರಿಗೆ ನೋಡಿ ಇಲ್ಲಿ ಶುಚಿಗೊಳಿಸುವ ಚಟುವಟಿಕೆಗಳಿಗೆ ಅಪಾಯಗಳನ್ನು ಕಡಿಮೆ ಮಾಡಲು ನೈರ್ಮಲ್ಯ ಕಾರ್ಮಿಕರಿಗೆ ವೈಯಕ್ತಿಕ ರಕ್ಷಣಾ ಸಾಧನಗಳ ಕಿಟ್ಗಳನ್ನು ಕೊಡ್ತಾರೆ. ಕಿಟ್ ಅದರಲ್ಲಿ ಏನೇನು ಸೆಕ್ಯೂರಿಟಿ, ನಮಗೆ ಗ್ಲೌಸ್ಗಳು, ಓಕೆ, ಮಾಸ್ಕು, ಹೆಲ್ಮೆಟ್ಟು, ಬಾಡಿಗೆ ಸೇಫ್ಟಿ, ಇದನ್ನೆಲ್ಲ ಕೊಟ್ಟಿರ್ತಾರೆ. ಆ ಒಂದು ಸ್ಕೀಮ್ ನಮಸ್ತೆ ಅಂತ ಸ್ಕೀಮ್ ಹೆಸರು, ನೈರ್ಮಲ್ಯ ಕಾರ್ಮಿಕರಿಗೆ ಕೊಡೋದು. ಓಕೆನಾ. ನೆಕ್ಸ್ಟು, ನವೀಕರಿಸಿದ ರಾಜ್ಮಾರ್ಗ್ ಪ್ರವೇಶ್ ಪೋರ್ಟಲ್. ನೋಡಿ, ಇದು ಡೈರೆಕ್ಟಾಗಿ ಕೇಳ್ತಾರೆ, ರಾಜ್ಮಾರ್ಗ್ ಪ್ರವೇಶ್ ಪೋರ್ಟಲ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಇದೊಂದು ಪೋರ್ಟಲ್, ಇದು ವೆಬ್ ಪೋರ್ಟಲು. ನಿತಿನ್ ಗಡ್ಕರಿ, ಓಕೆ, ಅವ್ರಿರಲಿ. ರಾಷ್ಟ್ರೀಯ ಹೆದ್ದಾರಿಗಳ ಪ್ರವೇಶ ಉಪಯುಕ್ತತೆ. ನೋಡಿ, ಇದೇನೆಂದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ ಪ್ರವೇಶ, ಎಂಟ್ರಿ ಮತ್ತು ಅದರ ಉಪಯುಕ್ತತೆ ಕಾರ್ಯಗಳಿಗಾಗಿ NOC ನಿರಾಕ್ಷೇಪಣಾ ಪತ್ರಗಳನ್ನು ಪಡೆಯುವ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ.
ಈ ಉಪಕ್ರಮವು ಕಾರ್ಯವಿಧಾನಗಳನ್ನು ಸರಳೀಕರಿಸುವುದು, ಪಾರದರ್ಶಕತೆ ಹೆಚ್ಚಿಸುವುದು ಇದಕ್ಕೆಲ್ಲ ಸಂಬಂಧಪಟ್ಟಿದೆ. ಓಕೆ, ಅಂದ್ರೆ ಇಲ್ಲಿ ನೋಡಿ, ಈ ಪೋರ್ಟಲ್ ಇಂಧನ ಕೇಂದ್ರಗಳು, ರಸ್ತೆ ಬದಿಯ ಸೌಲಭ್ಯಗಳು, ಖಾಸಗಿ ಆಸ್ತಿಗಳು, ವಿಶ್ರಾಂತಿ ಸಂಕೀರ್ಣಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ಸಂಪರ್ಕ ರಸ್ತೆಗಳಿಗೆ ಸಂಬಂಧಿಸಿದ ಅನುಮತಿ, ಅಲ್ಲೇನೇ ಸಮಸ್ಯೆ ಇರಲಿ, ಓಕೆ, ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಇಂಧನ ಸೌಲಭ್ಯಗಳು ಅದಕ್ಕೇನೋ ಡಿಸ್ಪ್ಯೂಟ್ ಇರುತ್ತಲ್ಲ ಅದನ್ನ ಈಸಿಯಾಗಿ ಕ್ಲಿಯರ್ ಮಾಡೋದಕ್ಕೆ ಒಂದು ಪೋರ್ಟಲ್ ಇದು ರಾಜ್ಮಾರ್ಗ್ ಪ್ರವೇಶ್ ಪೋರ್ಟಲ್ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದನೇ ಬಂದಿರೋದು. ಓಕೆ, ನೆಕ್ಸ್ಟ್, ಇಸ್ರೇಲ್ನಲ್ಲಿ ಮೋದಿಗೆ ನೆಸೆಟ್ ಸ್ಪೀಕರ್ ಪದಕ ನೋಡಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ನೆಸೆಟ್ ಅಂತ. ವೆರಿ ಇಂಪಾರ್ಟೆಂಟ್ ಇದು, ಯಾಕೆಂದ್ರೆ ಇಸ್ರೇಲ್ ಕೊಟ್ಟಿರೋದು, ಇಸ್ರೇಲ್ ಅಲ್ಲಿ ಬೇರೆ ಯಾರಿಗೂ ಕೊಟ್ಟಿಲ್ಲ, ಬೇರೆ ಯಾವುದೇ ದೇಶದ ನಾಯಕರು ಕೊಟ್ಟಿಲ್ಲ, ಭಾರತ ಮಾತ್ರ ಸಿಕ್ಕಿದೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಫೆಬ್ರವರಿನಲ್ಲಿ ನರೇಂದ್ರ ಮೋದಿ ಅವರು ಭಾರತ ಪ್ರಧಾನಮಂತ್ರಿಗಳು ಇಸ್ರೇಲ್ ಭೇಟಿ ನೀಡಿದಾಗ ಅವಾರ್ಡ್ ಕೊಟ್ಟಿದ್ದಾರೆ. ಏನಿದು? ಇಸ್ರೇಲ್ನ ಅತ್ಯುನ್ನತ ಸಂಸದೀಯ ಗೌರವವಾದ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕವನ್ನು ನೀಡಲಾಯಿತು. ಇಸ್ರೇಲ್ನ ಏಕಸಭೆ ನೋಡಿ, ಇದು ಏಕಸಭೆ ಫ್ರೆಂಡ್ಸ್, ಇದು ಯುನಿಕ್ ಕ್ಯಾಮರಲ್ ಅಂತ ಕರೀತಾರೆ ನೋಡಿ. ಇಂಡಿಯಾ ಬೈ ಕ್ಯಾಮರಲ್ ಅಂತ ಅಂದ್ರೆ ದ್ವಿಸದನ ಶಾಸಕಾಂಗ. ರಾಜ್ಯಸಭೆ ಇರುತ್ತೆ, ಲೋಕಸಭೆ ಇರುತ್ತೆ, ಎರಡು ಸದನ ಅಲ್ವಾ ಲೋಕಸಭೆ, ಇದನ್ನ ದ್ವಿಸದನ ಅಂತ ಕರೀತಾರೆ. ಏಕಸದನ ಅಂದ್ರೇನು? ಒಂದು ಮಾತ್ರ ಇರುತ್ತೆ. ಭಾರತ ದ್ವಿಸದನವನ್ನ ಹೊಂದಿದೆ, ಇಸ್ರೇಲ್ ಏಕಸದನವನ್ನ ಹೊಂದಿದೆ. ಇಸ್ರೇಲ್ನ ಏಕಸದನ ಸಂಸತ್ತನ್ನ ನಾವು ಸಂಸತ್ತು ಅಂತ ಕರಿತೀವಲ್ವಾ, ಅವ್ರು ಅದನ್ನ ನೆಸೆಟ್ ಅಂತ ಕರೀತಾರೆ. ಸೊ ನೆಸೆಟ್ ಅದೇ ಕೊಟ್ಟಿರೋ ಅವಾರ್ಡೇ ನೆಸೆಟ್ ಅವಾರ್ಡ್. ಓಕೆ, ಗೌರವ ಪಡೆದ ಮೊದಲ ನಾಯಕ. ದ್ವಿಪಕ್ಷೀಯ ಸಂಬಂಧಗಳಿಗೆ ಮೋದಿಯವರ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿದ ನೆಸೆಟ್ ಸ್ಪೀಕರ್ ಅಮೀರ್, ಯಾರದು ಸ್ಪೀಕರ್ ನೋಡಿ, ಅಮೀರ್ ಒಹಾನಾ ಅವರು ಈ ಪದಕವನ್ನು ಪ್ರದಾನ ಮಾಡಿದ್ದಾರೆ. ಈ ಪದಕವನ್ನು ಪಡೆದ ಮೊದಲ ಜಾಗತಿಕ ನಾಯಕ ಕೂಡ ಹೌದು. ಓಕೆ, ಸಾಕಿಷ್ಟೇ, ಮುಂದೆ ಹೋಗೋಣ. ನೆಕ್ಸ್ಟ್ ನೋಡಿ, ಗ್ರೇಟ್ ನಿಕೋಬಾರ್ ಮೆಗಾ ಮೂಲಸೌಕರ್ಯ ಯೋಜನೆ NGT ಅನುಮತಿ. NGT ಅನುಮತಿ ಕೊಟ್ಟಿದೆ. ಗ್ರೇಟ್ ನಿಕೋಬಾರ್ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಆ ಸ್ಕೀಮ್ ಬಗ್ಗೆ ನಿಮಗೆ ಗೊತ್ತಿರ್ಬೇಕಲ್ಲ ಏನ್ ಮಾಡಕ್ ಕೊಟ್ಟಿದ್ದಾರೆ ಅಂತ. ಗ್ರೇಟ್ ನಿಕೋಬಾರ್ ಅಂತ ಐಲ್ಯಾಂಡ್ ಇದೆಯಲ್ಲ, ಅದು ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದಲ್ವಾ ಗ್ರೇಟ್ ನಿಕೋಬಾರ್ ಅಂತ, ಅತ್ಯಂತ ದಕ್ಷಿಣದಲ್ಲಿ ಬರ್ತದೆ ಅಂಡಮಾನ್ ನಿಕೋಬಾರಲ್ಲಿ. ಗ್ರೇಟ್ ನಿಕೋಬಾರ್ ಮೆಗಾ ಮೂಲಸೌಕರ್ಯ ಯೋಜನೆಯು ನೀತಿ ಆಯೋಗದ ನೇತೃತ್ವದಲ್ಲಿ ನೋಡಿ, ನೀತಿ ಆಯೋಗ ನೇತೃತ್ವದ ಯೋಜನೆಯಾಗಿದ್ದು, ಗ್ರೇಟ್ ನಿಕೋಬಾರ್ ದ್ವೀಪವನ್ನು ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಟ್ರಾನ್ಸ್ಶಿಪ್ಮೆಂಟ್ ರಕ್ಷಣೆ ಪ್ರವಾಸೋದ್ಯಮ ಹಬ್ ಆಗಿ ಪರಿವರ್ತಿಸೋಕೆ ಹೊರಟಿದ್ದಾರೆ. ಯೋಜನೆ ಪ್ರಮುಖ ಅಂಶಗಳು ಏನಿದೆ ಅಂತ ಹೊತ್ತುಕೊಳ್ಳಿ. ಸ್ಥಳ ಎಲ್ಲಿ? ಅಂಡಮಾನ್ ನಿಕೋಬಾರ್ಲಿ ಗ್ರೇಟ್ ನಿಕೋಬಾರ್ ಬರ್ತದೆ, ಅತ್ಯಂತ ದಕ್ಷಿಣದಲ್ಲಿದೆ. ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಮಾಡ್ತಾ ಇದ್ದಾರೆ, ಬೃಹತ್ ಕಂಟೈನರ್ಗಳು ಬಂದು ನಿಂತ್ಕೊಳ್ಳೋದಕ್ಕೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಟೌನ್ಶಿಪ್ ನಿರ್ಮಾಣ ಮಾಡ್ತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ನೋಡಿ, ಓಕೆ, ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಗ್ರೇಟ್ ನಿಕೋಬಾರ್ ಮೆಗಾ ಮೂಲಸೌಕರ್ಯ ಪ್ರಾಜೆಕ್ಟ್ ಸಂಬಂಧಪಟ್ಟಿದ್ದು. ಇಲ್ಲಿ NGT ಅನುಮತಿ ಕೊಟ್ಟಿದೆ ಇದಕ್ಕೆ. ನಿಮ್ಗೆ NGT ಬಗ್ಗೆ ಗೊತ್ತಿರಬೇಕು ನೋಡಿ. 2010 NGT ಕಾಯ್ದೆಯಡಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಇದೊಂದು ನ್ಯಾಯಾಧಿಕರಣ, ಟ್ರಿಬ್ಯುನಲ್ ಅಂತ ಕರೀತಾರೆ. 2010 NGT ಆಕ್ಟ್ ಅಂತ ಬಂತು. ಆ ಆಕ್ಟ್ ಅಂಡರ್ ಅಲ್ಲಿ NGT ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಹೆಡ್ ಕ್ವಾರ್ಟರ್ ಇದಪ್ಪ, ಮೇನ್ ಬ್ರಾಂಚ್ ನಮಗೆ ನವದೆಹಲಿಯಲ್ಲಿ ಇರ್ತದೆ. ಆದರೆ ಇತರೆ ಶಾಖೆಗಳು ಒಟ್ಟು 5ರಲ್ಲಿ ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಪುಣೆ, ಚೆನ್ನೈ, ಕೋಲ್ಕತ್ತಾ, ಭೋಪಾಲ್ ಇವು 4 ಕಡೆ ಇತರೆ ಬೆಂಚ್ಗಳು ಇದಾವೆ. ಒಟ್ಟು 5 ನೆನ್ಪಿಟ್ಕೊಳ್ಳಿ ಯಾವುದಂತ: ನವದೆಹಲಿ, ಪುಣೆ, ಚೆನ್ನೈ, ಕೋಲ್ಕತ್ತಾ, ಭೋಪಾಲ್. NGT ಉದ್ದೇಶ ಏನು? ಪರಿಸರ ಸಂಬಂಧಿ ಕಾನೂನುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ವಿಚಾರಣೆ ಮಾಡಿ ತೀರ್ಪು ನೀಡೋದು. ಮತ್ತೆ ಇದಕ್ಕೆ ಒಂದು ಮ್ಯಾಂಡೇಟರಿ ಇದೆ ನೋಡಿ, ಪ್ರಕರಣ ದಾಖಲಾದ 6 ತಿಂಗಳ ಒಳಗಾಗಿ ಇದು ಜಡ್ಜ್ಮೆಂಟ್ ಅನ್ನ ಕೊಡ್ಲೇಬೇಕು, ನೆನ್ಪಿಟ್ಕೊಳ್ಳಿ. 6 ಮಂತ್ ಅಷ್ಟೇ ಟೈಮ್ ಇದಕ್ಕೆ, ಅದಾದ ನಂತರ ಜಾಸ್ತಿ ತಗೊಳಂಗಿಲ್ಲ. ಓಕೆ ನೋಡಿ, NGT ನಾಗರಿಕ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯಾಧಾರ ಕಾಯ್ದೆಯನ್ನು ಅನುಸರಿಸುವುದಿಲ್ಲ. ಇದು ಯಾವುದೇ ಲಾಗಳನ್ನ ಫಾಲೋ ಮಾಡಂಗಿಲ್ಲ, ಬದಲಾಗಿ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯವನ್ನು ಫಾಲೋ ಮಾಡುತ್ತೆ. ಓಕೆ, ಇಲ್ಲ ಅದೇ ಇದೆ, ನ್ಯಾಯಾಧೀಕ ದಾಖಲಾದ 6 ತಿಂಗಳೊಳಗೆ ತನ್ನ ಅಂತಿಮ ತೀರ್ಪನ್ನು ಕೊಡಲೇಬೇಕು. ಓಕೆ, ಈ ತೀರ್ಪಿನ 90 ದಿನ ಟೈಮ್ ಇರ್ತದೆ. 90 ದಿನದ ಒಳಗಡೆ ನೀವು ಮೇಲ್ಮನವಿಯನ್ನು ಸಲ್ಲಿಸಬಹುದು, ಅಪೀಲ್ ಮಾಡಬಹುದು. ಎಲ್ಲಿಗೆ? ಓನ್ಲಿ ಟು ಸುಪ್ರೀಂ ಕೋರ್ಟ್ ಮಾತ್ರ. NGT ಪ್ರಸ್ತುತ ಅಧ್ಯಕ್ಷ ಯಾರಪ್ಪ ಅಂದ್ರೆ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಇದ್ದಾರೆ. ಇವರ ಅಧಿಕಾರಾವಧಿ 5 ವರ್ಷಗಳು. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಂಚಾರ ಮಿತ್ರ ಯೋಜನೆ ನೋಡಿ, ಒಂದು ಸ್ಕೀಮ್ ಇದೆ ಸಂಚಾರ ಮಿತ್ರ ಅಂತ. ಓಕೆನಾ, ಸಂಚಾರ ಮಿತ್ರ ಏನಿದು? ಕೇಂದ್ರ ದೂರಸಂಪರ್ಕ ಇಲಾಖೆ. ಯಾರಪ್ಪ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನ? ಕೇಂದ್ರ ದೂರಸಂಪರ್ಕ ಇಲಾಖೆ ಸಂಚಾರ ಮಿತ್ರ ಯೋಜನೆಯನ್ನು ರಾಷ್ಟ್ರಾದ್ಯಂತ ವಿಸ್ತರಿಸಿದೆ. ಉದ್ದೇಶ ಏನು ನೋಡಿ? ಉದ್ದೇಶ ಒಂದೇ ಪಾಯಿಂಟ್ ನೋಡ್ಕೊಳ್ಳಿ. ನಾಗರಿಕರಲ್ಲಿ ಡಿಜಿಟಲ್ ಸಾಕ್ಷರತೆ ಮತ್ತು ಸೈಬರ್ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸಂಚಾರ ಮಿತ್ರ ಯೋಜನೆ ಏನೇ ಸಂಬಂಧಪಟ್ಟಿದೆ? ನಾಗರಿಕರಲ್ಲಿ ಡಿಜಿಟಲ್ ಸಾಕ್ಷರತೆ ಮತ್ತು ಸೈಬರ್ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಇದೊಂದು ಸ್ವಯಂ ಸೇವೆ ಆಧಾರಿತ ಉಪಕ್ರಮವಾಗಿದೆ. ಏನಿದು? ವಾಲಂಟ್ರಿ ಆಗಿರುತ್ತೆ. ಓಕೆ, ಯಾರಿಗೂ ಮ್ಯಾಂಡೇಟರಿ ಇರೋದಿಲ್ಲ, ವಾಲಂಟ್ರಿ. ಈ ಯೋಜನೆಯ ಮೂಲಕ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಸಂಚಾರ ಮಿತ್ರ ನೋಡಿ, ಇವ್ರನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ತಿರ್ತಾರಲ್ವ, ಇದರಲ್ಲಿ ಯೂನಿವರ್ಸಿಟಿಗಳಲ್ಲಿ ಅವ್ರನ್ನ ಸಂಚಾರ ಮಿತ್ರನ್ನಾಗಿ ವ್ಯಾಲಂಟ್ರಿಯಾಗಿ ಬಂದವ್ರನ್ನ ಬಳಸ್ಕೊಂಡು ಆ ಮೂಲಕ ಜನರಿಗೆ ಮೊಬೈಲ್ ಸುರಕ್ಷತೆ, ಸೈಬರ್ ದಾಳಿ ತಡೆ ಮತ್ತು ಡಿಜಿಟಲ್ ಜವಾಬ್ದಾರಿಯ ಬಗ್ಗೆ ಒಂದು ಅರಿವನ್ನು ಮೂಡಿಸೋದು ಇದರ ಉದ್ದೇಶ ಆಗಿರ್ತದೆ.
ಸಂಚಾರ ಮಿತ್ರ ಆಗೋದಕ್ಕೆ ಏನೇನು ಅರ್ಹತೆ ಇರಬೇಕು? ಟೆಲಿಕಾಮು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ವಿಭಾಗದಲ್ಲಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನು ಸಂಚಾರದ ಮಿತ್ರರು ಎಂದು ನೇಮಿಸಲಾಗುತ್ತದೆ. ಸ್ವಯಂ ಸೇವಕರಿಗೆ ರಾಷ್ಟ್ರೀಯ ಸಂವಹನ ಅಕಾಡೆಮಿ ತರಬೇತಿ ನೀಡುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಸಂಚಾರ ಮಿತ್ರ ಹೆಂಗೆ ಸಂಬಂಧಪಟ್ಟಿದ್ದು? ಡಿಜಿಟಲ್ ಸಾಕ್ಷರತೆ ಮತ್ತು ಸೈಬರ್ ಸುರಕ್ಷತೆ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವುದು. ಓಕೆನಾ? ಇದ್ರೇನಪ್ಪ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು 3 ಇದಾವೆ ಅಷ್ಟೇ, ಮುಗಿಸೋಣ. ರಾಷ್ಟ್ರಪತಿ ಭವನದಲ್ಲಿ ರಾಜಾಜಿ ಪ್ರತಿಮೆ. ರಾಷ್ಟ್ರಪತಿ ಭವನದಲ್ಲಿರುವ ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲುಟಿಯನ್ಸ್ ಪ್ರತಿಮೆಯನ್ನು ತೆರವುಗೊಳಿಸಿ ಸ್ವತಂತ್ರ ಭಾರತ ಮೊದಲ ಗವರ್ನರ್ ಜನರಲ್ ಆಗಿದ್ದ ಚಕ್ರವರ್ತಿ ರಾಜಗೋಪಾಲಾಚಾರಿ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ನೋಡಿ, ಲುಟಿಯನ್ಸ್ ಬಿಲ್ಡಿಂಗ್ ಅಂತ ಕರೀತಾರೆ ಇದನ್ನ. ನಿಮ್ಗೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ, ಎಲ್ಲಿದೆ ಅದು ನೋಡಿ. ರಾಷ್ಟ್ರಪತಿ ಭವನ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಉತ್ತರದಲ್ಲಿದೆ. ಇಲ್ಲಿರುವ ರೈಸಿನಾ ಬೆಟ್ಟಗಳು ಅಂತ ಕರೀತಾರೆ. ಅಂದ್ರೆ ಅರಾವಳಿ ಶ್ರೇಣಿ ಹಿಂಗಿದೆ ಅಂದ್ರೆ ಇದ್ರ ತುದಿ ಬೆಟ್ಟಗಳ ಹೆಸರು ಇಲ್ಲಿ ರೈಸಿನಾ ಹಿಲ್ಸ್, ರೈಸಿನಾ ಬೆಟ್ಟಗಳು ಅಂತ ಇದ್ರ ಹೆಸರು. ಅಲ್ಲಿಯ ಬೆಟ್ಟದ ಮೇಲೆ, ಆ ಬೆಟ್ಟಗಳ ಮೇಲೆ, ಅಂದ್ರೆ ತುಂಬಾ ಹೈಟ್ ಇಲ್ಲ, ಬೆಟ್ಟಗಳು ಕಡಿಮೆ ಇದೆ, ಆ ಬೆಟ್ಟದ ಮೇಲೆ ರಾಷ್ಟ್ರಪತಿ ಭವನವನ್ನ ಕಟ್ಟಿದ್ದಾರೆ. ಅದಕ್ಕೆ ರೈಸಿನಾ ಹಿಲ್ಸ್ ಅಂತಾನೆ ಕರೀತಾರೆ ಇದನ್ನ, ರಾಷ್ಟ್ರಪತಿ ಭವನವನ್ನ. ಓಕೆನಾ? ಆ ಬಿಲ್ಡಿಂಗ್ ನ ಡಿಸೈನ್ ಮಾಡಿದ್ದು ಎಡ್ವಿನ್ ಲುಟಿಯನ್ಸ್ ಅಂತ. ಇಲ್ಲಿದಾರಲ್ಲ ನೋಡಿ, ಇವರು ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲುಟಿಯನ್ಸ್ ಅಂತ. ಅವರ ಪ್ರತಿಮೆ ಇತ್ತು ಇಲ್ಲಿ ನೋಡಿ. ಇವ್ರ ಪ್ರತಿಮೆ ಫಸ್ಟ್ ಇದು ಇಲ್ಲಿತ್ತು, ಈ ಜಾಗದಲ್ಲಿ. ಓಕೆನಾ? ಅವ್ರ ಬಿಲ್ಡಿಂಗ್ ನ ಡಿಸೈನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈಗ ಆ ಜಾಗದಲ್ಲಿ ಅವ್ರನ್ನ ಕೆಳಗಿಳಿಸ್ಬಿಟ್ಟಿದ್ದಾರೆ. ಸಾಕು, ನೀವು ಇಷ್ಟು ವರ್ಷ ಕೂತಿದ್ದು, ಇವಾಗ ಕೆಳಗಿಳಿರಿ, ನಮ್ಮವ್ರೊಬ್ಬರನ್ನ ಕೂರಿಸ್ತೀವಿ ಅಂತ ಹೇಳಿ ಇವ್ರನ್ನ ಕೆಳಗಿಳಿಸ್ಬಿಟ್ಟು ಈಗ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಯಾರು ಇವರು? ರಾಜಾಜಿ ಅಂತ ಕರೆಸ್ಕೊತಾರಲ್ಲ, ಭಾರತದ ಮೊದಲ ಗವರ್ನರ್ ಜನರಲ್. ಸ್ವತಂತ್ರ ಬರೋಕೆ ಮುಂಚೆ ಗವರ್ನರ್ ಜನರಲ್ ಕರೀತಾ ಇದ್ರಲ್ವಾ, ನಮಗೆ ಸ್ವತಂತ್ರ ಬಂದ ನಂತರ ಆ ಗವರ್ನರ್ ಜನರಲ್ ಅಂತಾನೆ ಕರೆಸ್ಕೊತಾ ಇರ್ತಾರೆ. ಸಂವಿಧಾನ ಜಾರಿಗೆ ಬಂದ ನಂತರ ಅದೇ ಪೋಸ್ಟ್ ರಾಷ್ಟ್ರಪತಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಇಷ್ಟು ಇದೆ ನ್ಯೂಸು. 1992ರಲ್ಲಿ ರಾಷ್ಟ್ರಪತಿ ಭವನ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ. 1929ರಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಇದನ್ನು ವೈಸ್ರಾಯ್ ಹೌಸ್ ಅಂತ ಕರೀತಾ ಇದ್ರು. ಸೊ ನೋಡಿ, 1947 ಇಲ್ಲಿಂದ ಹಿಂದಕ್ಕೆ ಇಂಥದರ ವೈಸ್ರಾಯ್ ಅಂತ ಕರೀತಾ ಇದ್ರು, ವೈಸ್ರಾಯ್. ಓಕೆನಾ? ಸ್ವತಂತ್ರ ಬಂದ ನಂತರ ಇಲ್ಲಿಂದ 1950ರವರೆಗೆ ಅಂದ್ರೆ ಸಂವಿಧಾನ ಜಾರಿಗೆ ಬರೋವರೆಗೆ ಅವ್ರನ್ನ ಅದೇ ಪೋಸ್ಟ್ ಏನಂತ ಕರೀತಾ ಇದ್ರು ಅಂದ್ರೆ ಗವರ್ನರ್ ಜನರಲ್ ಅಂತ ಕರೀತಾ ಇದ್ರು. ಸಂವಿಧಾನ ಜಾರಿಗೆ ಬಂದ ನಂತರ ಅದೇ ಪೋಸ್ಟ್ ಏನಾಯ್ತು? ರಾಷ್ಟ್ರಪತಿ ಅಂತ ಆಯ್ತು. ಓಕೆನಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಅಪರೂಪದ ಖನಿಜಗಳ ಪ್ಯಾಕ್ ಸಿಲಿಕಾಗೆ ಭಾರತ ಸೇರ್ಪಡೆ. ನೋಡಿ, ಪ್ಯಾಕ್ ಸಿಲಿಕಾ ಅನ್ನೋದೊಂದು ಒಪ್ಪಂದ, ಹೆಸರು ಪ್ಯಾಕ್ಸ್ ಸಿಲಿಕಾ. ಇದೊಂದು ಒಪ್ಪಂದ ಅಮೆರಿಕ ನೇತೃತ್ವದ ಒಪ್ಪಂದ. ಓಕೆನಾ? US ಲೆಡ್ ಇನಿಷಿಯೇಟಿವ್ ಇದೊಂದು ಅಮೆರಿಕ ನೇತೃತ್ವದಲ್ಲಿದೆ. ಇದೇನಂದ್ರೆ ರೇರ್ ಅರ್ತ್ ಮಿನರಲ್ಸ್ ಸಂಬಂಧಪಟ್ಟಿದ್ದು ಫ್ರೆಂಡ್ಸ್. ಇದು ರೇರ್ ಅರ್ತ್ ಮಿನರಲ್ಸ್ ಇದಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಅಪರೂಪದ ಖನಿಜಗಳು, ಎಕ್ಸಾಂಪಲ್ ಲಿಥಿಯಂ, ಕೋಬಾಲ್ಟ್, ಓಕೆನಾ, ನಿಕಲ್, ಈ ತರ ಅಪರೂಪದ ಖನಿಜಗಳಿಗೆ ಸಂಬಂಧಪಟ್ಟಿದ್ದು. ಚೈನಾ ಕಂಟ್ರೋಲ್ ಮಾಡ್ತಾ ಇದೆ. ಇವಾಗ ಏನಾಗ್ತಿದೆ, ಈ ರೇರ್ ಅರ್ತ್ ಮಿನರಲ್ಸ್ ನೋಡಿ, ರೇರ್ ಅರ್ತ್ ಅಂದ್ರೆ ಭೂಮಿಯಲ್ಲಿ ಕಡಿಮೆ ಸಿಗುತ್ತೆ ಅನ್ನೋ ಅರ್ಥ ಅಲ್ಲ. ಭೂಮಿನಲ್ಲಿ ಮೂಲ ರೂಪದಲ್ಲಿ ಡೈರೆಕ್ಟ್ ಆಗಿ ಸಿಗಲ್ಲ, ಅದು ಹಂಚಿಕೆ ಆಗ್ಬಿಟ್ಟಿರ್ತದೆ. ನಾವು ಅದನ್ನ ಒಂದ್ ಕಡೆ ತಗೊಬಂದು ಅದನ್ನ ಸಂಸ್ಕರಣೆ ಮಾಡೋದು ಕಷ್ಟ, ಅದಕ್ಕೆ ಟೆಕ್ನಾಲಜಿ ತುಂಬಾ ಬೇಕಾಗುತ್ತೆ. ಅದನ್ನ ರೇರ್ ಅರ್ತ್ ಮಿನರಲ್ಸ್ ಅಂತ ಕರೀತಾರೆ. ಭೂಮಿನಲ್ಲಿ ಕಮ್ಮಿ ಇದೆ ಅನ್ನೋ ಅರ್ಥ ಅಲ್ಲ, ಒಂದ್ ಕಡೆ ಸಿಗಲ್ಲ, ಶುದ್ಧ ರೂಪದಲ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕೆ. ಓಕೆನಾ? ಇದು ಈಗೇನಾಗಿದೆ, ವರ್ಲ್ಡ್ ಲೆವೆಲ್ ಅಲ್ಲಿ ಚೈನಾ ಕಂಟ್ರೋಲ್ ಮಾಡ್ತಾ ಇದೆ ರೇರ್ ಅರ್ತ್ ಮಿನರಲ್ಸ್ನೆಲ್ಲ. ಯಾಕೆ ಬೇಕಾದ್ರು ರೇರ್ ಅರ್ತ್ ಮಿನರಲ್ಸ್ ಅಂದ್ರೆ ಇತ್ತೀಚಿನ ಇಂಡಸ್ಟ್ರಿ 4.0 ನಲ್ಲಿರುವಂತಹ ಇಂಡಸ್ಟ್ರಿಗಳು ರನ್ ಆಗೋದಕ್ಕೆ. ಎಕ್ಸಾಂಪಲ್ ಡಿಜಿಟಲ್, ನಾವು ಮೊಬೈಲು, ಕಂಪ್ಯೂಟರ್ ಏನಿದೆಯಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳು, ಕಾರ್ಗಳು, ಸೆಮಿಕಂಡಕ್ಟರ್ಗಳು, ಸ್ಟೆಲ್ತ್ ಯುದ್ಧ ವಿಮಾನಗಳು, ಇಂಥ ಕಡೆ ಎಲ್ಲ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದು ಬೇಕಾಗುತ್ತೆ. ಬಟ್ ಚೈನಾ ಕಂಟ್ರೋಲ್ ಮಾಡ್ತಾ ಇದೆ ಆ ಒಂದು ಮಾರ್ಕೆಟ್ ಅನ್ನ. ಅದಕ್ಕೆ ಅಮೆರಿಕ ಪ್ಯಾಕ್ ಸಿಲಿಕಾನ್ ಒಪ್ಪಂದ ಮಾಡ್ಕೊಂಡಿದೆ. ಇಂಡಿಯಾ ಕೂಡ ಅದಕ್ಕೆ ಜಾಯ್ನ್ ಆಗಿದೆ. ನಮಗೂ ಕೂಡ ಇದರಿಂದ ಲಾಭ ಸಿಗುತ್ತೆ. ಓಕೆನಾ? ಇಂಡಿಯಾ ಲಾಭ. ಪ್ಯಾಕ್ ಸಿಲಿಕಾ ಏನಕ್ಕೆ ಸಂಬಂಧಪಟ್ಟಿದೆ ಡೈರೆಕ್ಟ್ ಆಗಿ ಕ್ವಶನ್ ಕೊಡ್ಬೋದು. ಅಪರೂಪದ ಖನಿಜಗಳ ಉತ್ಪಾದನೆ, ಅದರ ಮ್ಯಾನೇಜ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಿರೋದು. ಲಾಸ್ಟ್ ಒನ್, ಭಾರತದ 3ನೇ ಪರಮಾಣು ಜಲಾಂತರ್ಗಾಮಿ INS ಅರಿದಮನ್, ಇಂಡಿಯನ್ ನಾವಲ್ ಶಿಪ್ ಅರಿದಮನ್. ನೋಡಿ, ಇದು ಜಲಾಂತರ್ಗಾಮಿಗಳು ಇಂಡಿಯಾದಲ್ಲಿ ಜೋರಾಗಿದ್ದಾವೆ, ಬಟ್ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಕಡಿಮೆ ಇದೆ. ಸಬ್ಮರೀನ್ ಅಲ್ವಾ ಜಲಾಂತರ್ಗಾಮಿ ಅಂದ್ರೆ, ನ್ಯೂಕ್ಲಿಯರ್ ಸಬ್ಮರೀನ್ ಇಂಡಿಯಾದಲ್ಲಿ ಇದನ್ನು ಸೇರಿ 3ನೇದು. ಇನ್ನೊಂದು ಯಾವ್ದು ನೋಡಿ, ಅರಿಹಂತ್ ಕ್ಲಾಸ್ ಅಂತ ಕರೀತಾರೆ. ಅರಿಹಂತ್ ಕ್ಲಾಸ್ ಅಂತ, ಇದು ನ್ಯೂಕ್ಲಿಯರ್ ಸಬ್ಮರೀನು. SSBN ಅಂದ್ರೆ ಏನ್ ಹೇಳಿ, ಸಿಪ್ ಸಬ್ಮರ್ಸಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಅಂತ. INS ಅರಿಹಂತ್, INS ಅರಿಗಾಟ್, ಇವೆರಡು ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದಾವೆ ಸರ್ವಿಸ್ ನಲ್ಲಿ. 3ನೇದು INS ಅರಿದಮನ್ ಅಂತ. ಓಕೆನಾ? ಅದು ಬಂದಿದೆ. ಭಾರತದ 3ನೇ SSBN INS ಅರಿದಮನ್ 2026 ಏಪ್ರಿಲ್ ತಿಂಗಳಿನಲ್ಲಿ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಲಿದೆ. ಓಕೆ, ಇದನ್ನು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಲಾಗಿದ್ದು. ಇದನ್ನು ಆಂಧ್ರ ಪ್ರದೇಶದ, ನೋಡಿ ಇಲ್ಲಿ ಅವಾಗಲೇ ನಾವು ಹೇಳಿದ್ದು ಗಾರ್ಡನ್ ಶಿಪ್ ಬಿಲ್ಡರ್ಸ್ ಕೋಲ್ಕತ್ತಾ, ಇದು ವಿಶಾಖಪಟ್ಟಣಂ ಅಲ್ಲಿ ತಯಾರಿಸಿರೋದು. ಇದು ಅರಿಹಂತ್ ಕ್ಲಾಸ್ ನ 3ನೇ ಜಲಾಂತರ್ಗಾಮಿ. ಅರಿಹಂತ್ ಕ್ಲಾಸ್ ಅಂತ ಕರೀತಾರೆ. ಅರಿಹಂತ್ ಕ್ಲಾಸ್ ಯಾಕೆ ಕರೀತಾರೆ ನೋಡಿ, ಈ ಒಟ್ಟು ಒಂದು 5 ಶಿಪ್ಗಳಿದೆ. ಇದರಲ್ಲಿ ಒಟ್ಟು ಮೊದಲು ಬಂದಿದ್ದು ಅರಿಹಂತ್ ಅಂತ ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ಬರೋನೆಲ್ಲ ಅರಿಹಂತ್ ಕ್ಲಾಸ್ ಅಂತಾನೆ ಕರೀತಾರೆ. 3ನೇ ಜಲಾಂತರ್ಗಾಮಿ ಇದು. ಓಕೆ,
ಈಗ ಆಲ್ರೆಡಿ ಇರೋದು 2 INS ಅರಿಹಂತ್ ಮತ್ತು ಅರಿಗಾಟ್. INS ಅರಿಹಂತ್ ಸಾಮರ್ಥ್ಯ ನೋಡಿ ಒಟ್ಟು 7,000 ಟನ್ ತೂಕ ಇದೆ. ಅರಿಗಾಟ್ ಇವೆ ಮೊದಲ 2ಕ್ಕಿಂತನೂ ದೊಡ್ಡದು ಅಡ್ವಾನ್ಸ್ ಆಗಿರುತ್ತೆ. ಓಕೆ, 83 ಮೆಗಾವ್ಯಾಟ್ ಸಾಮರ್ಥ್ಯದ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೊಂದಿದೆ. ಅದರೊಳಗಡೆ ಸಬ್ಮರೀನ್ ಒಳಗಡೆ 83 ಮೆಗಾವ್ಯಾಟ್ ವಿದ್ಯುತ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇದರಲ್ಲಿ ಏನೇನಿದೆ ಕ್ಷಿಪಣಿಗಳು? 24 KA4 ಕ್ಷಿಪಣಿ, K15 ಕ್ಷಿಪಣಿಗಳಿದ್ದಾವೆ. ಅದರಲ್ಲಿ 8 K4 ಕ್ಷಿಪಣಿಗಳಿದ್ದಾವೆ. 8 K4 ಕ್ಷಿಪಣಿಗಳು ಮತ್ತು 15 K15 24 K15 ಮಿಸೈಲ್ಗಳು ಅದರಲ್ಲಿ ಇರ್ತವೆ. ಇದಕ್ಕೆ ನೋಡಿ ಸಬ್ಮರೀನ್ ಎಂಬ ಅತ್ಯಾಧುನಿಕ ಸೋನಾರ್ ಇರುತ್ತಲ್ವ, ಈ ಸೋನಾರ್ಗೆ ಏನು ಹೆಸರಿಟ್ಟಿದ್ದಾರೆ ನೋಡಿ, ಪಂಚೇಂದ್ರಿಯ ಅಂತ ಹೆಸರಿಟ್ಟಿದ್ದಾರೆ. ಈ ಸಬ್ಮರೀನ್ ಮೂಲಕ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಶತ್ರು ರಾಷ್ಟ್ರದ ಮೇಲೆ ಹಾರಿಸಬಹುದು. ಓಕೆ, ಒಳ್ಳೆಯದು ನೋಡಿ ಫ್ರೆಂಡ್ಸ್. ಇದು ಎಷ್ಟು ಮುಗೀತು, ಇನ್ನು ಸ್ವಲ್ಪ ಉಳ್ಕೊಂಡಿದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂದರೆ ನಿಮ್ಗೆ ಕಂಪ್ಲೀಟ್ ಆಗಿ ಈ 4 ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾರ್ಚ್ ಸಂಬಂಧಪಟ್ಟಿರುವಂಥ ಕರೆಂಟ್ ಅಫೇರ್ಸ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ? ಸೊ ಬೇರೆ ಏನು ಓದೋ ಅಗತ್ಯ ಇರೋದಿಲ್ಲ. ಹಾಂ, ಓಕೆ. ಸೊ ಈ ವಿಡಿಯೋನ ಎಂಡ್ ಮಾಡುವ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.